ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು JS ಸೋಮನಾಳ್. JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇಂದಿನ ಹಬ್ಬದಲ್ಲಿ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳ ಕುರಿತು ಅಧ್ಯಯನ ಮಾಡೋಣ. ನಾವು ಅಧ್ಯಯನ ಮಾಡುತ್ತಿರುವಂತ ವಿಷಯವು GPA ಸ್ಟಾರ್ ಪರೀಕ್ಷೆ, HS ಸ್ಟಾರ್ ಪರೀಕ್ಷೆ, PA ಸ್ಟಾರ್ ಪರೀಕ್ಷೆ ಮತ್ತು ಕರ್ನಾಟಕದಲ್ಲಿ ನಡೆಯುವಂತ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಉಪಯುಕ್ತವಾಗ್ತದೆ. ಈಗಾಗಲೇ ವಿಶ್ವಸಂಸ್ಥೆ ಮತ್ತು ಅದರ ಅಂಗಸಂಸ್ಥೆಗಳ ಕುರಿತು ಸಂಪೂರ್ಣವಾಗಿ ಇನ್ ಡೀಟೇಲ್ ಆಗಿ ಏನಪ್ಪಾ ಅಂದ್ರೆ ಸ್ಟಡಿಯನ್ನು ಮಾಡಿದ್ವಿ. ಅದರ ಮುಂದುವರೆದ ಭಾಗವೇ ಏನಾಗ್ತದಪ್ಪ ಅಂದ್ರೆ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳಾಗ್ತದ. ನೋಡಿ ಸ್ನೇಹಿತರೆ, ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳ ಮೇಲೆ ಯಾವ ರೀತಿಯಾಗಿ ಈಗಾಗಲೇ ಪ್ರಶ್ನೆಗಳನ್ನು ಕೇಳಿದ್ದಾನ, ಮುಂದೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವ ಅನ್ನೋದು ಏನಪ್ಪಾ ಅಂದ್ರ ಇಂದಿನ ವಿಡಿಯೋದೊಳಗ ವಿಷಯದೊಂದಿಗೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾವ ಅನ್ನೋದು ಸಹ ಏನಪ್ಪಾ ಅಂದ್ರೆ ನಾನು ನಿಮ್ಮೊಂದಿಗೆ ಏನಪ್ಪಾ ಅಂದ್ರ ಈ ವಿಡಿಯೋದಲ್ಲಿ ಡಿಸ್ಕಸ್ ಅನ್ನ ಮಾಡ್ತೀನಿ. ಈಗಾಗಲೇ ಏನಪ್ಪಾ ಅಂದ್ರೆ ಇಂದಿನ ಪರೀಕ್ಷೆಯಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದ್ದಾನ, ಯಾವ ರೀತಿಯಾಗಿ ಇಲ್ಲಿ ಪ್ರಶ್ನೆಗಳು ಬಂದವು ಅಂತ ನೋಡಿದಾಗ, ಮೊದಲು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತ ಏನು ವಿಶೇಷ ಸೇವಾ ಸಂಸ್ಥೆಗಳೇನದವಲ್ಲ ಅವುಗಳ ಕೇಂದ್ರ ಕಚೇರಿ ಬಗ್ಗೆ ಬಹಳಷ್ಟು ಏನ್ ಮಾಡಿದನಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದಿದ್ದವು. ಏನಂತ ಕೇಳಿದನಪ್ಪ ಅಂದ್ರ ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿದೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಕೇಂದ್ರ ಕಚೇರಿಯಲ್ಲಿದೆ, ವಿಶ್ವ ವ್ಯಾಪಾರ ಸಂಘಟನೆಯ ಕೇಂದ್ರ ಕಚೇರಿಯಲ್ಲಿ ಈ ರೀತಿಯಾಗಿ ಏನಾಗಿದವಪ್ಪ ಅಂದ್ರೆ ಪ್ರಶ್ನೆಗಳು ಬಂದಿದ್ದವು. ಇನ್ನ ಎರಡನೇದು ಏನಪ್ಪಾ ಅಂದ್ರ ಅಬ್ರಿವೇಶನ್ ಅಂದ್ರೆ ವಿಸ್ತೃತ ರೂಪ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ WHO ವಿಸ್ತೃತ ರೂಪ ಏನು, WTO ವಿಸ್ತೃತ ರೂಪವೇನು, IMF ವಿಸ್ತೃತ ರೂಪವೇನು, ಈ ರೀತಿಯಾಗಿ ಏನಾಗಿದವಪ್ಪ ಅಂದ್ರೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನಪ್ಪಾ ಅಂದ್ರ ಪ್ರಶ್ನೆಗಳನ್ನ ಕೇಳಿದ್ದಾನ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳು ಏನದವಲ್ಲ ಅವುಗಳ ಸ್ಥಾಪನೆ ಆದ ವರ್ಷ ಕೇಳಿದ್ದಾನೆ. ಏನ್ ಕೇಳಿದಾನ, ಅವುಗಳ ಸ್ಥಾಪನೆ ಆದ ವರ್ಷಗಳನ್ನ ಏನ್ ಮಾಡಿದಾನಪ್ಪ ಅಂದ್ರ ಆತ ಕೇಳಿದಾನೆ. ಈ ಮೂರು ಪಾಯಿಂಟ್ಗಳು ಏನಪ್ಪಾ ಅಂದ್ರ ಆಲ್ರೆಡಿ ಏನಪ್ಪಾ ಅಂದ್ರ ಸಾಕಷ್ಟು ಏನಾಗಿದವಪ್ಪ ಅಂದ್ರ ಪ್ರಶ್ನೆಗಳು ಬಂದಿದವ. ಒಂದಿಷ್ಟು ಕ್ಲಾಸ್ ಕೇಳ್ತಾ ಏನಪ್ಪಾ ನೋಟ್ ಮಾಡ್ಕೋತಿರ್ತಾರಲ್ಲ ಅವುಗಳನ್ನ ಏನಪ್ಪಾ ಅಂದ್ರ ಒಂದ್ಸಲ ಏನಪ್ಪಾ ಅಂದ್ರ ನೀವು ಬರ್ಕೊಂಡ್ಬಿಡ್ರಿ. ಅವಾಗ ನಿಮ್ ತಲೆ ಒಳಗೆ ಏನಾಗ್ತದಪ್ಪ ಅಂದ್ರ ಎಲ್ಲಾ ಮಾಹಿತಿ ಏನಪ್ಪಾ ಅಂದ್ರ ಸಂಗ್ರಹಗೊಳ್ತದ. ನೋಡಿ ಸ್ನೇಹಿತರೆ, ಇಂದಿನ ಅವಧಿಯಲ್ಲಿ ನಾನು ನಿಮ್ಮೊಂದಿಗೆ ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳ ಕುರಿತು ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡ್ತೀನಿ. ಅದರಲ್ಲಿ ಮೊದಲಿಗೆ ಬಂದು ಏನಾಗ್ತದಪ್ಪ ಅಂದ್ರ ಯುನೆಸ್ಕೋ ಬರ್ತದ. ಯಾವ್ದು ಬರ್ತದ? ಯುನೆಸ್ಕೋ ಬರ್ತದ. ಯುನೆಸ್ಕೋದ ವಿಸ್ತೃತ ರೂಪವನ್ನು ನೋಡಿದಾಗ ಏನಾಗ್ತದಪ್ಪ ಅಂದ್ರ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರ್ ಆರ್ಗನೈಸೇಷನ್ ಅಂತ ಬರ್ತದೆ. ಅಂದ್ರೆ ಕನ್ನಡದಾಗ ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ, ಇದು ಕನ್ನಡದಾಗ ಏನ್ ಅರ್ಥ ಕೊಡ್ತದಪ್ಪ ಅಂದ್ರ ವಿಶ್ವಸಂಸ್ಥೆಯ ಶೈಕ್ಷಣಿಕ, ನೋಡ್ರಿ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ, ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ, ಸಾಂಸ್ಕೃತಿಕ ಸಂಘಟನೆ ಅಂತ ಏನಪ್ಪಾ ಅಂದ್ರ ಅರ್ಥ ಕೊಡ್ತಾರ. ಏನಂತ ಅರ್ಥವನ್ನ ಕೊಡ್ತದ ನೋಡ್ರಿ. ಯುನೆಸ್ಕೋ ಅನ್ನೋದು ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ, ಇದ್ರದ್ದು ಏನಾಗಿದಪ್ಪ ಅಂದ್ರ ವಿಸ್ತೃತ ರೂಪವಾಗ್ಯದ. ಯಾಕಂದ್ರ ಪರೀಕ್ಷೆ ಒಳಗ ನಮಗ ಕನ್ನಡದಲ್ಲಾದ್ರೂ ಕೇಳ್ಬೋದು, ಇಂಗ್ಲಿಷ್ ಒಳಗಾದ್ರೂ ಕೇಳ್ಬೋದು. ಎರಡೂ ಕಾನ್ಸೆಪ್ಟ್ ಅನ್ನ ಏನ್ ಮಾಡಿರಪ್ಪ ನೀವು ನೆನಪಿಡ್ಬೇಕು. ಇಂಗ್ಲಿಷ್ ಒಳಗೂ ನೆನಪಿಟ್ಕೋಬೇಕು, ನೆಕ್ಸ್ಟ್ ಕನ್ನಡದೊಳಗೆ ಏನಪ್ಪಾ ಅಂದ್ರ ಅದನ್ನ ನೆನಪಿಟ್ಕೋಬೇಕು. ನೋಡ್ರಿ, ಈ ಯುನೆಸ್ಕೋ ಸಂಸ್ಥೆ ಯಾವ ವರ್ಷ ಸ್ಥಾಪನೆ ಮಾಡಿದ್ರ ಅಂದ್ರ ನವೆಂಬರ್ 16, ಎಷ್ಟರೊಳಗ ನವೆಂಬರ್ 16, 1945 ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳಲ್ಲಿ ಒಂದಾದಂತ ಯುನೆಸ್ಕೋ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರ. ಯುನೆಸ್ಕೋ ಸಂಸ್ಥೆಯನ್ನು ಯಾವಾಗ ಸ್ಥಾಪನೆ ಮಾಡ್ತಾರ? 1945 ನವೆಂಬರ್ 6 ಏನಪ್ಪಾ ಅಂದ್ರ ಅದನ್ನ ಸ್ಥಾಪನೆ ಮಾಡ್ತಾರ. ಈ ಯುನೆಸ್ಕೋ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಇದೆ ಅಂದ್ರ ಫ್ರಾನ್ಸಿನ ಪ್ಯಾರಿಸ್ ನಗರದಲ್ಲಿದೆ. ಯಾವ ನಗರದೊಳಗದ? ಫ್ರಾನ್ಸಿನ ಪ್ಯಾರಿಸ್ ನಗರದೊಳಗದ. ಆಲ್ರೆಡಿ ಏನಪ್ಪಾ ಅಂದ್ರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಾಕಷ್ಟು ಬಾರಿ ಏನಾಗಿದವಪ್ಪ ಅಂದ್ರೆ ಇದ್ರ ಮೇಲೆ ಪ್ರಶ್ನೆಗಳು ಬಂದಿದ್ದಾವ. ಯುನೆಸ್ಕೋ ಕೇಂದ್ರ ಕಚೇರಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದನ. ಯುನೆಸ್ಕೋ ಕೇಂದ್ರ ಕಚೇರಿ ಈ ಕೆಳಗಿನ ಯಾವ ನಗರದಲ್ಲಿದೆ ಅಂತ ನಾವು ಪ್ರಶ್ನೆ ಕೇಳಿದಾನ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ಯುನೆಸ್ಕೋ ಕೇಂದ್ರ ಕಚೇರಿಯಲ್ಲಿ ಇದಪ್ಪ ಅಂದ್ರ ಫ್ರಾನ್ಸ್ ಒಳಗದ. ಇದು ಯಾವಾಗ ಸ್ಥಾಪನೆ ಆಯ್ತಂದ್ರ 1945 ನವೆಂಬರ್ 16 ಏನಾಗ್ತದಪ್ಪ ಅಂದ್ರೆ ಇದು ಸ್ಥಾಪನೆ ಆಗ್ತದ. ಎರಡು ಇಂಪಾರ್ಟೆಂಟ್ ನೆನಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಅದ್ರ ದೇಹವಾಕ್ಯ ಏನಿದೆಪ್ಪ ಅಂದ್ರ ಯುದ್ಧಗಳು ಮನುಷ್ಯನಲ್ಲಿ ಹುಟ್ಟುವುದರಿಂದ ಶಾಂತಿಯ ರಕ್ಷಣಾ ಗೋಡೆಗಳನ್ನು ಮನುಷ್ಯನ ಮನಸ್ಸಿನಲ್ಲೇ ನಿರ್ಮಿಸಬೇಕು. ನೋಡ್ರಿ, ಯುನೆಸ್ಕೋದ ದೇಹವಾಕ್ಯ ಏನಿದಪ್ಪ ಅಂದ್ರ ಯುದ್ಧಗಳು ಮನುಷ್ಯನಲ್ಲಿ ಹುಟ್ಟುವುದರಿಂದ ಶಾಂತಿಯ ರಕ್ಷಣಾ ಗೋಡೆಗಳನ್ನು
ನಾವು ಮನುಷ್ಯನಲ್ಲೇ ಏನ್ ಮಾಡ್ಬೇಕಪ್ಪ ಅಂದ್ರ ನಿರ್ಮಿಸ್ಬೇಕನ್ನೋದು ಏನಪ್ಪಾ ಅಂದ್ರ ಇದರ ದೇಹವಾಕ್ಯ ಆಗ್ಯದ. ನೆಕ್ಸ್ಟ್ ಮುಖ್ಯ ಉದ್ದೇಶ ನೋಡಿ, ಯುನೆಸ್ಕೋ ಸಂಸ್ಥೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಶಿಕ್ಷಣ, ವಿಜ್ಞಾನ, ಸಂಸ್ಕೃತಿ ಮತ್ತು ಸಂವಹನದ ಮೂಲಕ ಜಗತ್ತಿನಲ್ಲಿ ಶಾಂತಿ ಮತ್ತು ಸುರಕ್ಷತೆಯನ್ನು ಕಾಪಾಡುವುದು. ಯುನೆಸ್ಕೋ ಸಂಸ್ಥೆಯ ಮುಖ್ಯ ಉದ್ದೇಶ ಅಂತ ಕೇಳಿದಾಗ ಶಿಕ್ಷಣ, ವಿಜ್ಞಾನ, ಸಂಸ್ಕೃತಿ ಮತ್ತು ಸಂವಹನದ ಮೂಲಕ ಜಗತ್ತಿನಲ್ಲಿ ಏನು ಕಾಪಾಡ್ತದಪ್ಪ ಅಂದ್ರ ಶಾಂತಿ ಮತ್ತು ಸುರಕ್ಷತೆನ ಕಾಪಾಡ್ತದ. ಏನ್ ಕಾಪಾಡ್ತದ? ಶಾಂತಿ ಮತ್ತು ಸುರಕ್ಷತೆಯನ್ನು ಕಾಪಾಡ್ತದ. ನೆಕ್ಸ್ಟ್ ಯುನೆಸ್ಕೋ ಮತ್ತು ಭಾರತದ ನಡುವೆ ಯಾವ ರೀತಿ ಸಂಬಂಧ ಅದನ್ನು ನೋಡೋಣ. ಇದು ನೋಡೋಕ್ಕಿಂತ ಮುಂಚೆ ಏನ್ ಮಾಡೋಣಪ್ಪ ಅಂದ್ರೆ ಇನ್ನೇನ್ ಮಾಡಿ ರಿಪೀಟ್ ಮಾಡ್ತೀವಿ ನೋಡ್ರಿ. ಯುನೆಸ್ಕೋ ಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು? 1945 ನವೆಂಬರ್ 16ಕ್ಕೆ ಏನಾಗ್ತದಪ್ಪ ಅಂದ್ರೆ ಸ್ಥಾಪನೆ ಆಗ್ತದ. ಇದರ ಕೇಂದ್ರ ಕಚೇರಿ ಎಲ್ಲಿ ಇದೆಯಪ್ಪ ಅಂದ್ರ ಪ್ಯಾರಿಸ್ ನಗರದಲ್ಲಿ ಅದ. ಯಾವ ನಗರದಲ್ಲಿ ಅದ? ಪ್ಯಾರಿಸ್ ನಗರದೊಳಗದ. ಇಂಪಾರ್ಟೆಂಟ್, ನೆನಪಿಟ್ಕೊರಿ. ನೋಡ್ರಿ, ಯುನೆಸ್ಕೋ ಮತ್ತು ಭಾರತದ ನಡುವಿನ ಸಂಬಂಧ ನೋಡ್ರಿ. ಭಾರತವು ಯುನೆಸ್ಕೋದ ಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ ಅನೇಕ ಯುನೆಸ್ಕೋ ಮಾನ್ಯತೆ ಪಡೆದ ತಾಣಗಳಿವೆ. ನೋಡ್ರಿ, ಭಾರತ ಏನಪ್ಪಾ ಅಂದ್ರ ಯುನೆಸ್ಕೋ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳಲ್ಲಿ ಒಂದಾದಂತ ಯುನೆಸ್ಕೋ ಸಂಸ್ಥೆಯ ಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಏನಪ್ಪಾ ಅಂದ್ರೆ ಇದು ಒಂದಾಗ್ಯದ. ಯುನೆಸ್ಕೋ ಮಾನ್ಯತೆ ಪಡೆದ ತಾಣಗಳು ಭಾರತದ ಇವತ್ತು ಎಷ್ಟದವಪ್ಪ ಅಂದ್ರ 44 ಅದಾವ. ಎಷ್ಟದವ? 44 ಅದಾವ. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬೇಸ್ಡ್ ನಮಗೆ ಏನಾಗ್ತದಪ್ಪ ಅಂದ್ರ ಕ್ವಶನ್ಸ್ ಕೇಳಿದಾಗ ನಮ್ಗ ಬಹಳಷ್ಟು ಅನುಕೂಲ ಆಗ್ತದ. ಭಾರತದಲ್ಲಿ ಪ್ರಸ್ತುತ ವಿಶ್ವ ಪರಂಪರೆಯ ತಾಣಗಳು ಎಷ್ಟದ ಒಂದು ಪ್ರಶ್ನೆ ಕೇಳಬಹುದು. ಏನ್ ಕೇಳಬಹುದು? ಭಾರತದಲ್ಲಿ ವಿಶ್ವ ಪರಂಪರೆಯ ತಾಣಗಳ ಸಂಖ್ಯೆ ಎಷ್ಟು ಅಂತ ನಮಗೆ ಪ್ರಶ್ನೆ ಕೇಳಬಹುದು. ಎಷ್ಟದವಪ್ಪ ಅಂದ್ರ 44 ಅದಾವ ಪ್ರೆಸೆಂಟ್. ಭಾರತದಲ್ಲಿ ಪ್ರಸ್ತುತ ವಿಶ್ವ ಪರಂಪರೆಯ ತಾಣಗಳ ಸಂಖ್ಯೆ ಎಷ್ಟದವಪ್ಪ ಅಂದ್ರ 44 ಅದಾವ. ಎಷ್ಟದವ? 44 ಅದಾವ. ಇನ್ನ ಕರ್ನಾಟಕದಾಗ ಎಷ್ಟದವ್ರಿ? ಕರ್ನಾಟಕದಾಗ ಎಷ್ಟದವಪ್ಪ ಅಂದ್ರ 4 ಅದಾವ. ಕರ್ನಾಟಕದಲ್ಲಿ ಎಷ್ಟದವ? ಪ್ರಸ್ತುತ 4 ಅದಾವ. ಭಾರತದೊಳಗೆ ಎಷ್ಟದವಪ್ಪ ಅಂದ್ರ 44 ಅದಾವ. ಎಷ್ಟದವ? 44 ಅದಾವ. ಎರಡು ಇಂಪಾರ್ಟೆಂಟ್ ಆಗ್ತಾವ. ನೋಡ್ರಿ, ಕರ್ನಾಟಕದಲ್ಲಿರುವ ತಾಣಗಳು ನೋಡ್ರಿ. ಫಸ್ಟ್ಗೆ ಹಂಪಿ ಬರ್ತದ. ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಮೊದಲ ಏನಪ್ಪಾ ಅಂದ್ರ ತಾಣ ಆಗ್ತದ. ಇದು ಕರ್ನಾಟಕದಿಂದ. ಎಲ್ಲಿಂದ? ಕರ್ನಾಟಕದಿಂದ ಸೇರಿದ ಮೊದಲ ತಾಣ ಯಾವ್ದಪ್ಪ ಅಂದ್ರ ಹಂಪಿ ಬರ್ತದ. ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ಹಂಪಿ ಏನಾಗಿತ್ತಪ್ಪ ಅಂದ್ರ ವಿಜಯನಗರ ಸಾಮ್ರಾಜ್ಯದ ಏನಪ್ಪಾ ಅಂದ್ರ ರಾಜಧಾನಿ ಆಗಿತ್ತು. ಈ ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಮಾಡಿದ್ರಿ ಹೇಳ್ರಿ ಒಂದ್ಸಲ ನೋಡೋಣ. ವಿಜಯನಗರ ಸಾಮ್ರಾಜ್ಯವನ್ನ ಏನಪ್ಪಾ ಅಂದ್ರ 1336 ಏನಾಗ್ತಾರಪ್ಪ ಅಂದ್ರ ಹರಿಹರ ಮತ್ತು ಬುಕ್ಕರ್ ಏನ್ ಮಾಡ್ತಾರಪ್ಪ ಅಂದ್ರ ಏನಪ್ಪಾ ಅಂದ್ರ ಸ್ಥಾಪನೆ ಮಾಡ್ತಾರ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವ್ರು ಯಾರು? ಹರಿಹರ ಬುಕ್ಕ. ಯಾವ ವರ್ಷ ಸ್ಥಾಪನೆ ಮಾಡಿದ್ರ ಅದನ್ನ? 1336 ಸ್ಥಾಪನೆ ಮಾಡ್ತಾರ. ಯಾವ ನದಿ ದಂಡಿ ಮೇಲೆ ಇದನ್ನ ಸ್ಥಾಪನೆ ಮಾಡ್ತಾರ? ತುಂಗಭದ್ರಾ ನದಿ ಮೇಲೆ. ಯಾವ ನದಿ? ತುಂಗಭದ್ರಾ ನದಿ ದಂಡಿ ಮೇಲೆ ಏನಪ್ಪಾ ಅಂದ್ರ ಅದನ್ನ ಸ್ಥಾಪನೆ ಮಾಡ್ತಾರ. ನೋಡ್ರಿ, ಹಂಪಿಯಲ್ಲಿ ಏನಪ್ಪಾ ಅಂದ್ರ ವಿರೂಪಾಕ್ಷ ದೇವಾಲಯ ಮತ್ತು ಕಲ್ಲಿನ ರಥ ವಿಶ್ವ ಪ್ರಸಿದ್ಧಿವಾಗ್ಯದ. ನೋಡ್ರಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಬರುವಂತ ವಿರೂಪಾಕ್ಷ ದೇವಾಲಯ ಮತ್ತು ಕಲ್ಲಿನ ರಥ ವಿಶ್ವ ಪ್ರಸಿದ್ಧಿ ಆದವು. ಇವು ಯಾವ ನಗರದಲ್ಲಿ ಅದಾವಪ್ಪ ಅಂದ್ರ ಹಂಪಿ ಒಳಗದವ. ಯಾವ ನಗರದಲ್ಲಿ ಅದಾವ? ಹಂಪಿ ಒಳಗದವ. ನಮ್ಮ ಪರೀಕ್ಷೆ ಕೇಳಬಹುದು. ಆಲ್ರೆಡಿ ಕೇಳಿದಾನ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವ್ದಂತ ಕೇಳಿದಾನ. ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದವ್ರು ಯಾರಂತ ಪ್ರಶ್ನೆ ಕೇಳಿದಾನ. ವಿಜಯನಗರ ಸಾಮ್ರಾಜ್ಯವು ಯಾವ ನದಿ ದಂಡಿ ಮೇಲೆ ಹರಿಹರ ಮತ್ತು ಬುಕ್ಕರು ಸ್ಥಾಪನೆ ಮಾಡಿದ್ರಂತ ಪ್ರಶ್ನೆ ಕೇಳಿದಾನ. ವಿಜಯನಗರ ಸಾಮ್ರಾಜ್ಯವು ಯಾವ ವರ್ಷ ಸ್ಥಾಪನೆ ಆತಂತ ಕೇಳಿದಾನ. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಾಚೀನ ದೇವಾಲಯ ಯಾವುದಂತ ಪ್ರಶ್ನೆ ಕೇಳಿದಾನೆ. ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಪ್ರಾಚೀನ ದೇವಾಲಯ ಯಾವುದಪ್ಪ ಅಂದ್ರ ವಿರೂಪಾಕ್ಷ ದೇವಾಲಯ ಬರ್ತದ. ಯಾವ ದೇವಾಲಯ ಬರ್ತದ? ವಿರೂಪಾಕ್ಷ ದೇವಾಲಯ ಬರ್ತದ. ಇನ್ನ ಕಲ್ಲಿನ ರಥ ಯಾವ ನಗರದಲ್ಲಿ ಇದಪ್ಪ ಅಂದ್ರ ಹಂಪಿ ಇಲ್ಲದ. ಯಾವಲ್ಲ? ಹಂಪಿ ಒಳಗೆ ಏನಪ್ಪಾ ಅಂದ್ರ ಅದ. ಈ ಹಂಪಿ ವಿಶ್ವ ಪರಂಪರೆಯ ತಾಣಕ್ಕೆ ಯಾವ ವರ್ಷ ಸೇರ್ಪಡೆ ಆಯ್ತಂದ್ರ 1986 ಕರ್ನಾಟಕದಿಂದ ಸೇರ್ಪಡೆಯಾದ ಮೊದಲ ತಾಣ ಇದು. ಇಂಪಾರ್ಟೆಂಟ್. ಕರ್ನಾಟಕದಿಂದ
ಯುನೆಸ್ಕೋದ ವಿಶ್ವ ಪರಂಪರೆ ತಾಣಕ್ಕೆ ಸೇರ್ಪಡೆಯಾದ ಮೊಟ್ಟ ಮೊದಲ ತಾಣ ಯಾವ್ದಪ್ಪ ಅಂದ್ರ ಹಂಪಿ ಬರ್ತದ. ಯಾವ್ದು ಬರ್ತದ? ಹಂಪಿ ಬರ್ತದ. ನೆಕ್ಸ್ಟ್ ಎರಡನೇದು ಏನಪ್ಪಾ ಅಂದ್ರ ಪಟ್ಟದಕಲ್ಲು ಬರ್ತದ. ಯಾವ ವರ್ಷ ಅದನ್ನ ಸೇರ್ಪಡೆ ಮಾಡ್ತಾರ ಅಂದ್ರ 1987ರಲ್ಲಿ ಸೇರ್ಪಡೆ ಮಾಡ್ತಾರ. ಮೊದಲು ಹಂಪಿ 86 ಪಟ್ಟದಕಲ್ಲು ಎರಡನೇ ತಾಣ ಆಗ್ತದ 1987ರಲ್ಲಿ ಏನಪ್ಪಾ ಅಂದ್ರ ಅದನ್ನ ಸೇರ್ಪಡೆ ಮಾಡ್ತಾರ. ಇದು ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿ ದಂಡೆ ಮೇಲಿದೆ. ಈ ಪಟ್ಟದಕಲ್ಲು ಯಾವ ನದಿ ದಂಡೆ ಮೇಲಿದಪ್ಪ ಅಂದ್ರ ಮಲಪ್ರಭಾ ನದಿ ದಂಡೆ ಮೇಲಿದೆ. ಹಂಪಿ ಯಾವ ನದಿ ದಂಡೆ ಮೇಲಿದೆ? ಹಂಪಿ ಯಾವ ನದಿ ದಂಡೆ ಮೇಲಿದಪ್ಪ ಅಂದ್ರ ತುಂಗಭದ್ರಾ ನದಿ. ಯಾವುದು? ತುಂಗಭದ್ರಾ ನದಿ ದಂಡೆ ಮೇಲಿದೆ. ಪಟ್ಟದಕಲ್ಲು ಯಾವ ನದಿ ದಂಡೆ ಮೇಲಿದಪ್ಪ ಅಂದ್ರ ಮಲಪ್ರಭಾ ನದಿ ದಂಡೆ ಮೇಲಿದೆ. ಇದು ಚಾಲುಕ್ಯರ ಕಾಲದ ಅದ್ಭುತ ದೇವಾಲಯಗಳ ಸಮೂಹವಾಗಿತ್ತು. ಪಟ್ಟದಕಲ್ಲು ಏನಾಗಿತ್ತಪ್ಪ ಅಂದ್ರ ಚಾಲುಕ್ಯರ ಕಾಲದ ಅದ್ಭುತ ದೇವಾಲಯಗಳೇನಪ್ಪಾ ಅಂದ್ರ ಒಂದು ಸಮೂಹ ಆಗಿತ್ತು. ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು ಬರ್ತಾವ. ಕರ್ನಾಟಕದಿಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಮೊಟ್ಟ ಮೊದಲ ನೈಸರ್ಗಿಕ ತಾಣ ಯಾವುದು? ನೈಸರ್ಗಿಕ ತಾಣ ಯಾವ್ದಪ್ಪ ಅಂದ್ರ ಪಶ್ಚಿಮ ಘಟ್ಟಗಳು ಬರ್ತಾವ. ಯಾವ ಘಟ್ಟಗಳು? ಪಶ್ಚಿಮ ಘಟ್ಟಗಳು ಬರ್ತಾವ. ಇದು ಕೇವಲ ಕರ್ನಾಟಕಕ್ಕೆ ಅಷ್ಟೇ ಸೇರ್ಪಡೆಯಾದ? ಇಲ್ಲ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರಕ್ಕೂ ಏನಾಗಿದಪ್ಪ ಅಂದ್ರ ಇದು ಹರಡಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಏನಪ್ಪಾ ಅಂದ್ರ ಪಶ್ಚಿಮ ಘಟ್ಟಗಳು ಏನಪ್ಪಾ ಅಂದ್ರ ಬರ್ತಾವ. ಇದು ಜಗತ್ತಿನ 8 ಅದ್ಭುತ ನೋಡ್ರಿ, ಜಗತ್ತಿನ ಅತ್ಯಂತ ಪ್ರಮುಖ ಜೀವ ವೈವಿಧ್ಯ ತಾಣಗಳಲ್ಲಿ ಇದು ಒಂದಾಗ್ಯದ. ಜಗತ್ತಿನಲ್ಲಿ ಎಷ್ಟು ಜೀವ ವೈವಿಧ್ಯದ ತಾಣಗಳು ಬರ್ತಾವಪ್ಪ ಅಂದ್ರ 8 ಬರ್ತಾವ. ಎಷ್ಟು ಬರ್ತಾವ? 8 ಬರ್ತಾವ. 8ರಲ್ಲಿ ಇದು ಸಹ ಏನಾಗಿದಪ್ಪ ಅಂದ್ರ ಒಂದು ಆಗ್ಯದ. ನೆಕ್ಸ್ಟ್ ಇತ್ತೀಚೆಗೆ ಸೇರ್ಪಡೆಯಾದಂತ ಹೊಯ್ಸಳರ ಪವಿತ್ರ ದೇವಾಲಯಗಳು ಅಥವಾ ಪವಿತ್ರ ದೇವಾಲಯಗಳು ಅಂತ ಹೊಯ್ಸಳ ಕಾಲದ ಪ್ರಮುಖ ದೇವಾಲಯಗಳು ಏನಪ್ಪಾ ಅಂದ್ರ ಬರ್ತಾವ. ಈ ಯಾವ ವರ್ಷ ಸೇರ್ಪಡೆ ಆದವಪ್ಪ ಅಂದ್ರೆ 2023ರಲ್ಲಿ ಕರ್ನಾಟಕದಿಂದ ಇತ್ತೀಚೆಗೆ ಸೇರ್ಪಡೆಯಾದಂತ ತಾಣಗಳಿವು ಹೊಯ್ಸಳ ಕಾಲದ ದೇವಾಲಯಗಳು. ನೋಡ್ರಿ, ಬೇಲೂರು, ಹಳೆಬೀಡು, ಸೋಮನಾಥಪುರದ ಹೊಯ್ಸಳ ಶೈಲಿಯ ದೇವಾಲಯಗಳು ಏನಾಗ್ತವಪ್ಪ ಅಂದ್ರೆ ಸೇರ್ತಾವ. ಒಟ್ಟಾರಾಗಿ ಕರ್ನಾಟಕದಿಂದ ಎಷ್ಟು ಸೇರ್ಪಡೆ ಅಂದ್ರೆ ಎಷ್ಟು ಯುನೆಸ್ಕೋದ ವಿಶ್ವ ಪರಂಪರೆ ತಾಣಕ್ಕೆ ಎಷ್ಟು ತಾಣಗಳು ಸೇರ್ಪಡೆ ಆಗಿದವಪ್ಪ ಅಂದ್ರ 4. ಕರ್ನಾಟಕದಿಂದ 4. ಭಾರತದೊಳಗೆ ಒಟ್ಟ ಟೋಟಲ್ ಎಷ್ಟು ಅದಾವಪ್ಪ ಅಂದ್ರ 44 ಅದಾವ. ಭಾರತದೊಳಗೆ ಎಷ್ಟು ಅದಾವ? 44 ಅದಾವ. ಕರ್ನಾಟಕದೊಳಗೆ ಎಷ್ಟು ಅದಾವಪ್ಪ ಅಂದ್ರ 4 ಅದಾವ. ನೆನಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಭಾರತದ ಇತ್ತೀಚಿನ ಸೇರ್ಪಡೆಗಳು ನೋಡ್ರಿ 2023-24 ಸಾಲಿನಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಯುನೆಸ್ಕೋದ ವಿಶ್ವ ಪಾರಂಪರಿಕ ಸೇರಿದಂತ ಪ್ರಮುಖ ತಾಣಗಳ ನೋಡ್ರಿ. ಶಾಂತಿ ನಿಕೇತನ ಬರ್ತದ. ಇದು ಪಶ್ಚಿಮ ಬಂಗಾಳದೊಳಗ ಅದ. ಶಾಂತಿ ನಿಕೇತನ ವಿಶ್ವವಿದ್ಯಾಲಯ ಇದು ಯಾವ ರಾಜ್ಯದಲ್ಲಿ ಇದಪ್ಪ ಅಂದ್ರ ಪಶ್ಚಿಮ ಬಂಗಾಳದಲ್ಲಿ ಅದ. ಈ ಶಾಂತಿ ನಿಕೇತನ ವಿಶ್ವವಿದ್ಯಾಲಯವನ್ನು ಯಾರ ಸ್ಥಾಪನೆ ಮಾಡಿದ್ರು ಅಂದ್ರ ರವೀಂದ್ರನಾಥ್ ಟ್ಯಾಗೋರ್ ಅವರು ಮಾಡಿದ್ರು. ಕೇಳಿದಾನ ಶಾಂತಿ ನಿಕೇತನ ಎಂಬ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರಂತ ನಾವು ಪ್ರಶ್ನೆ ಕೇಳಿದಾರ. ಶಾಂತಿ ನಿಕೇತನ ವಿದ್ಯಾಸಂಸ್ಥೆಯನ್ನು ಯಾರು ಸ್ಥಾಪನೆ ಮಾಡ್ತಾರ? ರವೀಂದ್ರನಾಥ್ ಟ್ಯಾಗೋರ್ ಅವರು ಮಾಡ್ತಾರೆ. ಯಾರು ಮಾಡ್ತಾರ? ರವೀಂದ್ರನಾಥ್ ಟ್ಯಾಗೋರ್ ಅವರು ಮಾಡ್ತಾರ. ಶಾಂತಿ ನಿಕೇತನ ವಿದ್ಯಾಸಂಸ್ಥೆ ಯಾವ ರಾಜ್ಯದಲ್ಲಿ ಅದ? ಪಶ್ಚಿಮ ಬಂಗಾಳದಲ್ಲಿ ಅದ. ಯಾವ ರಾಜ್ಯದಲ್ಲಿ ಅದ? ಪಶ್ಚಿಮ ಬಂಗಾಳದಲ್ಲಿ ಅದ. 2023-24 ಸಾಲಿನಲ್ಲಿ ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಏನಪ್ಪಾ ಅಂದ್ರೆ ಇದನ್ನ ಸೇರ್ಪಡೆ ಮಾಡಲಾಗ್ಯದ. ನೆಕ್ಸ್ಟ್ ಮೊಯಿ ಡಮ್ಸ್ ಅಂತ ಬರ್ತದ. ಆಸಾಂ ರಾಜ್ಯದ ಮೊಯಿ ಡಮ್ಸ್ ಅಂತ ಬರ್ತದ. ಆಸಾಂ ರಾಜ್ಯದೊಳಗ ಇದ್ರ ವಿಶೇಷತೆ ಏನಪ್ಪಾ ಅಂದ್ರ ಅಹೋಮ್ ರಾಜವಂಶದ ಸಮಾಧಿ ಸ್ಥಳಗಳು. ಆಲ್ರೆಡಿ ಏನಪ್ಪಾ ಅಂದ್ರ ಇದನ್ನ ಇತ್ತೀಚೆಗೆ ನಡೆದಂತ 2025 ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಾನ. ಮೊಯಿ ಡಮ್ಸ್ ಸಮಾಧಿಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದಾನ. ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರ ಆಸಾಂ ರಾಜ್ಯದಲ್ಲಿ ಕಂಡು ಬರ್ತಾವ. ಎಲ್ಲಿ ಕಂಡು ಬರ್ತಾವ? ಆಸಾಂ ರಾಜ್ಯದಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತಾವ. ಇದು ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದಂತ 43ನೇ ತಾಣವಾಗ್ಯದ. ಇದು ಎಷ್ಟನೇ ತಾಣ ಆಗ್ಯದ? 43ನೇ ತಾಣವಾಗ್ಯದ. ನೆಕ್ಸ್ಟ್ ಮರಾಠ ಮಿಲಿಟರಿಯ ಭೂದೃಶ್ಯಗಳು ಬರ್ತಾವ. ಇದು ಏನಪ್ಪಾ ಅಂದ್ರ 44ನೇ ತಾಣ ಆಗ್ಯವ. ಇಲ್ಲಿವರೆಗೆ ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಒಟ್ಟು ತಾಣಗಳ ಸಂಖ್ಯೆ ಎಷ್ಟು ಭಾರತದಲ್ಲಿ ಅಂತ ಕೇಳಿದಾಗ 44 ಬರ್ತಾವ. ಎಷ್ಟು ಬರ್ತಾವ? 44 ಬರ್ತಾವ. ನೋಡ್ರಿ, 43ನೇ ತಾಣ ಯಾವ್ದಪ್ಪ ಅಂದ್ರ ಮೊಯಿ ಡಮ್ಸ್ ಅಂತ ಬರ್ತದ. ಇದು ಏನಪ್ಪಾ ಅಂದ್ರ ಅಹೋಮ್ ರಾಜವಂಶದ ಸಮಾಧಿ ಸ್ಥಳಗಳು. ಇನ್ನೊಂದೇನಪ್ಪಾ ಅಂದ್ರ
ಈಶಾನ್ಯ ಭಾರತದಿಂದ ವಿಶ್ವಸಂಸ್ಥೆಯ ಯುನೆಸ್ಕೋ ಅಂದ್ರೆ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆ ಆದಂತ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಮೊಟ್ಟ ಮೊದಲ ತಾಣ ಆಗ್ತದ. ಅಂದ್ರೆ ಯಾವುದಂದ್ರ ಈಶಾನ್ಯ ಭಾರತದಿಂದ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಮೊಟ್ಟ ಮೊದಲ ತಾಣ ಯಾವುದಪ್ಪ ಅಂದ್ರ ಮೋಯಿ ಡಮ್ಸ್ ಅಂತ ಬರ್ತದ. ಏನ್ ಬರ್ತದ? ಮೋಯಿ ಡಮ್ಸ್ ಅಂತ ಬರ್ತದ. ಇಂಪಾರ್ಟೆಂಟ್ ಆಗ್ತದ, ನೆನಪಿಟ್ಕೋರಿ. ನೆಕ್ಸ್ಟ್, ಯುನೆಸ್ಕೋ ಆಚರಿಸುವ ಪ್ರಮುಖ ದಿನಾಚರಣೆಗಳ ನೋಡ್ರಿ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಸೆಪ್ಟೆಂಬರ್ 8ಕ್ಕೆ ಆಚರಣೆ ಮಾಡ್ತಾರ. ನಾವು ಜಿಪಿಟಿ ಪರೀಕ್ಷೆಗೆ ಅಂದ್ರೆ ಜಿಪಿಎಸ್ಟರ್ ಪರೀಕ್ಷೆಗೆ ನಾವು ತಯಾರಿ ಮಾಡ್ತಿದ್ವಿ, ನಾವು ಟೀಚರ್ ಆಗೋರದೀವಿ. ಈ ದಿನ ನಮಗೆ ಎಕ್ಸಾಮ್ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಯಾಕಂದ್ರ ಇದು ಸಾಕ್ಷರತೆಗೆ ಸಂಬಂಧಪಟ್ಟದ್ದು, ಇದು ಶಾಲಾ ವಿಷಯಕ್ಕೆ ಸಂಬಂಧಪಟ್ಟದ್ದು. ಅದ್ರ ಸಲುವಾಗಿ ನಮ್ಮ ಪರೀಕ್ಷೆಗೆ ಏನ್ ಮಾಡ್ಬೋದಪ್ಪ ಅಂದ್ರ ಅಂತ ಕೇಳ್ಬಹುದು. ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಸೆಪ್ಟೆಂಬರ್ 8ಕ್ಕೆ ಆಚರಣೆ ಮಾಡ್ತಾರ. ಯಾವಾಗ ಆಚರಣೆ ಮಾಡ್ತಾರ? ಸೆಪ್ಟೆಂಬರ್ 8ಕ್ಕೆ. ಸೆಪ್ಟೆಂಬರ್ 8ಕ್ಕೆ ಯಾವ ದಿನವನ್ನು ಆಚರಣೆ ಮಾಡ್ತಾರ? ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಣೆ ಮಾಡ್ತಾರ. ಪ್ರತಿ ವರ್ಷ ಆಚರಣೆ ಮಾಡ್ತಾರ. ಯಾವ ಸಂಸ್ಥೆ ಆಚರಣೆ ಮಾಡ್ತದ ಅದನ್ನ? ಯುನೆಸ್ಕೋ ಸಂಸ್ಥೆ ಆಚರಣೆ ಮಾಡ್ತದ. ಯಾವ ಸಂಸ್ಥೆ ಆಚರಣೆ ಮಾಡ್ತದ? ಯುನೆಸ್ಕೋ ಸಂಸ್ಥೆ ಏನಪ್ಪಾ ಅಂದ್ರ ಅದನ್ನ ಆಚರಣೆ ಮಾಡ್ತದ. ಇನ್ನ ಅಕ್ಟೋಬರ್ 5 ವಿಶ್ವ ಶಿಕ್ಷಕರ ದಿನವನ್ನು ಆಚರಣೆ ಮಾಡ್ಲಾಗ್ತದ. ಅಕ್ಟೋಬರ್ 5ಕ್ಕೆ ಯಾವ ದಿನವನ್ನು ಆಚರಣೆ ಮಾಡ್ತಾರಪ್ಪ ಅಂದ್ರೆ ವಿಶ್ವ ಶಿಕ್ಷಕರ ದಿನವನ್ನು. ಅದು ಸಹ ಏನಪ್ಪಾ ಅಂದ್ರ ಯುನೆಸ್ಕೋ ಸಂಸ್ಥೆನೇ ಆಚರಣೆ ಮಾಡ್ತದ. ಹಾಗಾದ್ರೆ ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಕರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಹೇಳ್ರಿ ನೋಡೋಣ. ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಕರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ನೋಡ್ರಿ. ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯನ್ನು ಸೆಪ್ಟೆಂಬರ್ 5ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಯಾವ ತಿಂಗಳದಾಗ? ಸೆಪ್ಟೆಂಬರ್ 5ಕ್ಕೆ ಏನಪ್ಪಾ ಅಂದ್ರ ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾರ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ ಇಲ್ಲಿ. ರಾಷ್ಟ್ರೀಯ ಶಿಕ್ಷಕಿಯರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ? ರಾಷ್ಟ್ರೀಯ ಶಿಕ್ಷಕಿಯರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಜನವರಿ 3ಕ್ಕೆ ಆಚರಣೆ ಮಾಡ್ತಾರ. ಇಂಪಾರ್ಟೆಂಟ್, ನಾವೆಲ್ಲ ಶಿಕ್ಷಕರಾಗಿರೋದಿ. ಸೆಪ್ಟೆಂಬರ್ 5ಕ್ಕೆ ಯಾರು ಅಂದ್ರೆ ಯಾವ ದಿನವನ್ನ? ರಾಷ್ಟ್ರೀಯ ಶಿಕ್ಷಕರ ದಿನ. ಜನವರಿ 3ಕ್ಕೆ ಯಾರ ದಿನಪ್ಪ ಅಂದ್ರ ಯಾವ ದಿನಪ್ಪ ಅಂದ್ರ ರಾಷ್ಟ್ರೀಯ ಶಿಕ್ಷಕರ ದಿನ. ಈ ರಾಷ್ಟ್ರೀಯ ಶಿಕ್ಷಕರ ದಿನವನ್ನು ಯಾರ ಜನ್ಮ ದಿನಕ್ಕಾಗಿ ಅಂದ್ರೆ ಯಾರ ಜನ್ಮ ದಿನದ ಸವಿ ನೆನಪಿಗಾಗಿ ಆಚರಣೆ ಮಾಡ್ತಾರಪ್ಪ ಅಂದ್ರ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾದಂತ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನದ ಸವಿ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಜನವರಿ 3ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರೀಯ ಶಿಕ್ಷಕಿಯರ ದಿನವನ್ನ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಇನ್ನ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನವನ್ನು ಭಾರತದಲ್ಲಿ ಸೆಪ್ಟೆಂಬರ್ 5 ರಾಷ್ಟ್ರೀಯ ಶಿಕ್ಷಕರ ದಿನವನ್ನ ಆಚರಣೆ ಮಾಡ್ತಾರಲ್ಲ, ಇದು ಯಾರ ಜನ್ಮ ದಿನವಾಗಿದೆಪ್ಪ ಅಂದ್ರ ಸರ್ವಪಲ್ಲಿ ರಾಧಾಕೃಷ್ಣ. ಯಾರು? ಸರ್ವಪಲ್ಲಿ ರಾಧಾಕೃಷ್ಣ. ನೋಡ್ರಿ, ನಾವು ಹಿಂದೆ ತಿಳ್ಕೊಂಡಿದೀವಿ ಅಂದ್ರ ಭಾರತದಿಂದ ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ 44 ಸ್ಥಾನಗಳು ಏನಪ್ಪಾ ಅಂದ್ರ 44 ತಾಣಗಳು ಏನಾಗ್ತಿದವಪ್ಪ ಅಂದ್ರ ಸೇರ್ಪಡೆ ಆಗ್ಯಾವ. ಅವುಗಳನ್ನು ವಿಂಗಡಣೆ ಮಾಡ್ತೀವಿ. ಅವನೇನಪ್ಪಾ ಅಂದ್ರೆ ವಿಂಗಡಣೆ 3 ವಿಭಾಗವಾಗಿ ಏನಪ್ಪಾ ಅಂದ್ರೆ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಮೊದಲನೇ ವಿಭಾಗ ಏನ್ ಬರ್ತದಪ್ಪ ಅಂದ್ರ ಸಾಂಸ್ಕೃತಿಕ ತಾಣಗಳು. ಈ ಸಾಂಸ್ಕೃತಿಕ ತಾಣಗಳು ಎಷ್ಟದವ ಅಂದ್ರ 36 ಅದಾವ. ಈ 44ರಲ್ಲಿ ಸಾಂಸ್ಕೃತಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ತಾಣಗಳದವಪ್ಪ ಅಂದ್ರ 36 ತಾಣಗಳದವ. ಎಷ್ಟದವ? 36 ತಾಣಗಳದವ. ನೋಡ್ರಿ, ಈ ಸಾಂಸ್ಕೃತಿಕ ತಾಣಗಳು ಏನೇನು ಒಳಗೊಂಡಿರ್ತದಪ್ಪ ಅಂದ್ರ ಐತಿಹಾಸಿಕ ಕಟ್ಟಡಗಳು, ದೇವಾಲಯಗಳು, ನಗರಗಳನ್ನ ಏನಪ್ಪಾ ಅಂದ್ರ ಒಳಗೊಂಡಿರ್ತದ. ನೋಡ್ರಿ, ಸಾಂಸ್ಕೃತಿಕ ತಾಣಗಳಲ್ಲಿ ಯಾವ್ಯಾವ ಅಂಶಗಳು ಬರ್ತಾವಪ್ಪ ಅಂದ್ರ ಒಂದು ಐತಿಹಾಸಿಕ ಕಟ್ಟಡಗಳು. ಯಾವ ಬರ್ತಾವ? ಐತಿಹಾಸಿಕ ಕಟ್ಟಡಗಳು ಬರ್ತಾವ, ದೇವಾಲಯಗಳು ಬರ್ತಾವ, ನಗರಗಳು ಬರ್ತಾವ. ಯಾವ್ಯಾವ ಬರ್ತಾವ? ನಗರಗಳು, ದೇವಾಲಯಗಳು, ಐತಿಹಾಸಿಕ ಕಟ್ಟಡಗಳು ಬರ್ತಾವ. ನೋಡ್ರಿ, ಮೊದಲಿಗೆ ಏನಪ್ಪಾ ಅಂದ್ರ ತಾಜ್ ಮಹಲ್ ಬರ್ತದ. ಸಾಕಷ್ಟು ಬಾರಿ ಏನಾಗಿದಪ್ಪ ಅಂದ್ರೆ ಇವುಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ ನಮಗ. ತಾಜ್ ಮಹಲ್ ಯಾವ ವರ್ಷ ಇದು ಯುನೆಸ್ಕೋದ ವಿಶ್ವ ಪರಂಪರೆ ಅಂದ್ರೆ ಪರಂಪರೆ ಪಟ್ಟಿಗೆ ಸೇರಿತು? ಎಷ್ಟು ಸೇರ್ತದ? 1983ರಲ್ಲಿ ಸೇರ್ಪಡೆ ಆಗ್ತದ.
ಇದು ಯಾವ ನಗರದಲ್ಲಿ ಅದ? ಆಗ್ರಾ ನಗರದೊಳಗ ಅದ. ಯಾವ ರಾಜ್ಯದಾಗ ಕಂಡು ಬರ್ತದಪ್ಪ ಅಂದ್ರ ಉತ್ತರ ಪ್ರದೇಶದೊಳಗೆ. ಇಲ್ಲಿ ಪ್ರತಿ ಒಂದು ಅಂಶ ಏನಪ್ಪಾ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ. ಓಕೆ, ಅದು ನಮಗ ತಾಜ್ ಮಹಲ್ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದಾನ. ತಾಜ್ ಮಹಲ್ ಈ ಕೆಳಗಿನ ಯಾವ ನಗರದಲ್ಲಿ ಇದೆ ಅಂತ ಕೇಳ್ತಾನ. ತಾಜ್ ಮಹಲ್ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ವರ್ಷ ಯಾವ್ದಂತ ಕೇಳ್ತಾನ. ಯಾವಾಗ ಸೇರ್ಪಡೆ ಆಯ್ತು ತಾಜ್ ಮಹಲ್? 1983ರಲ್ಲಿ ಸೇರ್ಪಡೆ ಆಗ್ತದ. ತಾಜ್ ಮಹಲ್ ಯಾವ ನಗರದೊಳಗದ? ಆಗ್ರಾ ನಗರದೊಳಗದ. ಯಾವ ರಾಜ್ಯದಾಗ ಕಂಡು ಬರ್ತದ? ಉತ್ತರ ಪ್ರದೇಶದೊಳಗೆ ಏನಪ್ಪಾ ಅಂದ್ರ ಕಂಡು ಬರ್ತದ. ನೆಕ್ಸ್ಟ್ ಅಜಂತ ಮತ್ತು ಎಲ್ಲೋರ ಗುಹೆಗಳು ಬರ್ತಾವ. ಇದು ಸಹ ಏನಪ್ಪಾ ಅಂದ್ರ 1983ರಲ್ಲಿ ಸೇರ್ಪಡೆ ಆಗ್ತದ. ಇದು ಯಾವ ರಾಜ್ಯದೊಳಗೆ ಕಂಡು ಬರ್ತದಪ್ಪ ಅಂದ್ರ ಮಹಾರಾಷ್ಟ್ರದೊಳಗೆ ಕಂಡು ಬರ್ತದ. ಇಲ್ಲಿ ಪ್ರತಿಯೊಂದು ಇಂಪಾರ್ಟೆಂಟ್ ಆಲ್ರೆಡಿ ಸಾಕಷ್ಟು ಬಾರಿ ಏನಾಗಿದವಪ್ಪ ಅಂದ್ರೆ ಇಲ್ಲಿರುವಂತ ಮಾಹಿತಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದದ. ನೀವು ಬೇಕಾದ್ರೆ ಏನ್ ಮಾಡ್ರಪ್ಪ ಅಂದ್ರ ಸ್ಕ್ರೀನ್ ಶಾಟ್ ತಗೊಳ್ರಿ, ನೋಟ್ ಮಾಡ್ಕೊಡ್ರಿ. ಇಲ್ಲಾಂದ್ರೆ ವಿಡಿಯೋ ಪಾಸ್ ಮಾಡಿ ಏನ್ ಮಾಡ್ರಪ್ಪ ಅಂದ್ರ ನೋಟ್ ಅಂದ್ರೆ ಬರ್ಕೊಡ್ರಿ. ಅಜಂತ ಮತ್ತು ಎಲ್ಲೋರ ಗುಹೆಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರ ಮಹಾರಾಷ್ಟ್ರದೊಳಗೆ ಕಂಡು ಬರ್ತಾವ. ಎಲ್ಲಿ ಕಂಡು ಬರ್ತಾವ? ಮಹಾರಾಷ್ಟ್ರದೊಳಗೆ ಕಂಡು ಬರ್ತಾವ. ನೆಕ್ಸ್ಟ್ ಸೂರ್ಯ ದೇವಾಲಯ, ಕೋನಾರ್ಕ ಸೂರ್ಯ ದೇವಾಲಯ ಅಂತ ಕರೀತಾರ. ಇದನ್ನ ಬ್ಲಾಕ್ ಪಗೋಡ ಅಂತನೂ ಸಹ ಏನಪ್ಪಾ ಅಂದ್ರೆ ಕರೀತಾರ. ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದಪ್ಪ ಅಂದ್ರ ಒಡಿಶಾ ರಾಜ್ಯದಲ್ಲಿ. ಇದನ್ನ ಕ್ವಶನ್ ಪೇಪರ್ ತಯಾರು ಮಾಡಿದ್ರು ಗುತ್ತಿಗೆ ತಗೊಂಡಾರ ನೋಡ್ರಿ. ಪ್ರತಿ ಒಂದು ಕ್ವಶನ್ ಪೇಪರ್ದಾಗೂ ಈ ಸೂರ್ಯ ದೇವಾಲಯ ಕೋನಾರ್ಕ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? ಈ ಕೆಳಗಿನ ಯಾವ ದೇವಾಲಯವನ್ನು ಬ್ಲಾಕ್ ಪಗೋಡ ಎಂದು ಕರೆಯುತ್ತಾರೆ? ಈ ರೀತಿಯಾಗಿ ಏನಾಗಿದವಪ್ಪ ಅಂದ್ರ ಪ್ರಶ್ನೆಗಳು ಬಂದಿದ್ದಾವ. ಬ್ಲಾಕ್ ಪಗೋಡ ಅಂತ ಯಾವ್ದು ಕರಿತಾರಪ್ಪ ಅಂದ್ರ ಕೋನಾರ್ಕದ ಸೂರ್ಯ ದೇವಾಲಯ ಕರೀತಾರ. ಈ ಕೋನಾರ್ಕ ಸೂರ್ಯ ದೇವಾಲಯ ಯಾವ ರಾಜ್ಯದೊಳಗದಪ್ಪ ಅಂದ್ರ ಒಡಿಶಾ ರಾಜ್ಯದೊಳಗದ. ಯಾವ ರಾಜ್ಯದೊಳಗದ? ಒಡಿಶಾ ರಾಜ್ಯದೊಳಗದ. ಇದು ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ ಯಾವ ವರ್ಷ ಸೇರ್ಪಡೆ ಆಯ್ತಪ್ಪ ಅಂದ್ರ 1984ರಲ್ಲಿ. ಎಷ್ಟರಲ್ಲಿ ಸೇರ್ಪಡೆ ಆಗ್ತದ ಅದು? 1984ರಲ್ಲಿ ಸೇರ್ಪಡೆ ಆಗ್ತದ. ಕೋನಾರ್ಕ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿ ಕಂಡು ಬರ್ತದಂದ್ರ ಒಡಿಶಾ. ಯಾವುದು? ಒಡಿಶಾದೊಳಗೆ ಏನಪ್ಪಾ ಅಂದ್ರ ಅದು ಕಂಡು ಬರ್ತದ. ನೆಕ್ಸ್ಟ್ ಚೋಳರ ದೇವಾಲಯಗಳು ಬರ್ತಾವ. ಈ ಚೋಳರ ದೇವಾಲಯಗಳು ಯಾವ ರಾಜ್ಯದಲ್ಲಪ್ಪ ಅಂದ್ರ ತಮಿಳುನಾಡಿನಲ್ಲಿ ಬೃಹದೇಶ್ವರ ದೇವಾಲಯ ಬರ್ತಾರ. ನೆಕ್ಸ್ಟ್ ಸಾಂಚಿ ಸ್ತೂಪ. ಈ ಸಾಂಚಿ ಸ್ತೂಪಗಳು ಯಾವಾಗ ಸೇರ್ಪಡೆ ಆಗ್ತಾವ ಅಂದ್ರ 1989 ಸೇರ್ಪಡೆ ಆಗ್ತಾವ. ಯಾವ ರಾಜ್ಯದಲ್ಲಪ್ಪ ಅಂದ್ರ ಮಧ್ಯಪ್ರದೇಶದಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತಾವ. ಸಾಂಚಿ ಸ್ತೂಪ ಎಲ್ಲಿ ಕಂಡು ಬರ್ತಾವ? ಮಧ್ಯಪ್ರದೇಶದೊಳಗ. ಚೋಳರ ದೇವಾಲಯಗಳು ಎಲ್ಲಿ ಕಂಡು ಬರ್ತಾವ? ತಮಿಳುನಾಡಿನಲ್ಲಿ. ಚೋಳರ ದೇವಾಲಯ ಯಾವ ವರ್ಷ ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದು? 1987ರೊಳಗ. ಸಾಂಚಿ ಸ್ತೂಪಗಳು ಯಾವಾಗ ಸೇರ್ಪಡೆ ಆಗ್ತಾವ? 1989ರೊಳಗ. ಎಷ್ಟರೊಳಗ? 1989ರೊಳಗ. ನೆಕ್ಸ್ಟ್ ಧೋಲಾವೀರ ಬರ್ತದ. 2021ರಲ್ಲಿ ಏನಾಗ್ತದಪ್ಪ ಅಂದ್ರ ಈ ನಗರ ಅಂದ್ರ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂತ ನಗರ ಇದು. ಹರಪ್ಪ ನಾಗರಿಕತೆಯಲ್ಲಿ ಬರುವಂತ ನಗರ ಇದು. ಪ್ರಸ್ತುತ ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದಪ್ಪ ಅಂದ್ರ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದ. ಧೋಲಾವೀರ ಎಲ್ಲಿ ಅದಪ್ಪ ಅಂದ್ರ ಗುಜರಾತ್ ರಾಜ್ಯದೊಳಗ. ಇದು 2021ರೊಳಗೆ ಏನಾಗ್ತದಪ್ಪ ಅಂದ್ರ ವಿಶ್ವ ಪರಂಪರೆಯ ಪಟ್ಟಿಗೆ ಅಂದ್ರೆ ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ ಏನಾಗ್ತದಪ್ಪ ಅಂದ್ರ ಸೇರ್ಪಡೆ ಆಗ್ತದೆ. ಯಾವ ನಗರ? ಧೋಲಾವೀರ ನಗರ. ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದಿದ್ದಾವ. KS ಪ್ರಶ್ನೆ ಬಂದಿದ್ದಾವ, IS ಪ್ರಶ್ನೆಗಳು ಬಂದಿದ್ದಾವ. ಇದ್ರ ಮೇಲೆ PSI ಪ್ರಶ್ನೆಗಳು ಬಂದವ, SD FD ಪ್ರಶ್ನೆಗಳು ಬಂದವ. ಏನಂತ ಕೇಳಿದಾನಪ್ಪ ಅಂದ್ರ ಧೋಲಾವೀರ ನಗರವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರ್ತದ ಅಂತ ಕೇಳೋಣ. ಇದು ಯಾವ ನಾಗರಿಕತೆಗೆ ಸಂಬಂಧಪಟ್ಟಿದ್ದಂತ ಪ್ರಶ್ನೆಗಳನ್ನ ಕೇಳಿದ್ದಾನ. ನೆಕ್ಸ್ಟ್ ನೋಡ್ರಿ, ಶಾಂತಿ ನಿಕೇತನ 2023ರಲ್ಲಿ ಏನಾಗ್ತದಪ್ಪ ಅಂದ್ರೆ ಸೇರ್ಪಡೆ ಆಗ್ತದ ಪಶ್ಚಿಮ ಬಂಗಾಳದೊಳಗ. ಇದನ್ನ ಸ್ಥಾಪಿಸಿ ಶಾಂತಿ ನಿಕೇತನ ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡಿದ್ರೆ ಯಾರಪ್ಪ ಅಂದ್ರ ರವೀಂದ್ರನಾಥ್ ಟ್ಯಾಗೂರ್ ಅವರು ಬರ್ತಾರ. ಆಲ್ರೆಡಿ ಏನಪ್ಪ ಡಿಸ್ಕಷನ್ ಮಾಡಿದೀವಿ. ಇನ್ನ ಹೊಯ್ಸಳ ದೇವಾಲಯಗಳು ಬರ್ತಾವ. ಇದು ಏನಪ್ಪಾ ಅಂದ್ರೆ 2023. ಇದೇನಪ್ಪ ಅಂದ್ರ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು. ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಕರ್ನಾಟಕಕ್ಕೆ ಏನಪ್ಪಾ ಅಂದ್ರ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಮೊವಿಡಮ್ಸ್ ಅಂತ ಬರ್ತದೆ. 2024 ಅಸ್ಸಾಂ ರಾಜ್ಯ ಅಹೋಮ್ ರಾಜವಂಶದ ಸಮಾಧಿಗಳು ಈಶಾನ್ಯ ಭಾರತದ ಮೊದಲ ಸಾಂಸ್ಕೃತಿಕ ವಿಶ್ವ ಪಾರಂಪರಿಕ ತಾಣವಾಗಿದೆ. ಇದು ಏನಾಗಿದೆ? ಇದು ಅಗಳೆ ಏನಪ್ಪಾ ಅಂದ್ರ ಈಶಾನ್ಯ ರಾಜ್ಯದಿಂದ ಸೇರ್ಪಡೆ ಆದಂತ ಮೊದಲ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿ ಅಂತ ಹೇಳಿದ್ರೆ ತಪ್ಪದು. ಯಾಕಂದ್ರೆ ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಸೇರ್ಪಡೆ ಆಗಿದೆ. ಸದ ಹೇಳ್ತೀನಿ ನಿಮಗ. ಆದ್ರೆ
ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಮೊದಲ ತಾಣ ಯಾವ್ದಪ್ಪ ಅಂದ್ರ ಮೊಯಿದಮ್ಸ್ ಅಂತ ಬರ್ತದೆ. ನೆಕ್ಸ್ಟ್ ನೋಡ್ರಿ, ನೈಸರ್ಗಿಕ ತಾಣಗಳು. ಇಲ್ಲಿ ತನಕ ನಾವೇನ್ ಮಾಡಿದಪ್ಪ ಅಂದ್ರ ಸಾಂಸ್ಕೃತಿಕ ತಾಣಗಳನ್ನ ನೋಡಿದೀವಿ. ಈ ಸದ್ ಏನಪ್ಪಾ ಅಂದ್ರ ನೈಸರ್ಗಿಕ ತಾಣಗಳು. ಸಾಂಸ್ಕೃತಿಕ ತಾಣಗಳು ಎಷ್ಟದಾವ ಅಂತ ಹೇಳಿದೆ ನಾನು, 36 ಅದಾವ. ಇನ್ನ ನೈಸರ್ಗಿಕ ತಾಣಗಳು ಎಷ್ಟದವಪ್ಪ ಅಂದ್ರ 7 ಅದಾವ. ಎಷ್ಟದವ? 7 ಅದಾವ. ನೋಡ್ರಿ, ಈ ನೈಸರ್ಗಿಕ ತಾಣಗಳು ಏನಪ್ಪಾ ಅಂದ್ರ ವನ್ಯಜೀವಿ ಧಾಮಗಳು ಮತ್ತು ಅರಣ್ಯ ಪ್ರದೇಶಗಳು ಇರ್ತಾವ. ಸಾಂಸ್ಕೃತಿಕ ತಾಣದೊಳಗೆ ಏನಿರ್ತಾವಪ್ಪ ಅಂದ್ರ ಐತಿಹಾಸಿಕ ಕಟ್ಟಡಗಳು, ನಗರಗಳು ಅವೆಲ್ಲ ಏನಪ್ಪಾ ಅಂದ್ರ ಕಂಡು ಬರ್ತಾವ ಅಂತ ಹೇಳಿದೀವಿ. ಈ ನೈಸರ್ಗಿಕ ತಾಣಗಳಲ್ಲಿ ಯಾವಪ್ಪ ಅಂದ್ರ ವನ್ಯಜೀವಿ ಧಾಮಗಳು ಮತ್ತು ಅರಣ್ಯ ಪ್ರದೇಶಗಳು ಕಂಡು ಬರ್ತಾವ. ಇದ್ರ ಹೆಸರು ಹೇಳ್ತದೆ ಇಲ್ಲಿ ನೈಸರ್ಗಿಕ. ನೈಸರ್ಗಿಕ ತಾಣಗಳು ನೈಸರ್ಗಿಕ ವಿಷಯಕ್ಕೆ ಸಂಬಂಧಪಟ್ಟಿರ್ತಾವ. ಅಂದ್ರ ವನ್ಯಜೀವಿ ಧಾಮಗಳಾಗಿರ್ಬೋದು, ಅರಣ್ಯ ಪ್ರದೇಶಗಳಾಗಿರ್ಬೋದು, ಇವೆಲ್ಲವೂ ರಾಷ್ಟ್ರೀಯ ಉದ್ಯಾನವನಗಳು, ಇವೆಲ್ಲವೂ ಏನಪ್ಪಾ ಅಂದ್ರ ಬರ್ತಾವ. ನೋಡ್ರಿ, ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನ ಅಸ್ಸಾಂ ರಾಜ್ಯದೊಳಗೆ ಕಂಡು ಬರ್ತದ. ಇದು ಸಾಕಷ್ಟು ಬಾರಿ ಕೇಳಿದಾರ. ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನವು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ, ಭಾರತದ ಯಾವ ರಾಜ್ಯದಲ್ಲಿ ಅದು ಕಂಡು ಬರ್ತದೆ ಅಂತ ಏನಪ್ಪಾ ಅಂದ್ರೆ ಕೇಳಿದಾನ. ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಯಾವ ಪ್ರಾಣಿಗೆ ಪ್ರಸಿದ್ಧಿ ಪಡೆದಿದೆ ಅಂತ ಪ್ರಶ್ನೆಗಳನ್ನ ಕೇಳಿದಾನ. ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರ್ತದಪ್ಪ ಅಂದ್ರ ಅಸ್ಸಾಂ ರಾಜ್ಯದಲ್ಲಿ. ಇದು ಯಾವ ಪ್ರಾಣಿಗೆ ಪ್ರಸಿದ್ಧಿಯನ್ನು ಪಡೆದಪ್ಪ ಅಂದ್ರ ಒಂಟಿ ಕೊಂಬಿನ ಖಡ್ಗಮೃಗ. ಏನ್ ನಾವು ಗೇಂಡ ಮೃಗ ಅಂತ ಹೇಳ್ತೀವಲ್ಲ, ಅದಕ್ಕೇನಪ್ಪಾ ಅಂದ್ರೆ ಬಹಳಷ್ಟು ಇದು ಏನಾಗಿದೆ ಅಂದ್ರ ಫೇಮಸ್ ಆಗ್ಯದ. ಇದು 1985ರಲ್ಲಿ ಏನಾಗ್ತದಪ್ಪ ಅಂದ್ರ ಸೇರ್ಪಡೆ ಆಗ್ತದ. ಯಾವ ವರ್ಷ ಸೇರ್ಪಡೆ ಆಗ್ತದ? 1985ರಲ್ಲಿ ಏನಪ್ಪಾ ಅಂದ್ರ ಸೇರ್ಪಡೆ ಆಗ್ತದ. ಇನ್ನ ಮಾನಸ ವನ್ಯಜೀವಿ ಧಾಮ ಬರ್ತದ. ಇದು ಸಹ ಏನಪ್ಪಾ ಅಂದ್ರ ಅಸ್ಸಾಂ ರಾಜ್ಯದೊಳಗ ಬರ್ತದ. ಇದು 1985ರೊಳಗೆ ಏನಪ್ಪಾ ಅಂದ್ರೆ ಸೇರ್ಪಡೆ ಆಗ್ತದ. ನೋಡ್ರಿ, ಮಾನಸ ವನ್ಯಜೀವಿ ಧಾಮ ಮತ್ತು ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಎರಡೂ ಸಹ ಏನಪ್ಪಾ ಅಂದ್ರ ಅಸ್ಸಾಂ ರಾಜ್ಯದಲ್ಲಿ ಸೇರ್ಪಡೆ ಆಗ್ತಾವ. ಎರಡೂ ಸಹ ಒಂದೇ ವರ್ಷ 1985ರಲ್ಲಿ ಏನಾಗ್ತವಪ್ಪ ಅಂದ್ರೆ ಎರಡು ಏನಪ್ಪಾ ಅಂದ್ರ ಅವು ಸೇರ್ಪಡೆ ಆಗ್ತಾವ. ನೆಕ್ಸ್ಟ್, ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನ. ಇದು ಯಾವ ರಾಜ್ಯದಲ್ಲಿ ಅಪ್ಪ ಅಂದ್ರ ರಾಜಸ್ಥಾನ. ಇದೊಂದು ಏನಪ್ಪಾ ಅಂದ್ರ ಪಕ್ಷಿಧಾಮವಾಗಿದೆ. ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಇದನ್ನ ಯಾವ ವರ್ಷ ಸೇರ್ಪಡೆ ಮಾಡಿದ್ರ? ಇದನ್ನು ಸಹ ಏನಪ್ಪಾ ಅಂದ್ರ 1985ರಲ್ಲಿ ಏನಪ್ಪಾ ಅಂದ್ರ ಸೇರ್ಪಡೆ ಮಾಡ್ತಾರ. ಇದು ಭಾರತದ ಮೊಟ್ಟ ಮೊದಲ ಪಕ್ಷಿಧಾಮ. ಇದು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಏನಿದಲ್ಲ, ಇದು ಭಾರತದ ಮೊಟ್ಟ ಮೊದಲ ಏನಾಗ್ಯದಪ್ಪ ಅಂದ್ರ ಪಕ್ಷಿಧಾಮವಾಗ್ಯದ. ಇನ್ನ ಇಲ್ಲೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತೀನಿ ನೋಡ್ರಿ. ಪ್ರತಿ ವರ್ಷ ಯಾವ ದಿನಾಂಕದಂದು ರಾಷ್ಟ್ರೀಯ ಪಕ್ಷಿ ದಿನವನ್ನು ಆಚರಣೆ ಮಾಡಲಾಗ್ತದ? ಪ್ರತಿ ವರ್ಷ ಯಾವ ದಿನದಂದು ರಾಷ್ಟ್ರೀಯ ಪಕ್ಷಿ ದಿನವನ್ನು ಆಚರಣೆ ಮಾಡ್ಲಾಗ್ತದಪ್ಪ ಅಂದ್ರ ಜನವರಿ 5ಕ್ಕೆ ಆಚರಣೆ ಮಾಡ್ತದ. ಭಾರತದ ಮೊಟ್ಟ ಮೊದಲ ಪಕ್ಷಿಧಾಮ ಯಾವುದಪ್ಪ ಅಂತ ಕೇಳಿದಾಗ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ. ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದಪ್ಪ ಅಂದ್ರ ರಾಜಸ್ಥಾನದಲ್ಲಿ ಕಂಡು ಬರ್ತದ. KPSC 2016ರಲ್ಲಿ ನಡೆದ ಬಿಲ್ ಕಲೆಕ್ಟರ್ ಒಳಗೆ ಈ ಪ್ರಶ್ನೆ ಬಂದಿದೆ. SSLC ಮೇಲೆ ನಾವು ಏನ್ ಬರಿತೀವಲ್ಲ ಬಿಲ್ ಕಲೆಕ್ಟರ್, ನಾನ್ ಟೆಕ್ನಿಕಲ್ ಪೋಸ್ಟ್ ಏನ್ ಬರಿತೀವಲ್ಲ ಅಲ್ಲಿ ಏನ್ ಮಾಡಿದಾನಪ್ಪ ಅಂದ್ರೆ ಕೇಳಿದಾನ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಬಗ್ಗೆ ಪ್ರಶ್ನೆಗಳಿಂದ ಏನಂತ ಕೇಳಿದಾನ, ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಪಕ್ಷಿ ಅಂದ್ರ ಪಕ್ಷಿಧಾಮ ಯಾವ್ದಂತ ಏನಪ್ಪಾ ಅಂದ್ರ ಕೇಳಿದಾನ. ಯಾವ್ದಪ್ಪ ಅಂದ್ರ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಅಂತ ಬರ್ತದ. ನೆಕ್ಸ್ಟ್ ಇನ್ನ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ 1987ರಲ್ಲಿ ಏನಾಗ್ತಪ್ಪ ಅಂದ್ರೆ ಸೇರ್ಪಡೆ ಆಗ್ತದ. ಇದು ಯಾವ ರಾಜ್ಯದೊಳಗದ ಅಂದ್ರ ಪಶ್ಚಿಮ ಬಂಗಾಳ. ಈಗ ನೋಡ್ರಿ, ಈ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನದೊಳಗ ರಾಯಲ್ ಬೆಂಗಲ್ ಟೈಗರ್ಸ್ ಗಳು ಏನಪ್ಪಾ ಅಂದ್ರೆ ಕಂಡು ಬರ್ತಾವ. ಯಾವ ಟೈಗರ್ ಗಳು ಕಂಡು ಬರ್ತಾವಪ್ಪ ಅಂದ್ರ ರಾಯಲ್ ಬೆಂಗಾಲ್ ಟೈಗರ್ಸ್ ಏನಪ್ಪಾ ಅಂದ್ರೆ ಕಂಡು ಬರ್ತಾವ. ನೋಡಿ, ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಪಶ್ಚಿಮ ಬಂಗಾಳ. ಎಲ್ಲಿ? ಪಶ್ಚಿಮ ಬಂಗಾಳ. ಇಲ್ಲಿರುವಂತ ಎಲ್ಲಾ ಅಂಶಗಳೇನದಾವಲ್ಲ, ಈಗ ಆಲ್ರೆಡಿ ಏನಪ್ಪಾ ಅಂದ್ರ ಪ್ರಶ್ನೆಗಳು ಬಂದಿದಾವ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ನಮ್ GPTಗೆ ಏನಪ್ಪಾ ಅಂದ್ರೆ ಒಂದಲ್ಲ ಒಂದು ಪ್ರಶ್ನೆಗಳು ಬರಬಹುದು. ಹಾಗಾಗಿ ಕಂಪಲ್ಸರಿ ಏನ್ ಮಾಡ್ರಪ್ಪ ಅಂದ್ರೆ ಇವುಗಳನ್ನ ಒಂದ್ ಚಾರ್ಟ್ ಮಾಡ್ಕೊಂಬೇಡಿ. ನೆಕ್ಸ್ಟ್ ನೋಡ್ರಿ, ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಉತ್ತರಾಖಂಡದೊಳಗೆ ಕಂಡು ಬರ್ತದ. ಆಲ್ರೆಡಿ ಏನಪ್ಪಾ ಅಂದ್ರೆ ಪ್ರಶ್ನೆಗಳನ್ನ ಕೇಳಿದಾನ. ವ್ಯಾಲಿ ಆಫ್ ಫ್ಲವರ್ಸ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದ ಪ್ರಶ್ನೆಗಳನ್ನ ಕೇಳಿದಾನ. ಯಾವ ರಾಜ್ಯದೊಳಗಪ್ಪ ಅಂದ್ರ ಉತ್ತರಾಖಂಡದೊಳಗ. ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಇದು ಸಹ ಏನಪ್ಪಾ ಅಂದ್ರೆ ಉತ್ತರಾಖಂಡದೊಳಗ 1988ರೊಳಗೆ ಏನಾಗ್ತದಪ್ಪ ಅಂದ್ರ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ತದ. ವ್ಯಾಲಿ ಆಫ್ ಫ್ಲವರ್ಸ್ ಏನಪ್ಪಾ ಅಂದ್ರೆ 2005ರಲ್ಲಿ ಇದು ಸೇರ್ಪಡೆ ಆಗ್ತದ. ಇನ್ನ ಪಶ್ಚಿಮ ಘಟ್ಟಗಳು ಬರ್ತಾವ 2012ರಲ್ಲಿ.
ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಅಡಿಕೊಂಡದ. ಇನ್ನ ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನ ಎಲ್ಲಿ ಬರ್ತದಪ್ಪ ಅಂದ್ರೆ ಹಿಮಾಚಲ ಪ್ರದೇಶದೊಳಗೆ ಕಂಡು ಬರ್ತದೆ. 2014 ಏನಾಗ್ತದಪ್ಪ ಅಂದ್ರ ಇದನ್ನ ಸೇರ್ಪಡೆ ಮಾಡಲಾಗಿದೆ. ನೆಕ್ಸ್ಟ್ ಇನ್ನ ಮಿಶ್ರ ತಾಣಗಳು ಬರ್ತಾವ. ಮಿಶ್ರ ತಾಣಗಳು ಇಲ್ಲಿವರೆಗೂ ಭಾರತದಲ್ಲಿ ಏನಪ್ಪಾ ಅಂದ್ರೆ ಒಂದೇ ಒಂದು ಏನಪ್ಪಾ ಅಂದ್ರ ತಾಣ ಅದ. ಈ ಮಿಶ್ರ ತಾಣಗಳು ಏನ್ ಒಳಗೊಂಡಿರ್ತದಪ್ಪ ಅಂದ್ರ ಪ್ರಕೃತಿ ಮತ್ತು ಸಂಸ್ಕೃತಿ ಎರಡನ್ನೂ ಒಳಗೊಂಡಿರುವಂತದ್ದು ಏನಪ್ಪಾ ಅಂದ್ರ ಇದು ಒಳಗೊಂಡಿರ್ತದ. ಅಂದ್ರೆ ಮಿಶ್ರ ತಾಣಗಳಲ್ಲಿ ಏನಪ್ಪಾ ಅಂದ್ರ ಭಾರತದ ಏಕೈಕ ಒಂದ್ ಏನಪ್ಪಾ ಅಂದ್ರ ತಾಣ ಪಡ್ಕೊಂಡದ. ಅದು ಯಾವ್ದಪ್ಪ ಅಂದ್ರ ಕಾಂಚನಜುಂಗ. ಯಾವುದು? ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಬರ್ತದ. ಇದು ಯಾವ ರಾಜ್ಯದೊಳಗದಪ್ಪ ಅಂದ್ರೆ ಸಿಕ್ಕಿಂ ಒಳಗದ. ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ, ಇವತ್ತೇ ನೆನಪಿಟ್ಕೊಂಡ್ಬಿಡ್ರಿ ಇದನ್ನ. ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದಪ್ಪ ಅಂದ್ರ ಸಿಕ್ಕಿಂ ಒಳಗದ. ಎಲ್ಲದ? ಸಿಕ್ಕಿಂ ಒಳಗದ. ಇದು ಯಾವ ವರ್ಷ ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ತಪ್ಪ ಅಂದ್ರೆ 2016 ಯಾವಾಗ ಸೇರ್ಪಡೆ ಆಗ್ತದ? ಇದು 2016 ಏನಾಗ್ತದಪ್ಪ ಅಂದ್ರ ಸೇರ್ಪಡೆ ಆಗ್ತದ. ಇಲ್ಲಿ ನೋಟೆಡ್ ಪಾಯಿಂಟ್ ಅದ ನೋಡಿ ಬರ್ಕೋರಿ. ಅತಿ ಹೆಚ್ಚು ಯುನೆಸ್ಕೋ ತಾಣಗಳು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ ವಿಶ್ವದಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂದ್ರ 6ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದ್ರ ಪ್ರಪಂಚದಲ್ಲಿ ಅತಿ ಹೆಚ್ಚು ಯುನೆಸ್ಕೋ ತಾಣಗಳನ್ನು ಹೊಂದಿರುವ ದೇಶಗಳನ್ನು ಪಟ್ಟಿಯನ್ನು ಒಂದು ಸಲ ನಾವು ನೋಡಿದಾಗ ಭಾರತ ಎಷ್ಟನೇ ಸ್ಥಾನದಲ್ಲಿ ಬರ್ತದಪ್ಪ ಅಂದ್ರ 6ನೇ ಸ್ಥಾನ ಬರ್ತದ. ಎಷ್ಟನೇ ಸ್ಥಾನ ಬರ್ತದ? 6ನೇ ಸ್ಥಾನ ಬರ್ತದ. ಹಾಗಾದ್ರ ಟಾಪ್ 10 ದೇಶಗಳು ನೋಡ್ರಿ. ನಾವು ಟಾಪ್ 3 ಮಾತ್ರ ಏನಪ್ಪಾ ಅಂದ್ರೆ ನೆನಪಿಟ್ಕೊಂಡ, ಯಾಕಂದ್ರೆ ಎಕ್ಸಾಮ್ ಕ್ಯೂನ್ ಏನಪ್ಪಾ ಅಂದ್ರೆ ಟಾರ್ಗೆಟ್ ಅನ್ನು ಮಾಡ್ತಾನ ನೋಡ್ರಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳು ಹೊಂದಿರುವ ಮೊದಲನೇ ದೇಶ ಯಾವ್ದಪ್ಪ ಅಂದ್ರೆ ಇಟಲಿ ಬರ್ತದ. ಎಷ್ಟು ತಾಣಗಳದವಪ್ಪ ಅಂದ್ರ 60 ತಾಣಗಳದವ. ಎಷ್ಟು ತಾಣಗಳದವ? 60 ತಾಣಗಳದು. ಈಗಾದ್ರೆ ಹೇಳ್ರಿ, ಭಾರತದೊಳಗೆ ಎಷ್ಟು ತಾಣಗಳದವ? ಭಾರತದೊಳಗೆ ಎಷ್ಟು ತಾಣಗಳದವ? 44 ತಾಣಗಳದವ. ಎಷ್ಟು ತಾಣಗಳದವ? 44 ತಾಣಗಳದವ. ಇಟಲಿ ಒಳಗೆ ಎಷ್ಟು ಅದವಪ್ಪ ಅಂದ್ರ 60 ತಾಣಗಳದವ. ಹಾಗಾಗಿ ವಿಶ್ವದಲ್ಲೇ ಅತಿ ಹೆಚ್ಚು ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳನ್ನು ಹೊಂದಿರುವ ದೇಶವಂತ ನಾವು ಪ್ರಶ್ನೆ ಕೇಳಿದ್ರೆ ನಾವ್ ಏನ್ ಹೇಳ್ಬೇಕಪ್ಪ ಅಂದ್ರ ಇಟಲಿ ಹೇಳ್ಬೇಕು. ಯಾವ್ದು ಬರ್ತದ? ಇಟಲಿ. ನೆಕ್ಸ್ಟ್ ಎರಡನೇದು ಏನಪ್ಪಾ ಅಂದ್ರ ಚೀನಾ ಬರ್ತದ. ಎರಡನೇದು ಏನಪ್ಪಾ ಅಂದ್ರ ಚೀನಾ ಬರ್ತದ. ಚೀನಾದೊಳಗೆ ಎಷ್ಟು ತಾಣಗಳದವಪ್ಪ ಅಂದ್ರ 59 ತಾಣಗಳದವ. ಚೀನಾದಲ್ಲಿ ಎಷ್ಟದವ? 59 ತಾಣಗಳದವ. ಇಟಲಿ ಒಳಗೆ ಎಷ್ಟದವ? 60 ತಾಣಗಳದವ. ನೆಕ್ಸ್ಟ್ ಮೂರನೇದ್ ಏನಪ್ಪಾ ಅಂದ್ರ ಜರ್ಮನಿ ಬರ್ತದ. ಅಲ್ಲಿ ಎಷ್ಟು ತಾಣಗಳದವಪ್ಪ ಅಂದ್ರ 54 ತಾಣಗಳದವ. ಎಷ್ಟದವ? 54 ತಾಣಗಳದವ. ಇವು ಮೋಸ್ಟ್ ಇಂಪಾರ್ಟೆಂಟ್ ಅದ. ಮೊದಲು ಅಂದ್ರ ಪ್ರಪಂಚದಲ್ಲೇ ಅತಿ ಹೆಚ್ಚು ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳಿರುವ ಟಾಪ್ 3 ರಾಷ್ಟ್ರಗಳನ್ನು ಮೊದಲು ಯಾವ್ದು ಬರ್ತದ? ಇಟಲಿ ಬರ್ತದ. ಎರಡನೇದು ಚೀನಾ ಬರ್ತದ. ಮೂರನೇದ್ದು ಜರ್ಮನಿ ಬರ್ತದ. ಯಾವ್ದು ಬರ್ತದ? ಜರ್ಮನಿ ಬರ್ತದ. ನೆನಪಿಟ್ಕೊಂಡ್ಬಿಡ್ರಿ, ಮೊದಲು ಇಟಲಿ, ಎರಡನೇದು ಚೀನಾ, ಮೂರನೇದ್ದು ಜರ್ಮನಿ. ಒಂದ್ಸಲ ನನ್ ಜೊತೆ ಏನಪ್ಪಾ ಅಂದ್ರೆ ಹೇಳ್ಬಿಡ್ರಿ. ಮೊದಲು ಇಟಲಿ ಬರ್ತದ, ಎರಡನೇದ್ದು ಚೀನಾ ಬರ್ತದ, ಮೂರನೇದ್ದು ಜರ್ಮನಿ ಬರ್ತದ. ಭಾರತದೊಳಗೆ ಎಷ್ಟು ಪರಂಪರೆ ಅಂದ್ರೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದಂತ ತಾಣಗಳದವಪ್ಪ ಅಂದಾಗ 44 ಬರ್ತಾವ. ಎಷ್ಟು ಬರ್ತಾವ? 44 ಬರ್ತಾವ. ಇಲ್ಲಿ ನೋಡ್ರಿ, ಭಾರತ ಎಷ್ಟನೇ ಸ್ಥಾನದೊಳಗದ ಅಂತ ಹೇಳಿದೆ ನಾನು? 6ನೇ ಸ್ಥಾನದೊಳಗ ಅದ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವ್ ನೋಡ್ಕೋರಿ. ನೆಕ್ಸ್ಟ್ ರೈಲ್ವೆಗಳ ಬರ್ತಾವ. ಭಾರತದ ಪರ್ವತ ರೈಲ್ವೆಗಳಾದ ಡಾರ್ಜಿಲಿಂಗ್, ನೀಲಗಿರಿ ಮತ್ತು ಕಲ್ಕಾ ಸಿಮ್ಲಾ ರೈಲು ಮಾರ್ಗಗಳು ಕೂಡ ಏನಪ್ಪಾ ಅಂದ್ರೆ ಯುನೆಸ್ಕೋ ಪಟ್ಟಿಯಲ್ಲಿ ಏನಪ್ಪಾ ಅಂದ್ರೆ ಸೇರ್ಪಡೆ ಆಗಿದ್ದವ. ನೆಕ್ಸ್ಟ್ ಬರುವಂತ ವಿಶೇಷ ಸೇವಾ ಸಂಸ್ಥೆ ಯಾವ್ದಪ್ಪ ಅಂದ್ರ ವಿಶ್ವ ಆರೋಗ್ಯ ಸಂಸ್ಥೆ ಬರ್ತದ. ಯಾವ್ದು ಬರ್ತದ? ವಿಶ್ವ ಆರೋಗ್ಯ ಸಂಸ್ಥೆ ಬರ್ತದ. ಇದನ್ನ ಏನ್ ಅಂತಾರಪ್ಪ ಅಂದ್ರ WHO ಅಂತ ಕರೀತಾರ. ಅಂದ್ರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಏನಪ್ಪಾ ಅಂದ್ರ ಇದರ ವಿಸ್ತೃತ ರೂಪ ಬರ್ತದ. ನಾವು ಯಾವುದೇ ಒಂದು ಸಂಸ್ಥೆಯ ಬಗ್ಗೆ ಅಧ್ಯಯನ ಮಾಡ್ತಿದ್ದೀವಪ್ಪ ಅಂದ್ರ ಅದರ ಕೇಂದ್ರ ಕಚೇರಿ, ಅದರದ ವಿಸ್ತೃತ ರೂಪ, ಸ್ಥಾಪನೆ ಆದ ವರ್ಷ. ಕಂಪಲ್ಸರಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಇದನ್ನ ನೆನಪಿಟ್ಕೋಬೇಕು. ಎಕ್ಸಾಮ್ ಒಳಗ ಇದೇ ಕಾನ್ಸೆಪ್ಟ್ ಬೇಸ್ಡ್ ಮೇಲೆ ಏನಾಗಿದವಪ್ಪ ಅಂದ್ರ ಪ್ರಶ್ನೆಗಳು ಸಾಕಷ್ಟು ಬಾರಿ ಏನಾಗಿದವಪ್ಪ ಅಂದ್ರ ಬಂದಿದ್ದಾವ. ನೋಡ್ರಿ, ವಿಶ್ವ ಸಂಸ್ಥೆ ಒಂದು ವಿಶೇಷ ಅಂಗವಾಗಿದ್ದು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯದ ಜವಾಬ್ದಾರಿಯನ್ನು ಹೊತ್ತಿದೆ. ನೋಡ್ರಿ, ವಿಶ್ವ ಆರೋಗ್ಯ ಸಂಸ್ಥೆ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾರ್ವಜನಿಕ ಆರೋಗ್ಯದ ಜವಾಬ್ದಾರಿಯನ್ನು ಏನ್ ಮಾಡಿದಪ್ಪ ಅಂದ್ರ ಅದು ಹೊತ್ತಿದೆ. ಈ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ ಆದ ದಿನಾಂಕವನ್ನು ನೋಡಿದಾಗ ಏಪ್ರಿಲ್ 7, 1948 ಏನಾಗ್ತದಪ್ಪ ಅಂದ್ರ ಸ್ಥಾಪನೆ ಆಗ್ತದ. ವಿಶ್ವ ಆರೋಗ್ಯ ಸಂಸ್ಥೆ ಯಾವ ವರ್ಷ ಸ್ಥಾಪನೆ ಆಯ್ತು? ವಿಶ್ವ ಆರೋಗ್ಯ ಸಂಸ್ಥೆ ಯಾವ ವರ್ಷ ಸ್ಥಾಪನೆ ಆಯ್ತು? 1948 ಸ್ಥಾಪನೆ ಆಗ್ತದ. ಯಾವ ದಿನ ಸ್ಥಾಪನೆ ಆಗ್ತದ? ಏಪ್ರಿಲ್ 7 ಸ್ಥಾಪನೆ ಆಗ್ತದ. ಹಾಗಾಗಿ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರ
ಏಪ್ರಿಲ್ 7ಕ್ಕೆ ವಿಶ್ವ ಆರೋಗ್ಯ ದಿನವನ್ನು ಏನ್ ಮಾಡ್ತಾರಂದ್ರ ಆಚರಿಸಲಾಗ್ತದೆ. ವಿಶ್ವ ಆರೋಗ್ಯ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ? ಏಪ್ರಿಲ್ 7ಕ್ಕೆ. ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಏಪ್ರಿಲ್ 7, 1948 ಏನಪ್ಪಾ ಅಂದ್ರೆ ಸ್ಥಾಪನೆ ಆಯ್ತು. ಅದರ ಸವಿ ನೆನಪಿಗಾಗಿ ಏನ್ ಮಾಡ್ತಾರಪ್ಪ ಅಂದ್ರ ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರ ಏಪ್ರಿಲ್ 7ಕ್ಕೆ ಏನಂತಾರ ಆಚರಣೆ ಮಾಡ್ತಾರ. ನೋಡ್ರಿ, ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಇದಪ್ಪ ಅಂದ್ರ ಜಿನೇವಾದಲ್ಲಿದೆ. ಎಲ್ಲಿದಪ್ಪ ಅಂದ್ರ ಜಿನಿವಾ ನಗರದಲ್ಲಿದೆ. ಈ ಜಿನಿವಾ ನಗರ ಎಲ್ಲಿದಪ್ಪ ಅಂದ್ರ ಸ್ವಿಟ್ಜರ್ಲೆಂಡ್ ದೇಶದಲ್ಲಿ ಅದ. ಯಾವ ದೇಶದಲ್ಲಿ ಅದ? ಸ್ವಿಟ್ಜರ್ಲೆಂಡ್ ದೇಶದ. ಈ ಜಿನಿವಾ ನಗರವನ್ನು ಏನಂತ ಕರೀತಾರಪ್ಪ ಅಂದ್ರ ವಿಶ್ವದ ಶಾಂತಿಯ ರಾಜಧಾನಿ ಎಂದು ಕರೀತಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ಅದು ಜಿನಿವಾ ನಗರದಲ್ಲಿ ಇದೆ. ಈ ಜಿನಿವಾ ನಗರ ಯಾವ ದೇಶದಲ್ಲಿ ಕಂಡು ಬರ್ತದಪ್ಪ ಅಂದ್ರ ಸ್ವಿಟ್ಜರ್ಲೆಂಡ್ ನಲ್ಲಿ ಕಂಡು ಬರ್ತದ. ಸ್ವಿಟ್ಜರ್ಲೆಂಡ್ ದೇಶದಲ್ಲಿ ಕಂಡು ಬರುವಂತ ಜಿನಿವಾ ನಗರವನ್ನು ಏನಂತ ಕರೀತಾರಪ್ಪ ಅಂದ್ರ ವಿಶ್ವದ ಶಾಂತಿಯ ರಾಜಧಾನಿ. ಏನ್ ನೋಡ್ರಿ, ಎಂತ ಅದ್ಭುತ ಬೀರುವುದು. ವಿಶ್ವದ ಶಾಂತಿಯ ರಾಜಧಾನಿ ಅಂತ ಯಾವ ನಗರ ಕರೀತಾರಪ್ಪ ಅಂದ್ರ ಜಿನಿವಾ ನಗರಕ್ಕೆ ಕರೀತಾರ. ನೋಡ್ರಿ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟದವ? 194 ಅದಾವ. ಎಷ್ಟದವ? 194 ಅದಾವ. ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಕೇಳ್ತೀನಿ, ನೋಡೋಣ ಹೇಳ್ರಿ. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಎಷ್ಟದವ? ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಎಷ್ಟದವ? 193 ಅದಾವ. ಹಿಂದಿನ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದ್ವಿ ನಾವು. ವಿಶ್ವ ಆರೋಗ್ಯ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಎಷ್ಟದವಪ್ಪ ಅಂದ್ರ 194 ಅದಾವ. ಎಷ್ಟದವ? 194 ದೇಶಗಳು ಏನಪ್ಪಾ ಅಂದ್ರ ಇದರ ಸದಸ್ಯತ್ವವನ್ನು ಪಡೆದುಕೊಂಡವ. ನೆಕ್ಸ್ಟ್, ಪ್ರಸ್ತುತ ಇದರ ಮಹಾನಿರ್ದೇಶಕರು ಡೈರೆಕ್ಟರ್ ಯಾರದಾರಪ್ಪ ಅಂದ್ರ ಟೆಡ್ರೋಸ್ ಅದಾನೋಮ್ ಗೆಬ್ರಿಯೆಸಸ್ ಅನ್ನೋರು ಏನಪ್ಪಾ ಅಂದ್ರ ಇದರ ಮಹಾನಿರ್ದೇಶಕರು ಅದರ. ಕರೆಂಟ್ ಅಫೇರ್ಸ್ ಒಳಗೊಮ್ಮೆ ಏನ್ ಮಾಡ್ತಾರಪ್ಪ ಅಂದ್ರ ನಮಗ್ ಕೇಳಿದಿರ್ತಾನ, ಅದನ್ನ ಏನಪ್ಪಾ ಅಂದ್ರ ನೀವು ನೆನಪಿಟ್ಕೋಬೇಕಾಗ್ತದ. ನೆಕ್ಸ್ಟ್, ವಿಶ್ವ ಸಂಸ್ಥೆಯ ಪ್ರಮುಖ ಉದ್ದೇಶಗಳು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಮುಖ ಉದ್ದೇಶಗಳು ಏನದ ನೋಡ್ರಿ. ವಿಶ್ವ ಆರೋಗ್ಯ ಸಂಸ್ಥೆಯು ಸಂವಿಧಾನದ ಪ್ರಕಾರ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ವಿಶ್ವದ ಎಲ್ಲ ಜನರಿಗೂ ಸಾಧ್ಯವಿರುವ ಅತ್ಯುನ್ನತ ಮಟ್ಟದ ಆರೋಗ್ಯವನ್ನು ಒದಗಿಸುವುದು. ಇಲ್ಲಿ ಆರೋಗ್ಯ ಎಂದರೆ ಕೇವಲ ಕಾಯಿಲೆ ಇಲ್ಲದಿರುವುದು ಮಾತ್ರವಲ್ಲ, ದೈಹಿಕ, ಮಾನಸಿಕ, ಸಾಮಾಜಿಕ ಸುಸ್ಥಿತಿಯಲ್ಲಿರುವುದು ಎಂದರ್ಥ. ನೋಡ್ರಿ, ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ವಿಶ್ವದಲ್ಲಿರುವಂತ ಎಲ್ಲಾ ಜನರ ಆರೋಗ್ಯವನ್ನು ಕಾಪಾಡುದು. ಆರೋಗ್ಯ ಅಂದ್ರೆ ಯಾವ ರೀತಿ ಅಂದ್ರ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಏನಪ್ಪಾ ಅಂದ್ರ ಅವರ ಆರೋಗ್ಯದ ಬಗ್ಗೆ ಏನಪ್ಪಾ ಅಂದ್ರ ಕಾಳಜಿನ ವಹಿಸುದು ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಏನಾಗಿದಪ್ಪ ಅಂದ್ರ ಉದ್ದೇಶ ಆಗ್ಯದ. ನೆಕ್ಸ್ಟ್ ನೋಡ್ರಿ, ಈ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಭಾರತದ ಮಧ್ಯೆ ನಡುವೆ ಯಾವ ರೀತಿಯ ಸಂಬಂಧ ಅದನ್ನ ನೋಡ್ರಿ. ಭಾರತವು WHO ಏನ್ ಹೇಳ್ರಿ? WHO ಅಂದ್ರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಬರ್ತದ. ಇದು ಸಕ್ರಿಯ ಸದಸ್ಯ ರಾಷ್ಟ್ರ ಆಗ್ಯದ ಭಾರತ. ನೋಡ್ರಿ, WHO ನ ಆಗ್ನೇಯ ಏಷ್ಯಾ ಪ್ರಾದೇಶಿಕ ಕಚೇರಿ ಎಲ್ಲಿದಪ್ಪ ಅಂದ್ರ ನವದೆಹಲಿ ಒಳಗದ. WHO ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ಆಗ್ನೇಯ ಏಷ್ಯಾ ಪ್ರಾದೇಶಿಕ ಕಚೇರಿ ಎಲ್ಲಿದಪ್ಪ ಅಂದ್ರ ನವದೆಹಲಿಯಲ್ಲಿ ಅದ. ನವದೆಹಲಿ ಅದ. ಭಾರತದಲ್ಲಿ ಪೋಲಿಯೋ ಮುಕ್ತ ಅಭಿಯಾನ ಮತ್ತು ಕ್ಷಯ ರೋಗ ನಿಯಂತ್ರಣದಲ್ಲಿ ಈ ಸಂಸ್ಥೆ ದೊಡ್ಡ ಮಟ್ಟದ ಸಹಕಾರ ನೀಡ್ಯದ. ಅಂದ್ರ ಭಾರತದಲ್ಲಿ ಏನಪ್ಪಾ ಅಂದ್ರ ಪೋಲಿಯೋ ಕಾಯಿಲೆಯನ್ನು ಹೋಗಲಾಡಿಸೋದಕ್ಕೂ ಮತ್ತೆ ಕ್ಷಯ ರೋಗ ಹೋಗಲಾಡಿಸೋದಕ್ಕೆ ಏನಪ್ಪಾ ಅಂದ್ರ ವಿಶ್ವ ಆರೋಗ್ಯ ಸಂಸ್ಥೆ ಏನಪ್ಪಾ ಅಂದ್ರ ದೊಡ್ಡ ಮಟ್ಟದಲ್ಲಿ ನಮಗೆ ಏನಪ್ಪಾ ಅಂದ್ರ ಸಹಕಾರ ಮಾಡ್ಯದ. ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಗೆ ಸಂಬಂಧಪಟ್ಟಂತೆ ಏನೇನ್ ನೆನಪಿಟ್ಕೋಬೇಕು? WHO ವಿಸ್ತೃತ ರೂಪ ಕೇಳ್ತಾನ ನಮ್ಮ ಪರೀಕ್ಷೆ ಒಳಗ. ವಿಶ್ವ ಆರೋಗ್ಯ ಸಂಸ್ಥೆ ಕೇಂದ್ರ ಕಚೇರಿ ಕೇಳ್ತಾನ. ವಿಶ್ವ ಆರೋಗ್ಯ ಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು, ಇವೆಲ್ಲ ಅಂಶಗಳನ್ನ ಏನಪ್ಪಾ ಅಂದ್ರ ಕೇಳ್ತಾನ. ಒಂದ್ಸಲ ನೀಟಾಗಿ ಏನ್ ಮಾಡ್ರಪ್ಪ ಅಂದ್ರ ಶಾರ್ಟ್ ಆಗಿ ನೋಟ್ಸ್ ಅನ್ನ ಮಾಡ್ಕೊಡ್ರಿ. ನೆಕ್ಸ್ಟ್ ಯಾವ್ದು ಬರ್ತದಪ್ಪ ಅಂದ್ರ ವಿಶ್ವ ಸಂಸ್ಥೆಯ ಆಹಾರ ಮತ್ತು ಕೃಷಿಯ ಸಂಸ್ಥೆ ಬರ್ತದ. ಏನ್ ಬರ್ತದ? ವಿಶ್ವ ಸಂಸ್ಥೆಯ ಆಹಾರ ಮತ್ತು ಕೃಷಿಯ ಸಂಸ್ಥೆ ಬರ್ತದ. ಇದನ್ನ ಶಾರ್ಟ್ ಕಟ್ ಒಳಗೆ ಏನಂತಾರಪ್ಪ ಅಂದ್ರ FAO ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಏನ್ ಬರ್ತದ. ಈ ವಿಶ್ವ ಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಯಾವ ವರ್ಷ ಸ್ಥಾಪನೆ ಆಗ್ತದಪ್ಪ ಅಂದ್ರ ಅಕ್ಟೋಬರ್ 16, 1945 ಏನಾಗ್ತದಪ್ಪ ಅಂದ್ರ ಸ್ಥಾಪನೆ ಆಗ್ತದ. ವಿಶ್ವ ಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ FAO ಯಾವಾಗ ಸ್ಥಾಪನೆ ಆಗ್ತದ ಅಂದ್ರ ಅಕ್ಟೋಬರ್ 16,
1945ರಲ್ಲಿ ಏನಾಗ್ತದಪ್ಪ ಅಂದ್ರೆ ಅದು ಸ್ಥಾಪನೆ ಆಗ್ತದ. ಈ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರ ರೋಮ್ ನಗರ, ಇಟಲಿ ದೇಶದ ರೋಮ್ ನಗರದಲ್ಲಿ ಏನಾಗ್ತದಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿಯ ಸಂಸ್ಥೆ ಕೇಂದ್ರ ಕಚೇರಿ ಇದೆ. ಕೇಳಿದ ನಮಗ ಪರೀಕ್ಷೆ ಒಳಗ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿಯ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದಾನ. FAO ಇದರ ವಿಸ್ತೃತ ರೂಪ ಏನಂತ ಕೇಳಿದಾನ. ನೆಕ್ಸ್ಟ್ FAO ಯಾವಾಗ ಸ್ಥಾಪನೆ ಆತಂತ ನಮಗ್ ಪ್ರಶ್ನೆಯನ್ನ ಕೇಳಿದಾನ. ನೋಡ್ರಿ, FAO ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಏನದಲ್ಲ, ಇದು ಯಾವ ವರ್ಷ ಸ್ಥಾಪನೆ ಆತಂತ ಹೇಳಿದೆ ನಾನು. 1945 ಅಕ್ಟೋಬರ್ 14 ಸ್ಥಾಪನೆ ಆಯ್ತು. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿದೆ ನಾನು. ರೋಮ್ ನಗರದ ಏನಪ್ಪಾ ಅಂದ್ರ ಅದ ಇಟಲಿ ದೇಶದ ರೋಮ್ ನಗರದಲ್ಲಿ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಕೇಂದ್ರ ಕಚೇರಿ ಏನಪ್ಪಾ ಅಂದ್ರ ಅದ. ಇದರ ಧ್ಯೇಯವಾಕ್ಯ ಏನದ, ಮೋಟೋ ಏನಿದೆ ನೋಡ್ರಿ, ಎಲ್ಲರಿಗೂ ಆಹಾರ ಸಿಗಲಿ, ಲೆಟ್ ದೇರ್ ಬಿ ಬ್ರೆಡ್ ಅನ್ನೋದು ಏನಪ್ಪಾ ಅಂದ್ರ ಇದರ ಘೋಷವಾಕ್ಯವಾಗ್ಯದ. ಯಾವ ಸಂಸ್ಥೆಯ ಘೋಷವಾಕ್ಯವಾಗ್ಯದ? FAO ದ ಘೋಷವಾಕ್ಯವಾಗ್ಯದ. ಎಲ್ಲರಿಗೂ ಆಹಾರ ಸಿಗಬೇಕು ಅನ್ನೋದು ಇದರ ಮುಖ್ಯ ಏನಪ್ಪಾ ಅಂದ್ರೆ ಧ್ಯೇಯವಾಕ್ಯ ಆಗ್ಯದ. ನೋಡ್ರಿ, ಈ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಎಷ್ಟದವಪ್ಪ ಅಂದ್ರ 194 ಅದಾವ. WHO ಸದಸ್ಯ ರಾಷ್ಟ್ರಗಳು ಎಷ್ಟದವ? 194 ಅದಾವ. FAO ದ ಸದಸ್ಯ ರಾಷ್ಟ್ರಗಳು ಎಷ್ಟದವ? 194 ಅದಾವ. ವಿಶ್ವಸಂಸ್ಥೆ ಎಷ್ಟದವ? 193 ಅದಾವ. ನೆನಪಿರಲ್ಲ ಅಂತ ಹೇಳಿದೆ ನಾನು ನಿಮಗ. ಒಂದಕ್ಕೊಂದು ಈ ರೀತಿ ಏನ್ ಮಾಡಿದ್ರೆ ರಿಲೇಟೆಡ್ ಇಟ್ಕೊಂಡು ಸ್ಟಡಿ ಮಾಡಿದ್ರೆ ಅಂದ್ ಏನಾಗ್ತದಪ್ಪ ಅಂದ್ರ ನಿಮ್ಮ ತಲೆ ಒಳಗ ಇಲ್ಲಿರುವಂತ ವಿಷಯ ಬಹಳಷ್ಟು ಏನಾಗ್ತದಪ್ಪ ಅಂದ್ರ ನೆನಪಿನಲ್ಲಿ ಉಳಿತದ. ನೋಡ್ರಿ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಸದಸ್ಯ ರಾಷ್ಟ್ರಗಳು ಎಷ್ಟದಾವ ಅಂತ ಹೇಳಿದ್ರೆ ನಾನು 194. ಎಷ್ಟದವ? 194 ರಾಷ್ಟ್ರಗಳು. ಮತ್ತೆ ಯುರೋಪಿಯನ್ ಯೂನಿಯನ್ ಸಂಘಟನೆ ಏನದಪ್ಪ ಅಂದ್ರ ಅಲ್ಲಿ ಅದ. ಈ ಸಂಘಟನೆ ಒಂದು ಸೇರಿದ್ರೆ ಒಟ್ಟಿಗೆ ಎಷ್ಟಾಗ್ತವಪ್ಪ ಅಂದ್ರ 195 ಆಗ್ತವ. ಇದು ಒಂದು ಸಂಘಟನೆ. 194 ಏನಪ್ಪಾ ಅಂದ್ರ ರಾಷ್ಟ್ರಗಳದಾವ. 194 ರಾಷ್ಟ್ರಗಳದಾವ. ಒಂದು ಯುರೋಪಿಯನ್ ಯೂನಿಯನ್ ಅನ್ನೋದು ಏನಪ್ಪಾ ಅಂದ್ರ ಒಂದು ಸಂಘಟನೆ ಅದ. ಅದು ಒಟ್ಟು ಕೂಡಿ ಎಷ್ಟಾಗ್ತವಪ್ಪ ಅಂದ್ರ 195 ಆಗ್ತದ. ನೆಕ್ಸ್ಟ್ ನೋಡ್ರಿ, ವಿಶ್ವ ಆಹಾರ ದಿನ. ನೋಡ್ರಿ, ವಿಶ್ವ ಆಹಾರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಂದ್ರ ಪ್ರತಿ ವರ್ಷ ಅಕ್ಟೋಬರ್ 16 ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನ ಆಚರಣೆ ಮಾಡ್ತಾರ. ಯಾಕೆ ಆಚರಣೆ ಮಾಡ್ತಾರ ಅದರ ಹಿನ್ನೆಲೆಯನ್ನು ನಾವು ನೋಡಿದಾಗ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಹಾರ ಮತ್ತು ಕೃಷಿ ಸಂಸ್ಥೆ ಏನಿದಲ್ಲ, ಇದು ಸ್ಥಾಪನೆ ಆದ ಸವಿ ನೆನಪಿಗಾಗಿ. ಅದು ಯಾವ ದಿನ ಸ್ಥಾಪನೆ ಆಯ್ತು? ಅಕ್ಟೋಬರ್ 16 ಏನಾಗ್ತದಪ್ಪ ಅಂದ್ರ ಅದು ಸ್ಥಾಪನೆ ಆಗ್ತದ. ಯಾವ ದಿನ ಸ್ಥಾಪನೆ ಆಗ್ತದ? ಅಕ್ಟೋಬರ್ 16 ಏನಪ್ಪಾ ಅಂದ್ರ ಸ್ಥಾಪನೆ ಆಗ್ತದ. ವರ್ಷ ಕೇಳಿದಾಗ ಯಾವಾಗ ಆಗ್ತದಪ್ಪ ಅಂದ್ರ 1945. ಈ ಸಂಸ್ಥೆ 1945 ಅಕ್ಟೋಬರ್ 16 ಸ್ಥಾಪನೆ ಆದ ಸಲುವಾಗಿ ಆ ದಿನವನ್ನ ಏನ್ ಮಾಡ್ತಾರಪ್ಪ ಅಂದ್ರ ವಿಶ್ವ ಆಹಾರ ದಿನವನ್ನಾಗಿ ಆಚರಣೆ ಮಾಡ್ತಾರ. ಅವತ್ತಿನ ದಿನದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಆಹಾರದ ಮಹತ್ವ ಮತ್ತು ಹಸುವಿನ ವಿರುದ್ಧ ಹೋರಾಟದ ಬಗ್ಗೆ ಏನ್ ಮಾಡೋದಪ್ಪ ಅಂದ್ರ ಜಾಗೃತಿ ಮೂಡಿಸೋದು. ವಿಶ್ವ ಆಹಾರ ದಿನದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಆಹಾರದ ಮಹತ್ವ ಮತ್ತು ಹಸುವಿನ ವಿರುದ್ಧದ ಹೋರಾಟದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಅಕ್ಟೋಬರ್ 16 ಏನ್ ಮಾಡ್ತಾರಪ್ಪ ಅಂದ್ರ ವಿಶ್ವ ಆಹಾರ ದಿನವನ್ನ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಇದನ್ನ ಯಾವಾಗ ಪ್ರಾರಂಭ ಮಾಡಿದ್ರು? 1979ರಲ್ಲಿ ನಡೆದ FAO ನ 20ನೇ ಸಾಮಾನ್ಯ ಸಭೆಯ ಸಮ್ಮೇಳನದಲ್ಲಿ ಹಂಗೇರಿಯ ಮಾಜಿ ಕೃಷಿ ಮತ್ತು ಆಹಾರ ಸಚಿವರಾದಂತ ಡಾಕ್ಟರ್ ಪಾಲ್ ರೋಮಾನಿ ಅವ್ರೇನಪ್ಪಾ ಅಂದ್ರ ಪ್ರಸ್ತಾವನೆ ಮೇರೆಗೆ ಈ ದಿನವನ್ನ ಏನಪ್ಪಾ ಅಂದ್ರ ಆಚರಣೆಗೆ ಬಂತು. ನೋಡ್ರಿ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ 20ನೇ ಸಾಮಾನ್ಯ ಸಭೆಯ ಸಮ್ಮೇಳನದಲ್ಲಿ ಹಂಗೇರಿಯ ಮಾಜಿ ಕೃಷಿ ಮತ್ತು ಆಹಾರ ಸಚಿವರಾದಂತ ಡಾಕ್ಟರ್ ಪಾಲ್ ರೋಮ್ಯಾನಿ ಅವರು ಪ್ರಸ್ತಾವನೆ ಮೇರೆಗೆ ಏನಪ್ಪಾ ಅಂದ್ರ ಪ್ರತಿ ವರ್ಷ ಅಕ್ಟೋಬರ್ 16 ಏನ್ ಮಾಡ್ತಾರಪ್ಪ ಅಂದ್ರೆ ವಿಶ್ವ ಆಹಾರ ದಿನವನ್ನ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಯಾವ ದಿನವನ್ನ ಆಚರಣೆ ಮಾಡ್ತಾರ? ವಿಶ್ವ ಆಹಾರ ದಿನವನ್ನ ಆಚರಣೆ ಮಾಡ್ತಾರ. ನೋಡ್ರಿ, ಈ ವಿಶ್ವ ಆರೋಗ್ಯ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರ? ವಿಶ್ವ ಆರೋಗ್ಯ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರ? ಏಪ್ರಿಲ್ 7 ಆಚರಣೆ ಮಾಡ್ತಾರ. ಯಾವ ದಿನ? ಏಪ್ರಿಲ್ 7 ಆಚರಣೆ ಮಾಡ್ತಾರ.
ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ? ಸೆಪ್ಟೆಂಬರ್ 8ಕ್ಕೆ ಆಚರಣೆ ಮಾಡ್ತಾರ. ವಿಶ್ವ ಆಹಾರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ? ಅಕ್ಟೋಬರ್ 16ಕ್ಕೆ ಆಚರಣೆ ಮಾಡ್ತಾರ. ಯಾವಾಗ ಆಚರಣೆ ಮಾಡ್ತಾರ? ಅಕ್ಟೋಬರ್ 16ಕ್ಕೆ ಏನಪ್ಪ ಅಂದ್ರ ಅದನ್ನ ಆಚರಣೆ ಮಾಡ್ತಾರ. ನೆಕ್ಸ್ಟ್ ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಅಂತ ಬರ್ತದ, ಯುನಿಸೆಫ್ ಅಂತ ಬರ್ತದ. ಅಂದ್ರೆ ಇದ್ರ ವಿಸ್ತೃತ ರೂಪ ನೋಡ್ರಿ, ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಅಂತ ಬರ್ತದ. ಅಂದ್ರ ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಅಂತ ಅರ್ಥ ಕೊಡ್ತದ ಇದು. ಅಂದ್ರ ಯುನಿಸೆಫ್ ಅಂದ್ರೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಅಂದ್ರ ವಿಶ್ವಸಂಸ್ಥೆಯ ಮಕ್ಕಳ ನಿಧಿ. ಇದರ ಪೂರ್ಣ ಹೆಸರು ಏನ್ ಬರ್ತದಪ್ಪ ಅಂದ್ರ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಫಂಡ್ ಅಂತ ಬರ್ತದ. ನೆಕ್ಸ್ಟ್ ಇದು ಆರಂಭದಲ್ಲಿ ಸ್ಥಾಪನೆ ಆದಂತ ಸಂದರ್ಭದೊಳಗೆ ಇದ್ರ ಹೆಸರು ಬೇರೆ ಇರ್ತದ. ವಿಶ್ವಸಂಸ್ಥೆಯ ಮಕ್ಕಳ ನಿಧಿಯ ಮೊದಲ ಹೆಸರು ಏನಪ್ಪಾ ಅಂತ ಕೇಳಿದಾಗ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ ಇರ್ತದ. ನೋಡ್ರಿ, ವಿಶ್ವಸಂಸ್ಥೆಯ ಮಕ್ಕಳ ನಿಧಿಯ ಮೊದಲ ಹೆಸರು ಏನಪ್ಪಾ ಅಂದ್ರ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ ಇರ್ತದ. ಆಮೇಲೆ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಅಂತ ಏನಪ್ಪಾ ಅಂದ್ರ ಅದನ್ನ ಕನ್ವರ್ಟ್ ಅನ್ನ ಮಾಡ್ತಾರ. ನೋಡ್ರಿ, ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಯಾವಾಗ ಸ್ಥಾಪನೆ ಆಯ್ತು ಅಂದ್ರ ಡಿಸೆಂಬರ್ 11, 1946 ಸ್ಥಾಪನೆ ಆಗ್ತದ. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಸಂಸ್ಥೆ ಯಾವಾಗ ಸ್ಥಾಪನೆ ಆಗ್ತದಪ್ಪ ಅಂದ್ರ ಡಿಸೆಂಬರ್ 11, 1946 ಸ್ಥಾಪನೆ ಆಗ್ತದ. ಯಾವಾಗ ಸ್ಥಾಪನೆ ಆಗ್ತದ? ಡಿಸೆಂಬರ್ 11, 1946 ಏನಾಗ್ತದಪ್ಪ ಏನಪ್ಪಾ ಅಂದ್ರ ಅದು ಸ್ಥಾಪನೆ ಆಗ್ತದೆ. ಯಾಕೆ ಸ್ಥಾಪನೆ ಮಾಡಿದ್ರಿ ಇದನ್ನ? ಎರಡನೇ ಮಹಾಯುದ್ಧದ ನಂತರ ಸಂಕಷ್ಟದಲ್ಲಿದ್ದ ಮಕ್ಕಳಿಗೆ ಸಹಾಯ ಮಾಡಲು ಸ್ಥಾಪನೆ ಮಾಡ್ತಾರ. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಏನದಲ್ಲ ಇದನ್ನ ಯಾಕೆ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಎರಡನೇ ಮಹಾಯುದ್ಧ ಆದ ನಂತರ ಸಂಕಷ್ಟದಲ್ಲಿದ್ದ ಮಕ್ಕಳಿಗೆ, ಎರಡನೇ ಮಹಾಯುದ್ಧ ಆದಂತ ಸಂದರ್ಭ ಕೆಲವು ಮಕ್ಕಳು ಏನ್ ಮಾಡಿದ್ರಪ್ಪ ಅಂದ್ರೆ ತಂದೆ ತಾಯಿ ಕಳ್ಕೊಂಡ್ರು, ತಮ್ಮ ಬಂಧು ಬಳಗವನ್ನು ಕಳ್ಕೊಂಡ್ರು, ಕೆಲವೊಂದು ಮಕ್ಕಳ ಅನಾಥರಾದರು. ಅಂತ ಮಕ್ಕಳಿಗೆ ಸಹಾಯ ಮಾಡಲು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರ. ಯಾವ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರ? ವಿಶ್ವಸಂಸ್ಥೆಯ ಮಕ್ಕಳ ನಿಧಿ. ಯಾವ ವರ್ಷ ಅದನ್ನು ಸ್ಥಾಪನೆ ಮಾಡ್ತಾರ? 1946 ಏನಪ್ಪಾ ಅಂದ್ರ ಸ್ಥಾಪನೆ ಮಾಡ್ತಾರ. ದಿನ ಅಂತ ಬಂದಾಗ ಏನಪ್ಪಾ ಅಂದ್ರ ಡಿಸೆಂಬರ್ 11 ಬರ್ತದ. ಡಿಸೆಂಬರ್ 11, 1946 ಎರಡನೇ ಮಹಾಯುದ್ಧದ ನಂತರ ಸಂಕಷ್ಟದಲ್ಲಿರುವ ಮಕ್ಕಳಿಗೆ ಸಹಾಯ ಮಾಡಲು ವಿಶ್ವಸಂಸ್ಥೆ ಮಕ್ಕಳ ನಿಧಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರ ಸ್ಥಾಪನೆ ಮಾಡ್ತಾರ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರ ನ್ಯೂಯಾರ್ಕ್ ನಗರದೊಳಗದ. ಅಮೆರಿಕ ದೇಶದ ನ್ಯೂಯಾರ್ಕ್ ನಗರದಲ್ಲಿ ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ ಮಕ್ಕಳ ನಿಧಿಯ ಕೇಂದ್ರ ಕಚೇರಿ ಅದ. ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಕೇಳ್ತೀನಿ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನೋಡಿ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ಇಲ್ಲಿ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ನ್ಯೂಯಾರ್ಕ್ ನಗರದೊಳಗ ಅದ. ವಿಶ್ವಸಂಸ್ಥೆಯ ಮಕ್ಕಳ ನಿಧಿಯ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದ್ರ ನ್ಯೂಯಾರ್ಕ್ ನಗರದೊಳಗ. ಹಾಗಾದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆ ಹೇಳಿ ನೋಡೋಣ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಬಹಳಷ್ಟು ಇಂಪಾರ್ಟೆಂಟ್, ಪದೇ ಪದೇ ಪರೀಕ್ಷೆಗೆ ಬರ್ತಾವು ನೋಡ್ರಿ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರ ನೆದರ್ಲ್ಯಾಂಡ್ಸ್ನ ಹೇಗ್ ನಗರದಲ್ಲಿ ಅದ. ಯಾವ ನಗರದೊಳಗ ಅದ? ಹೇಗ್ ನಗರದಲ್ಲಿ ಏನಪ್ಪಾ ಅಂದ್ರ ಅದ. ನೋಡ್ರಿ, ವಿಶ್ವಸಂಸ್ಥೆಯ ಮಕ್ಕಳ ನಿಧಿಯ ಪ್ರಸ್ತುತ ಮುಖ್ಯಸ್ಥರು ಯಾರಪ್ಪ ಅಂದ್ರ ಕ್ಯಾಥರಿನ್ ರಸೆಲ್ ಬರ್ತಾರ. ಯಾರು ಬರ್ತಾರ? ಕ್ಯಾಥರಿನ್ ರಸೆಲ್ ಅವರು ಬರ್ತಾರ. ಇದು ಅಂದ್ರ ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಏನ್ ಮಾಡ್ತದಪ್ಪ ಅಂದ್ರ 1965 ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಪಡೆದದ. ಯಾವ ವರ್ಷ ನೊಬೆಲ್ ಪ್ರಶಸ್ತಿಯನ್ನು ಪಡಿತದಪ್ಪ ಅಂದ್ರ 1965 ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಏನ್ ಮಾಡ್ತದಪ್ಪ ಅಂದ್ರ ಶಾಂತಿ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಳ್ತದ. ಈ ಸಂಸ್ಥೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಯಾಕಂದ್ರ ಇದು ಮಕ್ಕಳಿಗೆ ಸಂಬಂಧಪಟ್ಟದ ಸಂಸ್ಥೆ ಆಗದ. ನಾವು ಟೀಚರ್ ಆಗಿ ನೆಕ್ಸ್ಟ್ ಏನ್ ಮಾಡ್ತೇವಪ್ಪ ಅಂದ್ರ ಮಕ್ಕಳ ಮುಂದ್ಗಡೆ ಹೋಗ್ತೀವಿ. ಈ ಸಂಸ್ಥೆಯ ಬಗ್ಗೆ ನಮಗ್ ಪ್ರಶ್ನೆಗಳು ಬರಬಹುದು. ಹಾಗಾಗಿ ಕಂಪಲ್ಸರಿ ಇಲ್ಲಿರುವಂತ ಪ್ರತಿಯೊಂದು ಅಂಶಗಳನ್ನ ಏನಪ್ಪಾ ಅಂದ್ರ ನೆನಪಿಟ್ಟುಕೋರಿ. ನೋಡ್ರಿ, ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಯಾವಾಗ ಸ್ಥಾಪನೆ ಆಯ್ತು? ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೋಡ್ರಿ. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಯಾವಾಗ ಸ್ಥಾಪನೆ ಆಯ್ತು? 1946 ಸ್ಥಾಪನೆ ಆಯ್ತು. ಯಾಕೆ ಸ್ಥಾಪನೆ ಮಾಡಿದ್ರು ಅದನ್ನ? ಎರಡನೇ ಮಹಾಯುದ್ಧದ ನಂತರ ಸಂಕಷ್ಟದಲ್ಲಿದ್ದ ಮಕ್ಕಳಿಗೆ ಸಹಾಯ ಮಾಡಲು. ಇದರ ಕೇಂದ್ರ ಕಚೇರಿಯಲ್ಲಿ ಅದ ನ್ಯೂಯಾರ್ಕ್ ನಗರದಲ್ಲಿ ಅದ. ಪ್ರಸ್ತುತ ಮುಖ್ಯಸ್ಥರು ಕ್ಯಾಥರಿನ್ ರಸೆಲ್ ಅವರು ಬರ್ತಾರ.
ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಏನದಲ್ಲ ಯಾವ ವರ್ಷ ನೊಬೆಲ್ ಶಾಂತಿ ಪ್ರಶಸ್ತಿನ ಪಡೆಯುತ್ತಿದ್ದು 1965ರಲ್ಲಿ ಇದು ನೊಬೆಲ್ ಪ್ರಶಸ್ತಿ ಅಂತ ತೆಗೆದುಕೊಳ್ತದ. ಯಾವ ವರ್ಷ? 1965ರಲ್ಲಿ ಏನಾಗ್ತದಪ್ಪ ಅಂದ್ರೆ ಅದು ನೊಬೆಲ್ ಶಾಂತಿ ಪ್ರಶಸ್ತಿನ ಏನ್ ಮಾಡ್ತದಪ್ಪ ಅಂದ್ರ ತೆಗೆದುಕೊಳ್ತದ. ನೋಡ್ರಿ ಇದರ ಪ್ರಮುಖ ಉದ್ದೇಶಗಳು ಏನದವ? ಯುನಿಸೆಫ್ ಮುಖ್ಯವಾಗಿ ಮಕ್ಕಳ ಹಕ್ಕುಗಳು ಮತ್ತು ಯೋಗಕ್ಷೇಮಕ್ಕಾಗಿ ಕೆಲಸ ಮಾಡುತ್ತದೆ. ನೋಡ್ರಿ ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಇದು ಯಾವುದಕ್ಕಾಗಿ ಕೆಲಸ ಮಾಡ್ತದಪ್ಪ ಅಂದ್ರ ಮಕ್ಕಳ ಹಕ್ಕುಗಳು, ಮಕ್ಕಳ ಯೋಗಕ್ಷೇಮಕ್ಕಾಗಿ ಕೆಲಸ ಮಾಡ್ತದ. ಯಾವ್ದು ಕೆಲಸ ಮಾಡ್ತದ? ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡುವುದು, ಮಕ್ಕಳ ಯೋಗಕ್ಷೇಮವನ್ನು ಕಾಪಾಡುವ ಸಲುವಾಗಿ ಏನ್ ಮಾಡ್ತದಪ್ಪ ಅಂದ್ರೆ ಇದು ಕೆಲಸ ಮಾಡ್ತದ. ನೆಕ್ಸ್ಟ್ ಆರೋಗ್ಯ ಮತ್ತು ಪೋಷಣೆ, ಪೌಷ್ಟಿಕತೆಯನ್ನು ತಡೆಗಟ್ಟುವುದು, ಶಿಶು ಮರಣ ಪ್ರಮಾಣ ಕಡಿಮೆ ಮಾಡುವುದು. ನೋಡ್ರಿ ಒಂದ್ಸಲ ಗ್ಲಾನ್ಸ್ ಮಾಡ್ಕೋರಿ. ನಮಗೇನಪ್ಪ ಅಂದ್ರ ಒಮ್ಮೊಮ್ಮೆ ಸ್ಟೇಟ್ಮೆಂಟ್ ವೈಸ್ ಏನಪ್ಪಾ ಅಂದ್ರ ಪ್ರಶ್ನೆಗಳು ಬರ್ಬೋದು. ಯಾಕಂದ್ರೆ ಇದು ಮಕ್ಕಳಿಗೆ ಸಂಬಂಧಪಟ್ಟಂತ ವಿಷಯ. ನಾವು ಮಕ್ಕಳ ಮುಂದೆ ಹೋಗ್ತಿರೋರ್ ಮುಂದೆ ಟೀಚರ್ ಆಗಿ ಇದು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಏನಿದಲ್ಲ ಮಕ್ಕಳಿಗೆ ಏನ್ ಮಾಡ್ತದಪ್ಪ ಅಂದ್ರ ಆರೋಗ್ಯ ಮತ್ತು ಪೋಷಣೆ ಪೌಷ್ಟಿಕತೆಯನ್ನು ತಡೆಗಟ್ತದ. ಅವ್ರಿಗೆ ಆರೋಗ್ಯ ಮತ್ತು ಪೋಷಣೆ ಬಗ್ಗೆ ಗಮನ ಹರಿಸ್ತದ. ಅವರಲ್ಲಿ ಅಪೌಷ್ಟಿಕತೆ ಏನದಲ್ಲ ಅದನ್ನ ತಡೆಗಟ್ತದ. ಶಿಶು ಮರಣ ಪ್ರಮಾಣ ಏನ್ ಮಾಡ್ತದಪ್ಪ ಅಂದ್ರ ಕಡಿಮೆ ಮಾಡ್ತದ. ನೆಕ್ಸ್ಟ್ ಜಗತ್ತಿನಾದ್ಯಂತ ಎಲ್ಲ ಮಕ್ಕಳಿಗೆ ಏನಪ್ಪಾ ಅಂದ್ರ ಲಸಿಕೆಗಳನ್ನು ಪೂರೈಕೆ ಮಾಡ್ತದ. ಮಕ್ಕಳಿಗೆ ಲಸಿಕೆಯನ್ನು ಪೂರೈಸುವ ಸಂಸ್ಥೆಗಳ ಅತಿ ದೊಡ್ಡ ಸಂಸ್ಥೆ ಇದು. ಅತಿ ದೊಡ್ಡ ಸಂಸ್ಥೆಗಳಲ್ಲಿ ಏನಪ್ಪಾ ಅಂದ್ರೆ ಇದು ಒಂದಾಗ್ಯದ. ಶಿಕ್ಷಣ ನೋಡ್ರಿ ಎಲ್ಲಾ ಮಕ್ಕಳಿಗೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುವಂತೆ ಏನಪ್ಪಾ ಅಂದ್ರ ನೋಡ್ಕೊಳ್ತದ. ನೋಡ್ರಿ ಇದು ಯುನಿಸೆಫ್ ಅನ್ನೋದು ಏನದಲ್ಲ ಅಂದ್ರೆ ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಏನದಲ್ಲ ಭಾರತದಲ್ಲಿ ಒಂದಿಷ್ಟು ಕಾಯಿಲೆ ಅಂದ್ರೆ ಭಾರತದಲ್ಲಿ ಒಂದಿಷ್ಟು ಕಾಯಿಲೆಗಳು ಏನಾಗಿದೆ ಅಂದ್ರೆ ಭಾರತ ಒಂದಿಷ್ಟು ಕಾಯಿಲೆಗಳಿಂದ ಮುಕ್ತವಾಗಿದೆ. ಅಂತ ಕಾಯಿಲೆಗಳಲ್ಲಿ ಬಂದಾಗ ಮೊದಲು ಏನಪ್ಪಾ ಅಂದ್ರೆ ಸಿಡುಬು ಬರ್ತದ. ಅಂದ್ರೆ ಸ್ಮಾಲ್ ಪಾಕ್ಸ್ ಅಂತಾರೆ. ಇದಕ್ಕೆ ಏನಂತಾರೆ? ಇದಕ್ಕ ಸ್ಮಾಲ್ ಪಾಕ್ಸ್ ಅಂತ ಕರೀತಾರೆ. ಇದು ಯಾವ ವರ್ಷ ಮುಕ್ತಾಯ ಆಯ್ತು? ಭಾರತದಿಂದ ಸಂಪೂರ್ಣವಾಗಿ ಯಾವ ವರ್ಷ ಮುಕ್ತಾಯ ಆಯ್ತು ಅಂದ್ರ 1977ರಲ್ಲಿ ಏನಾಗ್ತದಪ್ಪ ಅಂದ್ರ ಸಂಪೂರ್ಣವಾಗಿ ಮುಕ್ತವಾಗ್ತದೆ. ಇನ್ನ ಜಾಗತಿಕವಾಗಿ ನೋಡಿದಾಗ ಏನಾಗ್ತದಪ್ಪ ಅಂದ್ರ 1980ರಲ್ಲಿ ಏನಪ್ಪಾ ಅಂದ್ರ ಈ ಸ್ಮಾಲ್ ಪಾಕ್ಸ್ ಅನ್ನೋದು ಏನಪ್ಪಾ ಅಂದ್ರ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರ ರೋಗ ಮುಗಿದೋಗ್ಯದ. ಅಂದ್ರೆ ಸಂಪೂರ್ಣವಾಗಿ ಏನಾಗ್ಯದಪ್ಪ ಅಂದ್ರ ನಿರ್ಮೂಲನೆ ಆಗ್ಯದ. ನೋಡ್ರಿ ಈ ಸಿಡುಬು ಅನ್ನೋದು ಏನಿದಲ್ಲ ಭಾರತದಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಆದ ಮೊದಲ ಕಾಯಿಲೆ ಆಗಿದೆ. ನೋಡ್ರಿ ಇದು ಇಂಪಾರ್ಟೆಂಟ್. ಭಾರತದಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಆದ ಮೊದಲ ಕಾಯಿಲೆ ಯಾವ್ದಪ್ಪ ಅಂದ್ರ ಸ್ಮಾಲ್ ಪಾಕ್ಸ್ ಬರ್ತದ. ಏನ ಆಲ್ರೆಡಿ SDA FDA ಏನ್ ಮಾಡಿದಾನಪ್ಪ ಅಂದ್ರ ಪ್ರಶ್ನೆಗಳು ಬಂದಿದಾವ ಇದ್ರ ಮೇಲೆ. ಏನ್ ಮಾಡ್ತಾನಪ್ಪ ಅಂದ್ರ ಒಂದ್ 4 ಕಾಯಿಲೆಗಳನ್ನು ಕೊಡ್ತಾನ. ಕೊಟ್ಟಿಗೆಸಿ ಭಾರತವು ಈ ಕೆಳಗಿನ ಯಾವ ಕಾಯಿಲೆಗಳಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿವೆ ಅಂತ ಏನಪ್ಪಾ ಅಂದ್ರ ಕೊಡ್ತಾನ. ಕೊಟ್ಟದಾಗ ABCD ಈ ರೀತಿ ಏನಪ್ಪಾ ಅಂದ್ರ ಆಪ್ಷನ್ಸ್ ಗಳನ್ನ ಕೊಡ್ತಾನ. ಇಲ್ಲಿ ಏನ್ ನೆನಪಿಟ್ಟುಕೋರಪ್ಪ ಅಂದ್ರ ಭಾರತದಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಆದ ಮೊದಲ ಕಾಯಿಲೆ ಯಾವ್ದಂತ ಕೇಳಿದಾಗ ಸ್ಮಾಲ್ ಪಾಕ್ಸ್ ಸಿಡುಬು ಬರ್ತದ. ನೆಕ್ಸ್ಟ್ ಎರಡನೇದು ಗಿನಿಯ ಹುಳು ರೋಗ ಅಂತ ಬರ್ತದ. ಇದು ಯಾವ ವರ್ಷ ಮುಕ್ತಾಯ ಆಯ್ತಪ್ಪ ಅಂದ್ರೆ 2000ರಲ್ಲಿ ಮುಕ್ತಾಯ ಆಗ್ತದೆ. ಎಷ್ಟೊಳಗ 2000 ಸಿಡಿಬಿನ ನಂತರ ಭಾರತದಿಂದ ನಿರ್ಮೂಲನೆ ಆದ 2ನೇ ಕಾಯಿಲೆ ಆಗಿದೆ. ನೋಡ್ರಿ ಇದು ಎಷ್ಟನೇ ಕಾಯಿಲೆ ಆಗಿದೆ? ಇದು 2ನೇ ಕಾಯಿಲೆ ಆಗ್ಯದ. ನೆಕ್ಸ್ಟ್ ಇನ್ನ ಪೋಲಿಯೋ ಬರ್ತದ. ಏನ್ ಬರ್ತದ? ಪೋಲಿಯೋ ಬರ್ತದ. ಇದು 2014ರಲ್ಲಿ ಏನಾಗ್ತಪ್ಪ ಅಂದ್ರ ಮುಕ್ತಾಯ ಆಗ್ತದ. ಅಂದ್ರೆ 2011ರಲ್ಲಿ ಪಶ್ಚಿಮ ಬಂಗಾಳದ ಔರಾದಲ್ಲಿ ಕೊನೆಯ ಪೋಲಿಯೋ ಪ್ರಕರಣ ಪತ್ತೆ ಆಗಿತ್ತು. ಸತತ 3 ವರ್ಷಗಳ ಕಾಲ ಯಾವುದೇ ಹೊಸ ಪ್ರಕರಣಗಳು ಬಾರದಿದ್ದಾಗ WHO ವಿಶ್ವ ಆರೋಗ್ಯ ಸಂಸ್ಥೆಯು ಪೋಲಿಯೋ ಮುಕ್ತ ಎಂದು ಘೋಷಿಸಿತು. ನೋಡ್ರಿ ಪೋಲಿಯೋ ಕಾಯಿಲೆ ಭಾರತದಿಂದ ಯಾವಾಗ ಅಂದ್ರೆ ಸಂಪೂರ್ಣವಾಗಿ ಮುಕ್ತಾಯ ಅಂದ್ರೆ ನಿರ್ಮೂಲನೆ ಆಯ್ತಂದ್ರೆ 2014ರಲ್ಲಿ ಆಗ್ತದ. ಆದ್ರೆ ಭಾರತದಲ್ಲಿ ಕೊನೆಯ ಪೋಲಿಯೋ ಪ್ರಕರಣ ಯಾವ ರಾಜ್ಯದಲ್ಲಿ ಆಗ್ತದಪ್ಪ ಅಂದ್ರ ಪಶ್ಚಿಮ ಬಂಗಾಳದಲ್ಲಿ ಆಗ್ತದ. ಯಾವ ರಾಜ್ಯದಲ್ಲಿ? ಪಶ್ಚಿಮ ಬಂಗಾಳದ ಔರಾದಲ್ಲಿ ಏನಾಗ್ತದಪ್ಪ ಅಂದ್ರ ಪೋಲಿಯೋ ಪ್ರಕರಣ ಮೊದಲಿಗೆ ಅಲ್ಲಿ ಅಂದ್ರೆ ಕೊನೆಯ ಪೋಲಿಯೋ ಪ್ರಕರಣ ಅದು ಯಾವ ವರ್ಷ ಅಂದ್ರೆ 2011ರಲ್ಲಿ. ಮುಂದೆ ಸತತ 3 ವರ್ಷಗಳು ಯಾವುದೇ ಪೋಲಿಯೋ ಪ್ರಕರಣಗಳು ಪತ್ತೆ ಆಗದ ಕಾರಣ ಏನ್ ಮಾಡಿದಪ್ಪ ಅಂದ್ರ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಮಾಡಿದಪ್ಪ ಅಂದ್ರ ಭಾರತವನ್ನು ಪೋಲಿಯೋ ಮುಕ್ತ ದೇಶ, ಯಾವ ಮುಕ್ತ? ಪೋಲಿಯೋ ಮುಕ್ತ ದೇಶ ಅಂತ ಏನಪ್ಪಾ ಅಂದ್ರ ಅದು ಘೋಷಣೆ ಮಾಡಿತು. ನೆಕ್ಸ್ಟ್ ತಾಯಂದರು ಮತ್ತು ನವಜಾತ ಶಿಶುವಿನ ಧನುರ್ವಾಯು. ನೋಡ್ರಿ ಇದು ಯಾವ ವರ್ಷ ಮುಕ್ತ ಆಯ್ತಂದ್ರೆ 2015ರಲ್ಲಿ ಏನಾಗ್ತದಪ್ಪ ಅಂದ್ರ ಮುಕ್ತವಾಗ್ತದ. ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಹೆರಿಗೆ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವ ಮೂಲಕ ಇದನ್ನು ತಡೆಗಟ್ಟಲಾಗಿದೆ ಅಂತ ಏನಪ್ಪಾ ಅಂದ್ರೆ ಕೊಟ್ಟಿದ್ದಾನೆ.
ನೆಕ್ಸ್ಟ್ ಐದನೇದು ಯಾಸ್ ಕಾಯಿಲೆ ಅಂತ ಬರ್ತದೆ. ಯಾವ್ದಿದು? ಯಾಸ್ ಕಾಯಿಲೆ. ಇದು ಯಾವಾಗ ಮುಕ್ತಿ ಆಯ್ತಂತ ಅಂದ್ರ 2016ರಲ್ಲಿ ಏನಾಗ್ತದಪ್ಪ ಅಂದ್ರೆ ಮುಕ್ತಿ ಆಗ್ತದ. ಇದ್ರ ಯಾಸ್ ಕಾಯಿಲೆ ಎದಕ್ ಸಂಬಂಧಪಟ್ಟದಪ್ಪ ಅಂದ್ರ ಚರ್ಮ ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಬ್ಯಾಕ್ಟೀರಿಯಾದಿಂದ ಬರುವಂತ ಕಾಯಿಲೆ. ಈ ಯಾಸ್ ಯಾವ್ದ್ರಿಂದ ಅಂದ್ರೆ ಯಾವ್ದ್ರಿಂದ ಈ ಕಾಯಿಲೆ ಹರಡುತ್ತದಪ್ಪ ಅಂದ್ರ ಬ್ಯಾಕ್ಟೀರಿಯಾ. ಇದು ಚರ್ಮ ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟಂತ ಕಾಯಿಲೆ ಆಗ್ಯದ. ನೆಕ್ಸ್ಟ್ ಟ್ರಾಕೋಮಾ ಬರ್ತದ. ಯಾವ್ದು ಬರ್ತದ? ಟ್ರಾಕೋಮಾ ಬರ್ತದ. ಇದು ಕಣ್ಣಿನ ಸಂಖ್ಯೆಗೆ ಸಂಬಂಧಪಟ್ಟಿದ್ದು. ಅಕ್ಟೋಬರ್ 8, 2024ರಂದು ವಿಶ್ವ ಆರೋಗ್ಯ ಸಂಸ್ಥೆಯು ಭಾರತವನ್ನು ಟ್ರಾಕೋಮಾ ಮುಕ್ತ ದೇಶ ಎಂದು ಏನಪ್ಪಾ ಅಂದ್ರ ಅಧಿಕೃತವಾಗಿ ಘೋಷಿಸಿದೆ. ಅಂದ್ರೆ ದೃಷ್ಟಿ ಕಳೆದುಕೊಳ್ಳುವಂತೆ ಮಾಡುವ ಕಣ್ಣಿನ ಕಾಯಿಲೆ ಇದು. ಟ್ರಾಕೋಮಾ ಅನ್ನೋದು ಏನಪ್ಪಾ ಅಂದ್ರ ದೃಷ್ಟಿ ಕಳೆದುಕೊಳ್ಳುವಂತೆ ಮಾಡುವ ಒಂದು ಕಣ್ಣಿನ ಕಾಯಿಲೆ ಆಗ್ಯದ. 2024ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಏನಾಗ್ತದಪ್ಪ ಅಂದ್ರ ಭಾರತಕ್ಕ ಟ್ರಾಕೋಮಾ ಮುಕ್ತ ದೇಶ ಅಂತ ಏನಪ್ಪಾ ಅಂದ್ರ ಅಧಿಕೃತವಾಗಿ ಘೋಷಣೆ ಮಾಡ್ತದ. ನೆಕ್ಸ್ಟ್ ಭಾರತದಲ್ಲಿ ಏನಪ್ಪಾ ಅಂದ್ರ ಮೊದಲಿಗೆ ಏನಪ್ಪಾ ಅಂದ್ರ ಅಕ್ಕಿ ಜ್ವರ ಮುಕ್ತ ಅಂತ ಘೋಷಣೆ ಮಾಡಿತ್ತು. ಆದ್ರೆ ಇತ್ತೀಚೆಗೆ ಪದೇ ಪದೇ ಪ್ರಕರಣಗಳು ಪತ್ತೆ ಆಗುತ್ತಿರುವುದರಿಂದ ಅಕ್ಕಿ ಜ್ವರ ಮುಕ್ತವಾಗಿಲ್ಲ ಭಾರತ. ಇದು ನೆನಪಿಟ್ಟುಕೋರಿ. ಕೆಲವೊಂದು ಕನ್ಫ್ಯೂಸ್ ಮಾಡ್ಬಿಡ್ತಾನೆ. ಕೆಲವೊಂದಿಷ್ಟು ಬುಕ್ಗಳು ಹೋದಾಗ ಅಕ್ಕಿ ಜ್ವರ ಏನಪ್ಪಾ ಅಂದ್ರೆ ಕೊಟ್ಬಿಟ್ಟಿರ್ತಾನ. ಅದೇನಪ್ಪಾ ಅಂದ್ರೆ ಇದನ್ನ ಓದಿನಿ, ನಾ ಇದನ್ನ ಓದಿನಿ, ಇದನ್ನ ಓದಿ ಯಾವ್ದಪ್ಪ ಅಂದ್ರೆ ABCD 4 ಅಷ್ಟು ಸರಿ ಅದಾವ ಈ ತರ ಡಿಸೈಡ್ ಮಾಡ್ತಾರೆ. ಇಲ್ಲ, ಭಾರತದೊಳಗೆ ಏನಪ್ಪಾ ಅಂದ್ರೆ ಅಕ್ಕಿ ಜ್ವರ ಪದೇ ಪದೇ ಪತ್ತೆ ಆಗ್ತದ. ಮೊದಲು ಅದನ್ನ ಮುಕ್ತ ಭಾರತವನ್ನ ಅಕ್ಕಿ ಜ್ವರದ ಮುಕ್ತ ದೇಶ ಅಂತ ಘೋಷಣೆ ಮಾಡಿತ್ತು ವಿಶ್ವ ಆರೋಗ್ಯ ಸಂಸ್ಥೆ. ಆದ್ರೆ ಮತ್ತೆ ಆ ಪ್ರಕರಣಗಳು ವಾಪಸ್ ಆಗ್ತಿರೋದ್ರಿಂದ ಇದನ್ನ ಏನ್ ಮಾಡಿದಾರಪ್ಪ ಅಂದ್ರ ತೆಗೆದು ಹಾಕಿದಾರ. ಹಾಗಾಗಿ ಭಾರತವು ಅಕ್ಕಿ ಜ್ವರದ ಕಾಯಿಲೆಯಿಂದ ಮುಕ್ತವಾಗಿಲ್ಲ. ಇದು ಪಾಯಿಂಟ್ ಏನ್ ಮಾಡ್ರಪ್ಪ ಅಂದ್ರ ನೆನಪಿಟ್ಟುಕೋರಿ. ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ IMF ಅಂತ ಬರ್ತದ. ಏನ್ ಬರ್ತದ? IMF ಅಂದ್ರೆ ಏನಪ್ಪಾ ಅಂದ್ರ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಬರ್ತದ. ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಏನಪ್ಪಾ ಅಂದ್ರ ಬರ್ತದ. ನೋಡ್ರಿ, ಈ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರ 1945ರಲ್ಲಿ ಏನಾಗ್ತದಪ್ಪ ಅಂದ್ರ ಸ್ಥಾಪನೆ ಆಗ್ತದ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಯಾವಾಗ ಸ್ಥಾಪನೆ ಆಗ್ತದಂದ್ರ 1945ರಲ್ಲಿ ಏನಾಗ್ತದಪ್ಪ ಅಂದ್ರೆ ಸ್ಥಾಪನೆ ಆಗ್ತದ. ಇದು ಯಾವ ಸಮಾವೇಶದ ಯಾವ ಸಮ್ಮೇಳನದ ಪ್ರಕಾರ ಇದನ್ನ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರ ಬ್ರಿಟನ್ ವುಡ್ಸ್ ಸಮ್ಮೇಳನ 1944ರಲ್ಲಿ ನಡೆದಂತ ಬ್ರಿಟನ್ ವುಡ್ಸ್ ಸಮ್ಮೇಳನದ ಪ್ರಕಾರ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರ. 1944ರಲ್ಲಿ ನಡೆದಂತ ಬ್ರಿಟನ್ ವುಡ್ಸ್ ಸಮ್ಮೇಳನದ ಪ್ರಕಾರ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಮತ್ತು ವಿಶ್ವ ಬ್ಯಾಂಕ್ ಎರಡೂ ಸಂಸ್ಥೆಗಳನ್ನ ಏನಪ್ಪಾ ಅಂದ್ರ ಈ ಸಮ್ಮೇಳನದ ಪ್ರಕಾರ ಏನಪ್ಪಾ ಅಂದ್ರ ಸ್ಥಾಪನೆ ಮಾಡ್ತಾರ. ಅಂದ್ರ ಮರು ವರ್ಷ 1945ಕ್ಕೆ ಏನಪ್ಪಾ ಅಂದ್ರ ಸ್ಥಾಪನೆ ಮಾಡ್ತಾರ. ನೋಡ್ರಿ, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಕೇಂದ್ರ ಕಚೇರಿಯಲ್ಲಿ ಇದೆ ಅಂದ್ರ ವಾಷಿಂಗ್ಟನ್ DC. ಸಾಕಷ್ಟು ಬಾರಿ ಪರೀಕ್ಷೆಗೆ ಕೇಳಿದಾನ. ಅಂತಾರಾಷ್ಟ್ರೀಯ ಹಣಕಾಸು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದಾನ. ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನಮಗ್ ಪ್ರಶ್ನೆ ಕೇಳಿದಾನ. ಬ್ರಿಟನ್ ವುಡ್ಸ್ ಸಮ್ಮೇಳನದ ಪ್ರಕಾರ ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಯ್ತಂತ ಪ್ರಶ್ನೆ ಕೇಳಿದಾನ ನಮಗ. IMF ವಿಸ್ತೃತ ರೂಪ ಏನಂತ ಪ್ರಶ್ನೆಗಳನ್ನ ಕೇಳಿದಾನ. IMF ನ ವಿಸ್ತೃತ ರೂಪ ಏನು? ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಬರ್ತದ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಯಾವ ವರ್ಷ ಸ್ಥಾಪನೆ ಮಾಡಲಾಯ್ತು? IMF ಅನ್ನ ಯಾವ ವರ್ಷ ಸ್ಥಾಪನೆ ಮಾಡಲಾಯ್ತು? 1945ರಲ್ಲಿ. ಯಾವ ಸಮ್ಮೇಳನದ ಪ್ರಕಾರ ಇದನ್ನ ಸ್ಥಾಪನೆ ಮಾಡಲಾಯ್ತು? ಬ್ರಿಟನ್ ವುಡ್ಸ್ ಸಮ್ಮೇಳನದ ಪ್ರಕಾರ. ಬ್ರಿಟನ್ ವುಡ್ಸ್ ಸಮ್ಮೇಳನ ಯಾವ ವರ್ಷ ನಡೆಯಿತು? 1944ರಲ್ಲಿ ನಡೆಯಿತು. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಕೇಂದ್ರ ಕಚೇರಿಯಲ್ಲಿದಪ್ಪ ಅಂದ್ರ ವಾಷಿಂಗ್ಟನ್ DC ಇದೆ. ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿಯಲ್ಲಿದೆ ಅಂದ್ರ ವಾಷಿಂಗ್ಟನ್ DC ಅದ. ಒಮ್ಮೆ ಪರೀಕ್ಷೆ ಕೇಳಿದಾನ ಏನಂತ ಕೇಳಿದನಪ್ಪ ಅಂದ್ರ ವಾಷಿಂಗ್ಟನ್ DC ಕೇಂದ್ರ ಕಚೇರಿ ಹೊಂದಿರುವ ಸಂಸ್ಥೆಗಳು ಯಾವ್ಯಾವ ಒಂದು ಪ್ರಶ್ನೆ ಕೇಳಿದಾನ. ವಾಷಿಂಗ್ಟನ್ DC ಕೇಂದ್ರ ಕಚೇರಿಯನ್ನು ಹೊಂದಿರುವ ಸಂಸ್ಥೆಗಳು ಯಾವ ಒಂದು ಪ್ರಶ್ನೆಗಳನ್ನು ಕೇಳಿದಾನ. ಯಾವ್ಯಾವಪ್ಪ ಅಂದ್ರ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಬರ್ತದ, ಇನ್ನೊಂದು ವಿಶ್ವ ಬ್ಯಾಂಕ್ ಬರ್ತದೆ. ವಿಶ್ವ ಬ್ಯಾಂಕಿನ ಬಗ್ಗೆ ಮುಂದೆ ಏನಪ್ಪ ಅಂದ್ರೆ ಮಾಹಿತಿ ಬರ್ತದೆ, ಡಿಸ್ಕಸ್ ಮಾಡ್ತೀನಿ. ನೋಡ್ರಿ, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಎಷ್ಟದಪ್ಪ ಅಂದ್ರ 190 ದೇಶಗಳದವ. ಎಷ್ಟು ದೇಶಗಳದವ? 190 ದೇಶಗಳದವ. ವ್ಯವಸ್ಥಾಪಕ ನಿರ್ದೇಶಕರು ಪ್ರಸ್ತುತ ಯಾರದಂದ್ರ ಕ್ರಿಸ್ಟಾಲಿನಾ ಜಾರ್ಜಿವಾ ಅದರ. ಯಾರದರ? ಕ್ರಿಸ್ಟಾಲಿನಾ ಜಾರ್ಜಿವಾ ಅಂತ ಏನಪ್ಪ ಅಂದ್ರ ಅದರ. ಇನ್ನು ಉಪ ವ್ಯವಸ್ಥಾಪಕ ನಿರ್ದೇಶಕ ಯಾರಪ್ಪ ಅಂದ್ರ ಗೀತಾ ಗೋಪಿನಾಥ್ ಅದರ. ಬಹಳ ಇಂಪಾರ್ಟೆಂಟ್, PC ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಕೇಳಿದನ. ವಿಶ್ವ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ನ
ಉಪ ವ್ಯವಸ್ಥಾಪಕ ನಿರ್ದೇಶಕರಾದ ಭಾರತದ ಮೊದಲ ವ್ಯಕ್ತಿ ಯಾರಂತ ಪ್ರಶ್ನೆ ಕೇಳಿದ ನಮಗ. ಯಾರಪ್ಪ ಅಂದ್ರೆ ಗೀತಾ ಗೋಪಿನಾಥ. ಯಾರು? ಗೀತಾ ಗೋಪಿನಾಥ ಅಂದ್ರ ಮೊದಲ ಮಹಿಳೆ ಯಾರಂತ ಏನಪ್ಪಾ ಅಂದ್ರೆ ಪ್ರಶ್ನೆ ಕೇಳಿದ. ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ಬಂದಿದ. ಯಾರಪ್ಪ ಅಂದ್ರ ಗೀತಾ ಗೋಪಿನಾಥ. ಯಾರು ಬರ್ತಾರ? ಗೀತಾ ಗೋಪಿನಾಥ್ ಏನಪ್ಪಾ ಅಂದ್ರ ಬರ್ತಾರ. ನೆಕ್ಸ್ಟ್ ಕರೆನ್ಸಿ ಮತ್ತು ಆಸ್ತಿ ನೋಡ್ರಿ. SDR ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಬರ್ತದ. ವಿಶೇಷ ಡ್ರಾಯಿಂಗ್ ಹಕ್ಕುಗಳು ಅಂತ ಬರ್ತದ. ಅಬ್ರಿವೇಶನ್ ಒಳಗೆ ನಮಗೆ ಪ್ರಶ್ನೆ ಬರ್ತದ. SDR ಅಂದ ವಿಸ್ತೃತ ರೂಪ ತಿಳಿಸಿ ಅಂತ ಕೇಳಬಹುದು ನಮಗ. SDR ವಿಸ್ತೃತ ರೂಪ ಏನಂತ ಕೇಳಬಹುದು. ಏನ್ ನೋಡ್ರಿ SDR ವಿಸ್ತೃತ ರೂಪ? ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಏನಪ್ಪಾ ಅಂದ್ರ ಕರೀತಾರ. ಕನ್ನಡದೊಳಗೂ ನೆನಪಿಟ್ಕೋರಿ, ವಿಶೇಷ ಡ್ರಾಯಿಂಗ್ ಹಕ್ಕುಗಳಂತ ಬರ್ತವ. ಇನ್ನ IMF ಮತ್ತು ವರ್ಲ್ಡ್ ಬ್ಯಾಂಕ್ ಅಂದ್ರೆ ವಿಶ್ವ ಬ್ಯಾಂಕ್ ಅನ್ನ ಸಹೋದರ ಬ್ಯಾಂಕ್ ಅಂತ ಏನಪ್ಪಾ ಅಂದ್ರೆ ಕರೀತಾರೆ. ಯಾಕೆ ಇವಕ್ಕ ಸಹೋದರ ಬ್ಯಾಂಕ್ ಅಂತ ಕರೀತಾರ ಅಂದ್ರ 1944ರಲ್ಲಿ ಏನಾಗ್ತದಪ್ಪ ಅಂದ್ರೆ ಬ್ರಿಟನ್ ವುಡ್ಸ್ ಸಮ್ಮೇಳನ ನಡೀತದ. ಆ ಸಮ್ಮೇಳನ ಪ್ರಕಾರ ಎರಡೂ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡೋದ್ರಿಂದ ಎರಡೂ ಬ್ಯಾಂಕ್ ಏನಪ್ಪಾ ಅಂದ್ರ ಬ್ರದರ್ಸ್ ಬ್ಯಾಂಕ್, ಸಹೋದರರ ಬ್ಯಾಂಕ್ ಅಂತ ಏನಪ್ಪಾ ಅಂದ್ರೆ ಇದನ್ನ ಕರೀತಾರ. ನೆಕ್ಸ್ಟ್ ಯಾವ್ದು ಬರ್ತದಪ್ಪ ಅಂದ್ರ ವಿಶ್ವ ಬ್ಯಾಂಕ್ ಬರ್ತದ. ಯಾವ್ದು ಬರ್ತದ? ವಿಶ್ವ ಬ್ಯಾಂಕ್ ಬರ್ತದ. ಸಾರಿ, ಇದು ವಿಶ್ವ ಬ್ಯಾಂಕ್ ಅಲ್ಲ, ತೆಗೆದ್ಬಿಡ್ರಿ. ಇಲ್ಲಿ ಬರ್ಕೋರಿ IBRD ಬ್ಯಾಂಕ್ ಅಂತ ಬರ್ತದ. ನೆಕ್ಸ್ಟ್ ಯಾವುದು? IBRD ಬ್ಯಾಂಕ್ ಅಂತ ಬರ್ತದ. ವೇಟ್ ನೋಡಂತ ಪೂರ್ತಿ ಮಾಹಿತಿ ನೋಡ್ತೀನಿ ಒಂದ್ಸಲ. ಕರೆಕ್ಟ್ ಇಲ್ಲ, ಇದೇನಪ್ಪ ಅಂದ್ರೆ ವಿಶ್ವ ಬ್ಯಾಂಕ್. ಏನಿದೆ? ವಿಶ್ವ ಬ್ಯಾಂಕ್. ನೋಡ್ರಿ ಬೇಡ್ರಿ, ಕ್ಲಿಯರ್ ಆಯ್ತು ಈಗ. ವಿಶ್ವ ಬ್ಯಾಂಕ್ ನೋಡ್ರಿ ವಿಶ್ವ ಬ್ಯಾಂಕ್ ಮೊದಲು ಏನಂತ ಕರಿತಿದ್ರಪ್ಪ ಅಂದ್ರ ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್, IBRD ಬ್ಯಾಂಕ್ ಅಂತ ಕರಿತಿದ್ರು. ಆಮೇಲೆ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ವಿಶ್ವ ಬ್ಯಾಂಕ್ ಅಂತ ಕರೆದಿದ್ರು. SDA 2015 ಅಕ್ಟೋಬರ್ ತಿಂಗಳು ನಡೆದಂತ ಎಕ್ಸಾಮ್ ಒಳಗೆ ಏನಪ್ಪ ಅಂದ್ರೆ ಪ್ರಶ್ನೆ ಕೇಳಿದಾನ. IBRD ವಿಸ್ತೃತ ರೂಪ ಏನಂತ ಪ್ರಶ್ನೆ ಕೇಳಿದಾನ. IBRD ವಿಸ್ತೃತ ರೂಪ ಏನಂತ ಪ್ರಶ್ನೆ ಕೇಳಿದ್ರೆ ಏನಪ್ಪಾ ಅಂದ್ರ ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅಂತ ಬರ್ತದ. ನಂತರ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ವಿಶ್ವ ಬ್ಯಾಂಕ್ ಅಂತ ಕರೀತಾರ. ಇದು ಯಾವಾಗ ಸ್ಥಾಪನೆ ಆಯ್ತು? ವಿಶ್ವ ಬ್ಯಾಂಕ್ ಅಂದ್ರ 1945ರಲ್ಲಿ ಸ್ಥಾಪನೆ ಆಯ್ತು. ಯಾವ ಸಮ್ಮೇಳನಪ್ಪ ಅಂದ್ರೆ ಬ್ರಿಟನ್ ವುಡ್ಸ್ ಸಮ್ಮೇಳನ 1944ರಲ್ಲಿ ಏನಾಗ್ತದಪ್ಪ ಅಂದ್ರೆ ಇದು ನಡೀತದ. ಇದರ ಪ್ರಧಾನ ಕಚೇರಿ ಎಲ್ಲಿದಪ್ಪ ಅಂದ್ರ ವಾಷಿಂಗ್ಟನ್ DC ಅಮೆರಿಕದಲ್ಲಿ ಅದ. ವಿಶ್ವ ಬ್ಯಾಂಕಿನ ಸದಸ್ಯ ರಾಷ್ಟ್ರಗಳು ಎಷ್ಟದವಪ್ಪ ಅಂದ್ರ 189 ಅದಾವ. ಭಾರತವು ಸಹ ಏನಪ್ಪಾ ಅಂದ್ರೆ ಇದರ ಸದಸ್ಯತ್ವವನ್ನು ಪಡೆದುಕೊಂಡದ. ನೆಕ್ಸ್ಟ್ ಇದರ ಮುಖ್ಯ ಗುರಿ ಏನಪ್ಪಾ ಅಂದ್ರೆ ಮಧ್ಯಮದ ಆದಾಯದ ದೇಶಗಳಲ್ಲಿ ಬಡತನ ನಿರ್ಮೂಲನೆ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಏನ್ ಮಾಡೋದಪ್ಪ ಅಂದ್ರ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ಸಾಲವನ್ನು ಇದೇನಪ್ಪಾ ಅಂದ್ರ ಕೊಡ್ತದ. ನೋಡ್ರಿ, ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕಿನ ನಡುವಿನ ವ್ಯತ್ಯಾಸ ನೋಡ್ರಿ. ಇವೆರಡು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕಿನ ನಡವಳಿಕೆಯ ವ್ಯತ್ಯಾಸ ನೋಡ್ರಿ. ಮುಖ್ಯ ಉದ್ದೇಶ, ಎರಡರೂ ಮುಖ್ಯ ಉದ್ದೇಶ ಏನದಂದ್ರ ಜಾಗತಿಕ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವುದು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಜಾಗತಿಕ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವುದು. ವಿಶ್ವದ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ ನಮಗ. ಆರ್ಥಿಕ ಅಂದ್ರ ಜಾಗತಿಕ ಅಥವಾ ವಿಶ್ವದ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವ ಸಂಸ್ಥೆ ಯಾವ್ದಂತ ಕೇಳಿದಾಗ IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಹೇಳಬೇಕು. ನೆಕ್ಸ್ಟ್ ಈ ಕಡೆ ವಿಶ್ವ ಬ್ಯಾಂಕ್ ನೋಡಿದಾಗ ದೀರ್ಘಕಾಲೀನ ಆರ್ಥಿಕ ಅಭಿವೃದ್ಧಿ ಮತ್ತು ಬಡತನ ನಿರ್ಮೂಲನೆ ಮಾಡುವುದು. ವಿಶ್ವ ಬ್ಯಾಂಕಿನ ಉದ್ದೇಶ ಏನಪ್ಪಾ ಅಂದ್ರ ದೀರ್ಘಕಾಲೀನ ಆರ್ಥಿಕ ಅಭಿವೃದ್ಧಿ ಮತ್ತು ಬಡತನ ನಿರ್ಮೂಲನೆ ಮಾಡುವುದು. ನೆಕ್ಸ್ಟ್ ಎರಡು ಯಾವುದೇ ಸಾಲ ಕೊಡ್ತಾ ನೋಡ್ರಿ. ಪಾವತಿ ಶಿಲ್ಕು ಸಮಸ್ಯೆ ಮತ್ತು ಆರ್ಥಿಕ ಬಿಕ್ಕಟ್ಟನ್ನು ಪರಿಹರಿಸಲು ಸಾಲ ನೀಡುತ್ತವೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಯಾವ ಉದ್ದೇಶಕ್ಕೆ ಸಾಲ ನೀಡ್ತದಪ್ಪ ಅಂದ್ರ ಪಾವತಿ ಶಿಲ್ಕು ಸಮಸ್ಯೆ ಮತ್ತು ಆರ್ಥಿಕ ಬಿಕ್ಕಟ್ಟನ್ನು ಪರಿಹರಿಸಲು ಏನಪ್ಪಾ ಅಂದ್ರ ಸಾಲವನ್ನು ನೀಡ್ತವ. ನೆಕ್ಸ್ಟ್ ವಿಶ್ವ ಬ್ಯಾಂಕ್ ಯಾವುದಕ್ಕೆ ಸಾಲ ನೀಡ್ತದಪ್ಪ ಅಂದ್ರ ಅಭಿವೃದ್ಧಿ ಯೋಜನೆಗಳಿಗೆ ಸಾಲ ನೀಡ್ತದ. ಅಂದ್ರೆ ರಸ್ತೆ, ಶಿಕ್ಷಣ, ಆರೋಗ್ಯ, ಅಣೆಕಟ್ಟುಗಳ ನಿರ್ಮಾಣಕ್ಕೆ ಏನಪ್ಪಾ ಅಂದ್ರ ಅದು ಸಾಲ ನೀಡ್ತದ. ಇನ್ನ ಸಾಲದ ಅವಧಿ ನೋಡ್ರಿ, ಎರಡೂ ಬ್ಯಾಂಕಿನ ನಡಬರ್ಕೆ ಸಾಮಾನ್ಯವಾಗಿ ಅಲ್ಪಾವಧಿ ಮತ್ತು ಮಧ್ಯಮ ಅವಧಿ ಸಾಲಗಳನ್ನು ನೀಡ್ತದ. IMF ಎಂತ ಸಾಲವನ್ನು ನೀಡ್ತದಪ್ಪ ಅಂದ್ರೆ ಅಲ್ಪಾವಧಿ ಸಾಲ, ಮಧ್ಯಮ ಅವಧಿ ಸಾಲಗಳನ್ನು ನೀಡ್ತದ. ವಿಶ್ವ ಬ್ಯಾಂಕ್ ಏನ್ ಮಾಡ್ತದಪ್ಪ ಅಂದ್ರೆ ದೀರ್ಘಾವಧಿ ಸಾಲಗಳನ್ನು ನೀಡ್ತದ.
ಸಾಲಗಳಲ್ಲಿ ಬರ್ತಾವ ಅಲ್ಪಾವಧಿ ಸಾಲಗಳು, ಮಧ್ಯಮಾವಧಿ ಸಾಲಗಳು, ದೀರ್ಘಾವಧಿ ಸಾಲಗಳು ಅಂತ ಬರ್ತಾವ. ದೀರ್ಘಾವಧಿ ಸಾಲಗಳು ಯಾವಾಗ್ಲೂ ಏನಾಗ್ತದಪ್ಪ ಅಂದ್ರ ಏನಾದ್ರೂ ಅಭಿವೃದ್ಧಿ ಕೆಲಸಗಳ ಮಾಡ್ತಿದ್ರ ಅಂತವ್ರಿಗೆ ಏನಪ್ಪಾ ಅಂದ್ರ ದೀರ್ಘಾವಧಿ ಕೆಲಸಗಳನ್ನ ನೀಡ್ತಾರ. 10 ವರ್ಷ ಮೇಲ್ಪಟ್ಟದ್ದು ದೀರ್ಘಾವಧಿ ಸಾಲಗಳು ಆಗಿರ್ತಾವ. ನೆಕ್ಸ್ಟ್ ಇಲ್ಲಿ ಗಮನಿಸಿ, ಇಡೀ ಆರ್ಥಿಕತೆಯ ಆರೋಗ್ಯದ ಮೇಲೆ ಗಮನ ಹರಿಸುತ್ತದೆ. ಇದು ಸಾಲವನ್ನ ನೀಡಬೇಕಾಗಿತ್ತಪ್ಪ ಅಂದ್ರ ಯಾವ ವಿಷಯದ ಮೇಲೆ ಗಮನ ಹರಿಸ್ತದಪ್ಪ ಅಂದ್ರ ಆ ದೇಶದ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಅದ, ಆ ದೇಶದ ಆರ್ಥಿಕ ವ್ಯವಸ್ಥೆಯ ಆರೋಗ್ಯ ಯಾವ ರೀತಿ ಅದ ಅನ್ನೋದು ಏನಪ್ಪಾ ಅಂದ್ರ ಗಮನ ಹರಿಸ್ತದ. ಆದ್ರೆ ಇದು ವಿಶ್ವ ಬ್ಯಾಂಕ್ ಏನ್ ಮಾಡ್ತದಪ್ಪ ಅಂದ್ರ ನಿರ್ದಿಷ್ಟ ವಲಯಗಳು ಶಿಕ್ಷಣ, ಕೃಷಿ, ಅಭಿವೃದ್ಧಿ ಮೇಲೆ ಏನಪ್ಪಾ ಅಂದ್ರೆ ಇದು ಗಮನ ಹರಿಸ್ತದ. ಇನ್ನು ಎರಡೂ ಸಂಸ್ಥೆಯ ಸದಸ್ಯತ್ವವನ್ನು ನೋಡಿದಾಗ IMF ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಎಷ್ಟದಾವ? 190 ಅದಾವ. ಇದು ವಿಶ್ವ ಬ್ಯಾಂಕಿನ ಸದಸ್ಯ ರಾಷ್ಟ್ರಗಳು ಎಷ್ಟದವಪ್ಪ ಅಂದ್ರ 189 ಅದ. ಎಷ್ಟದವ? 189 ಅದಾವ. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಬರ್ತದ. ಯಾವ ಸಂಸ್ಥೆ ಬರ್ತದ? ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಂದ್ರ ILO ಅಂತ ಬರ್ತದ. ಯಾವ್ದು ಬರ್ತದ? ILO ಬರ್ತದ. ಇದನ್ನ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಏನಪ್ಪಾ ಅಂದ್ರ ಕರೀತಾರ. ಇದರ ವಿಸ್ತೃತ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ILO ವಿಸ್ತೃತ ರೂಪ ಏನಪ್ಪಾ ಅಂದ್ರ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಏನಪ್ಪಾ ಅಂದ್ರ ಕರೀತಾರ. ಇದು ಸ್ಥಾಪನೆ ಯಾವಾಗ ಆಯ್ತಂದ್ರ 1919ರಲ್ಲಿ ಏನಾಗ್ತದ? ಸ್ಥಾಪನೆ ಆಗ್ತದ. ವರ್ಸಲ್ಸ್ ಒಪ್ಪಂದದ ಮೂಲಕ 1ನೇ ಮಹಾಯುದ್ಧದ ನಂತರ ಇದನ್ನ ಸ್ಥಾಪನೆ ಮಾಡ್ಲಾಗ್ತದ. ಅಂದ್ರೆ 1918ರೊಳಗೆ ಏನಾಗ್ತದಪ್ಪ ಅಂದ್ರ 1ನೇ ಮಹಾಯುದ್ಧ ಮುಕ್ತವಾಗ್ತದ. 1914 ಅಂದ್ರ ಪ್ರಾರಂಭವಾಗಿ 1918ಕ್ಕೆ ಈ ಯುದ್ಧ ಏನಾಗ್ತದಪ್ಪ ಅಂದ್ರ ಮುಗಿತದ. ಯಾವ ಒಪ್ಪಂದದ ಮೂಲಕ ಮುಗಿತದಪ್ಪ ಅಂದ್ರ ಅದು ವರ್ಸಲ್ಸ್ ಒಪ್ಪಂದ. ಅಂದ್ರ 1919ರಲ್ಲಿ ಏನಪ್ಪಾ ಅಂದ್ರ ವರ್ಸಲ್ಸ್ ಒಪ್ಪಂದ ನಡೀತದ. ಆ ಒಪ್ಪಂದದ ಪ್ರಕಾರ ಏನ್ ಮಾಡ್ತಾರಪ್ಪ ಅಂದ್ರ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಥವಾ ಸಂಘಟನೆ ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನ ಸ್ಥಾಪನೆ ಮಾಡ್ತಾರ. ವಿಶೇಷತೆ ಏನಿದೆ ನೋಡ್ರಿ, ಇದು ವಿಶ್ವಸಂಸ್ಥೆಯ ಮೊದಲ ವಿಶೇಷ ಅಂಗ ಸಂಸ್ಥೆ ಆಗಿದೆ. ನೋಡ್ರಿ, ವಿಶ್ವಸಂಸ್ಥೆ ಒಳಗೆ ಏನು ವಿಶೇಷ ಅಂಗ ಸಂಸ್ಥೆಗಳ ಬರ್ತಾವಲ್ಲ ಅದರಲ್ಲಿ ಮೊದಲನೇ ವಿಶೇಷ ಅಂಗ ಸಂಸ್ಥೆ ಯಾವ್ದಪ್ಪ ಅಂದ್ರ ILO ಬರ್ತದ. ಯಾವ್ದು ಬರ್ತದ? ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅನ್ನೋದು ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಮೊದಲ ವಿಶೇಷ ಅಂಗ ಸಂಸ್ಥೆ ಆಗಿದೆ. ಯಾಕಪ್ಪ ಅಂದ್ರೆ ಇದು 1946ರಲ್ಲಿ ಏನಾಗ್ತಾರಪ್ಪ ಅಂದ್ರೆ ಈ ಸಂಸ್ಥೆಯನ್ನ ಸೇರ್ಪಡೆ ಮಾಡ್ತಾರ. ಈ ಸಂಸ್ಥೆ ಯಾವಾಗ ಸ್ಥಾಪನೆ ಆಗ್ತದಂತೆ ನಾವು ಅಂದ್ರೆ ಹಿಂದಿನ ವಿಡಿಯೋ ಡಿಸ್ಕಸ್ ಮಾಡಿದ್ವಪ್ಪ ಅಂದ್ರ 1945 ಅಕ್ಟೋಬರ್ ಏನಪ್ಪಾ ಅಂದ್ರ 24ಕ್ಕೆ ಏನಪ್ಪಾ ಅಂದ್ರೆ ಈ ಸಂಸ್ಥೆ ಸ್ಥಾಪನೆ ಆಗ್ತದ. ಅದು ಆದ ಮರು ವರ್ಷಕ್ಕೆ ಏನಪ್ಪಾ ಅಂದ್ರೆ 1946 ಒಳಗ ILO ಏನಪ್ಪಾ ಅಂದ್ರ ಅದನ್ನ ಒಂದು ವಿಶೇಷ ಸಂಸ್ಥೆಯನ್ನಾಗಿ ಸ್ವೀಕಾರ ಮಾಡ್ತಾರ. ಹಾಗಾಗಿ ವಿಶ್ವಸಂಸ್ಥೆಯೊಳಗ ಮೊದಲ ವಿಶೇಷ ಅಂಗ ಸಂಸ್ಥೆ ಯಾವ್ದಪ್ಪ ಅಂದ್ರ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಥವಾ ಸಂಘಟನೆ ಬರ್ತದ. ಇದರ ಪ್ರಸ್ತುತ ಮುಖ್ಯಸ್ಥರು ಯಾರದಾರಪ್ಪ ಅಂದ್ರ ಗಿಲ್ಬರ್ಟ್ ಎಫ್ ಅಂಗ್ಬೋ ಅದರ. ಯಾರದಾರ? ಗಿಲ್ಬರ್ಟ್ ಎಫ್ ಅಂಗ್ಬೋ ಅದರ. ಇದರ ಸದಸ್ಯ ರಾಷ್ಟ್ರಗಳು ಎಷ್ಟದ ಅಂದ್ರ 187 ಅದಾವ. ಎಷ್ಟದವ? 187 ಅದಾವ. ಇದರ ಧ್ಯೇಯವಾಕ್ಯ ಏನಪ್ಪಾ ಅಂದ್ರ ಬಡತನವು ಎಲ್ಲೇ ಇದ್ದರೂ ಅದು ಎಲ್ಲೆಡೆ ಸಮೃದ್ಧಿಗೆ ಅಪಾಯಕಾರಿಯಾಗಿದೆ. ನೋಡ್ರಿ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಮುಖ್ಯ ಅಂದ್ರ ಧ್ಯೇಯವಾಕ್ಯವನ್ನ ನೋಡಿದಾಗ ಬಡತನ ಎಲ್ಲೇ ಇದ್ದರೂ ಸಹ ಅದು ನಮ್ಮ ಅಭಿವೃದ್ಧಿಗೆ ಏನಾಗ್ತದಪ್ಪ ಅಂದ್ರ ಹಿನ್ನಡೆ ಆಗ್ತದ, ಅಪಾಯಕಾರಿ ಆಗ್ತದ ಅಂತ ಏನಪ್ಪಾ ಅಂದ್ರ ಅದರ ಮುಖ್ಯ ಉದ್ದೇಶವಾಗ್ಯದ. ನೋಡ್ರಿ, ಪ್ರಶಸ್ತಿ ನೋಡ್ರಿ, ಇದಕ್ಕ ಕಾರ್ಮಿಕರ ಸ್ಥಿತಿಗತಿಗಳನ್ನು ಸುಧಾರಿಸಲು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸಿದಕ್ಕಾಗಿದೆ ಏನಪ್ಪಾ ಅಂದ್ರ 1960ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿನ ಏನ್ ಮಾಡಿದಪ್ಪ ಅಂದ್ರ ತೆಗೆದುಕೊಂಡದ. ನೋಡ್ರಿ, ವಿಶ್ವಸಂಸ್ಥೆಯ ಮಕ್ಕಳ ನಿಧಿ 1965ರಲ್ಲಿ ಏನಾಗ್ತದಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿ ಅಂತ ತೆಗೆದುಕೊಳ್ತದ. ಆದ್ರ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಏನಪ್ಪಾ ಅಂದ್ರ 1969ರಲ್ಲಿ ಏನಪ್ಪಾ ಅಂದ್ರ ನೊಬೆಲ್ ಶಾಂತಿ ಪ್ರಶಸ್ತಿನ ತೆಗೆದುಕೊಳ್ತದ. ಎರಡು ಸಂಸ್ಥೆಗಳನ್ನ ನೆನಪಿಟ್ಕೋರಿ. ನೆಕ್ಸ್ಟ್, ಈ ಸಂಸ್ಥೆ ಬಿಡುಗಡೆ ಮಾಡುವ ವರದಿಗಳು ನೋಡ್ರಿ. ಯಾವ ಸಂಸ್ಥೆ? ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಏನದಲ್ಲ ಅದು ಬಿಡುಗಡೆ ಮಾಡುವ 2 ವರದಿಗಳು ನೋಡ್ರಿ. ಸಾಕಷ್ಟು ಬಾರಿ ಏನಪ್ಪಾ ಅಂದ್ರೆ ಪ್ರಶ್ನೆಗಳು ಬಂದವ. ಒಂದು ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ದೃಷ್ಟಿಕೋನ ಎಂಬ ವರದಿಯನ್ನು ಬಿಡುಗಡೆ ಮಾಡ್ತದ. ಎರಡನೇದು ಜಾಗತಿಕ ವೇತನ ವರದಿ. ಏನಪ್ಪಾ ಅಂದ್ರೆ 2 ರಿಪೋರ್ಟ್ಗಳನ್ನ ಏನಪ್ಪಾ ಅಂದ್ರೆ ಬಿಡುಗಡೆ ಮಾಡ್ತದೆ. ಇಲ್ಲಿ ಏನ್ ಕೇಳ್ತಾನಪ್ಪ ಅಂದ್ರ ಪ್ರತಿ ವರ್ಷ ಜಾಗತಿಕ ವೇತನ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡ್ತದ ಅಂತ ಕೇಳ್ತಾನ. ಈ ಕೆಳಗಿನ ಯಾವ ಸಂಸ್ಥೆಯು ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ದೃಷ್ಟಿಕೋನ ವರದಿಯನ್ನು ಬಿಡುಗಡೆ ಮಾಡ್ತದ? ಇಂಗ್ಲಿಷ್ ಒಳಗೆ ಕೇಳ್ತಾನ. ವರ್ಲ್ಡ್ ಎಂಪ್ಲಾಯ್ಮೆಂಟ್ ಅಂಡ್ ಸೋಷಿಯಲ್ ಔಟ್ಲುಕ್ ರಿಪೋರ್ಟ್ ಅನ್ನು ಯಾರು ಬಿಡುಗಡೆ ಮಾಡ್ತಾರ ಅಂತ ನಮಗೆ ಪ್ರಶ್ನೆ ಕೇಳ್ತಾನ. ನೆನಪಿಟ್ಕೋರಿ.
ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಬಿಡುಗಡೆ ಮಾಡುವಂತ ಎರಡು ಪ್ರಮುಖ ವರದಿಗಳಂದ್ರೆ ಯಾವಪ್ಪ ಅಂದ್ರ ಒಂದು ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ದೃಷ್ಟಿಕೋನ, ಎರಡನೇದು ಜಾಗತಿಕ ವೇತನ ವರದಿ ಅಂತ ಏನಪ್ಪ ಅಂದ್ರ ಬರ್ತದ. ನೆಕ್ಸ್ಟ್ ILO ನೋಡ್ರಿ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಒಂದು ವಿಶಿಷ್ಟವಾದ ಏನಪ್ಪಾ ಅಂದ್ರೆ ತ್ರಿಪಕ್ಷೀಯ, ಯಾವ ಪಕ್ಷೀಯ? ತ್ರಿಪಕ್ಷೀಯ ಸಂಸ್ಥೆ ಆಗದ. ಅಂದರೆ ಇಲ್ಲಿ 3 ಗುಂಪುಗಳನ್ನು ಒಳಗೊಂಡದ. ಈ ತ್ರಿಪಕ್ಷೀಯ ಸಂಸ್ಥೆ ಆಗಿರುವಂತದ್ದು ವಿಶ್ವಸಂಸ್ಥೆ ಒಳಗ ಏಕೈಕ ಏನಪ್ಪಾ ಅಂದ್ರ ಸಂಸ್ಥೆ ಆಗದ. ತ್ರಿಪಕ್ಷೀಯ ವಿಶ್ವಸಂಸ್ಥೆಯಲ್ಲಿ ತ್ರಿಪಕ್ಷೀಯ ಏಕೈಕ ಸಂಸ್ಥೆ ಯಾವ್ದಪ್ಪ ಅಂದ್ರ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಬರ್ತದ. ಯಾವ್ದು ಬರ್ತದ? ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಬರ್ತದ. ನೋಡ್ರಿ, ಆ ತ್ರಿಪಕ್ಷಿಗಳು ಯಾವ್ಯಾವಂದ್ರ ಒಂದು ಗೌರ್ಮೆಂಟ್ ಇರ್ತದ, ಒಂದು ಎಂಪ್ಲಾಯಿ ಇರ್ತದ, ಇನ್ನೊಂದು ವರ್ಕರ್ಸ್ ಅಂದ್ರೆ ಕಾರ್ಮಿಕರು, ಉದ್ಯೋಗದಾತರು, ಸರ್ಕಾರಗಳು ಏನಪ್ಪಾ ಅಂದ್ರ ಇರ್ತಾವ. ನೆಕ್ಸ್ಟ್ ಯಾವ್ದು ಬರ್ತದಪ್ಪ ಅಂದ್ರ ವಿಶ್ವ ವ್ಯಾಪಾರ ಸಂಸ್ಥೆ. ವಿಶ್ವ ವ್ಯಾಪಾರ ಸಂಸ್ಥೆ ಬರ್ತದ. ಇದನ್ನ WTO ಅಂತ ಕರೀತಾರ. ಈ WTO ಅಂದ್ರೆ ವಿಸ್ತೃತ ರೂಪವನ್ನ ನೋಡಿದಾಗ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಬರ್ತದ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಪರೀಕ್ಷೆ ದೃಷ್ಟಿಯಿಂದ ಈ ಸಂಸ್ಥೆ ಬಹಳಷ್ಟು ಏನಾಗ್ತದಪ್ಪ ಅಂದ್ರ ನಮಗ ಇಂಪಾರ್ಟೆಂಟ್ ಆಗ್ತದ. ನಮ್ಮ TET ಪ್ರಶ್ನೆಗಳು ಬಂದಿದ್ದಾವ, GPT ಪ್ರಶ್ನೆಗಳು ಬಂದಿದ್ದಾವ, HSR ಪರೀಕ್ಷೆಗೆ ಏನಪ್ಪ ಅಂದ್ರೆ ಇದ್ರ ಮೇಲೆ ಪ್ರಶ್ನೆಗಳು ಬಂದ. ನೋಡ್ರಿ ಒಂದ್ಸಲ ಕ್ವಶನ್ ಪೇಪರ್ ಅಂತ ತೆಗೆದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮೇಲೆ ಸಾಕಷ್ಟು ಏನಾಗಿದವಪ್ಪ ಅಂದ್ರ ಪ್ರಶ್ನೆಗಳು ಬಂದಿದ್ದಾವ. ವಿಶ್ವ ವ್ಯಾಪಾರ ಸಂಸ್ಥೆ ಯಾವ ಸಂಸ್ಥೆ? ವಿಶ್ವ ವ್ಯಾಪಾರ ಸಂಸ್ಥೆ ಏನಪ್ಪಾ ಅಂದ್ರ ಬರ್ತದ. ನೋಡ್ರಿ, ವಿಶ್ವ ವ್ಯಾಪಾರ ಸಂಸ್ಥೆ ಸ್ಥಾಪನೆ ಆಗಿದ್ದ ಯಾವಾಗಂದ್ರ 1 ಜನವರಿ 1995. ವಿಶ್ವ ವ್ಯಾಪಾರ ಸಂಸ್ಥೆ ಯಾವಾಗ ಸ್ಥಾಪನೆ ಆಗ್ತದ? ಜನವರಿ 1, 1995 ಏನಾಗ್ತದಪ್ಪ ಅಂದ್ರ ಅದು ಸ್ಥಾಪನೆ ಆಗ್ತದ. ಕೇಳಿದನ ವಿಶ್ವ ವ್ಯಾಪಾರ ಸಂಸ್ಥೆನ ಯಾವಾಗ ಸ್ಥಾಪನೆ ಮಾಡ್ಲಾಯ್ತ ಅಂತ ಕೇಳಿದನ. 1995 ಜನವರಿ 1 ಏನಾಗ್ತದಪ್ಪ ಅಂದ್ರ ಅದು ಸ್ಥಾಪನೆ ಆಗ್ತದ. ಕೇಂದ್ರ ಕಚೇರಿ ನೋಡ್ರಿ ಜಿನೇವಾ ಬರ್ತದ. ಇದು ಯಾವ ದೇಶದೊಳಗದ? ಸ್ವಿಟ್ಜರ್ಲೆಂಡ್ ಒಳಗದ. ಇದರ ಸದಸ್ಯ ರಾಷ್ಟ್ರಗಳು ಎಷ್ಟಂದ್ರ 166 ದೇಶಗಳದಾವ. ಪ್ರಸ್ತುತ ಮಹಾನಿರ್ದೇಶಕರು ಯಾರಪ್ಪ ಅಂದ್ರ ಎನ್ಗೋಜಿ ಒಂಕೋಜೋ ಏನಪ್ಪಾ ಅಂದ್ರ ಇವೇಲ ಅನ್ನೋದು ಏನಪ್ಪಾ ಅಂದ್ರ ಈತನ ಹೆಸರದ. ಒಂದ್ಸಲ ನೀವೇ ನೋಡ್ಕೊಂಡ್ಬಿಡ್ರದು. ಇದು ಸಭೆ ಏನ್ ಮಾಡ್ತದಪ್ಪ ಅಂದ್ರ ಪ್ರತಿ 2 ವರ್ಷಕ್ಕೊಮ್ಮೆ ಏನಾಗ್ತದ ಅಂದ್ರ ಸಭೆ ಸೇರ್ತದ. WTO ಎಷ್ಟು ವರ್ಷಕ್ಕೊಮ್ಮೆ ಏನಪ್ಪಾ ಅಂದ್ರ ಸಭೆ ಸೇರ್ತದಪ್ಪ ಅಂದ್ರ ಪ್ರತಿ 2 ವರ್ಷಕ್ಕೊಮ್ಮೆ ಏನಾಗ್ತದಪ್ಪ ಅಂದ್ರ ಇದು ಸಭೆ ಸೇರ್ತದ. ನೋಡ್ರಿ, ಭಾರತದ ಸ್ಥಾನ ಯಾವ? ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಭಾರತದ ಸ್ಥಾನ ಏನಿದೆ ಅಂದ್ರ ಭಾರತವು WTO ಸ್ಥಾಪಕ ಸದಸ್ಯ ರಾಷ್ಟ್ರವಾಗಿದೆ. 1948ರಲ್ಲಿ ಗ್ಯಾಟ್ ಒಪ್ಪಂದದಿಂದಲೂ ಭಾರತವು ಇದರ ಸದಸ್ಯ ರಾಷ್ಟ್ರವಾಗಿದೆ. ನೋಡ್ರಿ, 1948 ಗ್ಯಾಟ್ ಒಪ್ಪಂದ ಇರ್ತದೆ. ಅಲ್ಲಿಂದ ಹಿಡಿದು ಈ WTO ಸ್ಥಾಪನೆ ಆಗಿ ಇಲ್ಲಿವರೆಗೂ ಏನಾಗಿದಪ್ಪ ಅಂದ್ರ ಭಾರತದ WTO ನ ಸದಸ್ಯ ರಾಷ್ಟ್ರವಾಗ್ಯದ. ಏನಾಗ್ಯದ? ಅದು ಸದಸ್ಯ ರಾಷ್ಟ್ರ ಆಗ್ಯದ. ನೋಡ್ರಿ, ಗ್ಯಾಟಿನ ಇತಿಹಾಸವನ್ನ ನೋಡಿದಾಗ 1948ರಲ್ಲಿ ಏನಾಗ್ತದ? ಈ ಗ್ಯಾಟ್ ಒಪ್ಪಂದ ಆಗ್ತದ. ಈ ಗ್ಯಾಟ್ ಅಂದ್ರೆ ಏನಪ್ಪಾ ಅಂದ್ರ ಜನರಲ್ ಅಗ್ರಿಮೆಂಟ್ ಆನ್ ಟಾರಿಫ್ ಅಂಡ್ ಟ್ರೇಡ್ ಅಂತ. ಇಂಪಾರ್ಟೆಂಟ್ ಇದು, ಆಲ್ರೆಡಿ ಏನಪ್ಪಾ ಅಂದ್ರ ಕೇಳಿದಾನೆ. ಈಗ ಅಂದ್ರ WTO ಜನ್ಮ ತಾಳೋಕ್ಕಿಂತ ಮುಂಚೆ ಯಾವ್ದು ಇರ್ತದಪ್ಪ ಅಂದ್ರೆ ಈ ಗ್ಯಾಟ್ ಸಂಸ್ಥೆ ಇರ್ತದ. ಇದು ಗ್ಯಾಟಿನ ವಿಸ್ತೃತ ರೂಪ ಏನಪ್ಪಾ ಅಂದ್ರ ಜನರಲ್ ಅಗ್ರಿಮೆಂಟ್ ಆನ್ ಟಾರಿಫ್ಸ್ ಅಂಡ್ ಟ್ರೇಡ್. ನಿಮ್ ಹೇಳ್ತೀನಿ ನೋಡ್ರಿ, ಜನರಲ್ ಅಗ್ರಿಮೆಂಟ್ ಆನ್ ಟಾರಿಫ್ಸ್ ಅಂಡ್ ಟ್ರೇಡ್ ಅನ್ನೋದು ಏನಪ್ಪಾ ಅಂದ್ರ ಇದರ ವಿಸ್ತೃತ ರೂಪವಾಗ್ಯದ. ಈ WTO ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಯಾರು ನೋಡ್ಕೊಳ್ತಿದ್ರಪ್ಪ ಅಂದ್ರ ಇದೇ ನೋಡ್ಕೊಳ್ತಿತ್ತು. ಈ ಗ್ಯಾಟ್ ಏನಪ್ಪಾ ಅಂದ್ರ ನೋಡ್ಕೊತಿತ್ತು. ಇದನ್ನ ಯಾವಾಗ ಸ್ಥಾಪನೆ ಮಾಡ್ತಾರ ಅಂದ್ರ 1948 ಸ್ಥಾಪನೆ ಮಾಡ್ತಾರ. ಆದ್ರೆ ಈ ಗ್ಯಾಟ್ ಏನಾಯ್ತು? ಕೇವಲ ಸರಕುಗಳ ವ್ಯಾಪಾರಕ್ಕೆ ಮಾತ್ರ ಸೀಮಿತ ಆಯ್ತು. ಗೂಡ್ಸಿಗೆ ಮಾತ್ರ ಏನಪ್ಪಾ ಅಂದ್ರೆ ಸೀಮಿತ ಆಗಿತ್ತು. ಆದ್ರೆ ಸರ್ವಿಸ್ ಅಂದ್ರೆ ಸೇವೆಗಳು, ಬೌದ್ಧಿಕ ಆಸ್ತಿಯನ್ನು ಒಳಗೊಳ್ಳಲಿದ್ದು ಒಂದು ಶಾಶ್ವತ ಸಂಸ್ಥೆ ಅಗತ್ಯವಿತ್ತು. ಅದ್ರ ಸಲುವಾಗಿ ಇದನ್ನ ಕ್ಯಾನ್ಸಲ್ ಮಾಡಿದ್ರು. ಯಾವ್ದ? ಗ್ಯಾಟ್ ಸಂಸ್ಥೆಯನ್ನು ಕ್ಯಾನ್ಸಲ್ ಮಾಡಿ ಏನ್ ಮಾಡಿದ್ರಪ್ಪ ಅಂದ್ರ WTO ಏನಪ್ಪ ಅಂದ್ರ ಸ್ಥಾಪನೆ ಮಾಡಿದ್ರು. WTO ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ನಾನು ಜನವರಿ 1, 1995 ಏನ್ ಮಾಡ್ತಾರಪ್ಪ ಅಂದ್ರ ಸ್ಥಾಪನೆ ಮಾಡ್ತಾರೆ. ನೋಡ್ರಿ, ರುಗ್ವೆ ಸುತ್ತಿನ ಮಾತುಕತೆ ಅಂದ್ರ ಮರಾಕೇಶ್ ಒಪ್ಪಂದದ ಮೂಲಕ ಗ್ಯಾಟ್ ಅನ್ನು ರದ್ದುಗೊಳಿಸಿ WTO ಅನ್ನು ಸ್ಥಾಪಿಸಲಾಯಿತು. ನೋಡ್ರಿ, ಯಾವ ಒಪ್ಪಂದದ ಪ್ರಕಾರ ಗ್ಯಾಟ್ ಒಪ್ಪಂದವನ್ನು ರದ್ದುಗೊಳಿಸಿ WTO ಸಂಸ್ಥೆನ ಸ್ಥಾಪನೆ ಆಡಿತಪ್ಪ ಅಂದ್ರ ಮರಾಕೇಶ್ ಒಪ್ಪಂದ. ಯಾವ ಒಪ್ಪಂದ? ಮರಾಕೇಶ್ ಒಪ್ಪಂದ ಅಂತ ಬರ್ತದೆ. ಪ್ರಸ್ತುತ WTO 13ನೇ ಸಚಿವರ ಸಮ್ಮೇಳನ ಎಲ್ಲಿ ನಡೆಯುತ್ತಪ್ಪ ಅಂದ್ರ ಅಬುದಾಬಿಯಲ್ಲಿ ಏನಪ್ಪಾ ಅಂದ್ರೆ ನಡೀತು. ಪ್ರತಿ 2 ವರ್ಷಕ್ಕೊಮ್ಮೆ ನಡೀತದ. ಇನ್ನು 2026 ಎಲ್ಲಿ ನಡೀತದ ಅನ್ನೋದು ಏನಪ್ಪಾ ಅಂದ್ರೆ ನೀವು ಸ್ವಲ್ಪ ಗೂಗಲ್ ಮಾಡ್ಕೊಂಡು ಏನಪ್ಪಾ ಅಂದ್ರ ಮಾಹಿತಿ ಚೆಕ್ ಮಾಡ್ಕೊಂಡ್ರೆ ಅಂದ್ರ
ಆರಾಮಾಗಿ ಇಲ್ಲಿವರೆಗೆ ನೀವು ಏನಪ್ಪಾ ಅಂದ್ರೆ WTO ಸಂಬಂಧಪಟ್ಟಂತ ಬೇಕಾದ ಪ್ರಶ್ನೆ ಕೇಳಲ್ಲ, ಅದ್ ನೀವು ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಅದನ್ನ ಉತ್ತರ ಮಾಡ್ಬೋದು. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರೆ ವಿಶ್ವ ಹವಾಮಾನ ಸಂಸ್ಥೆ ಅಂತ ಬರ್ತದ. ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಅಂತ ಬರ್ತದ. ಇದು ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರ ಮಾರ್ಚ್ 23, 1950 ಏನಾಗ್ತದಪ್ಪ ಅಂದ್ರೆ ಸ್ಥಾಪನೆ ಆಗ್ತದೆ. ವಿಶ್ವ ಹವಾಮಾನ ಸಂಸ್ಥೆ ಯಾವಾಗ ಸ್ಥಾಪನೆ ಆಗ್ತದಂದ್ರ ಮಾರ್ಚ್ 23, 1950 ಏನಾಗ್ತದಪ್ಪ ಅಂದ್ರ ಸ್ಥಾಪನೆ ಆಗ್ತದ. ನೋಡ್ರಿ, ಇದು 1873 ಸ್ಥಾಪನೆ ಆದ ಅಂತಾರಾಷ್ಟ್ರೀಯ ಹವಾಮಾನ ಸಂಸ್ಥೆಯಿಂದ ಹುಟ್ಟಿಕೊಂಡಿತು. ನೋಡ್ರಿ, ವಿಶ್ವ ಹವಾಮಾನ ಸಂಸ್ಥೆ ಏನಿದಲ್ಲ ಇದು ಅಂತಾರಾಷ್ಟ್ರೀಯ ಹವಾಮಾನ ಸಂಸ್ಥೆ ಅಂತ ಕರಿತಿದ್ರು. ಆ ನಂತರ ಏನಪ್ಪಾ ಅಂದ್ರ ಇದನ್ನ ವಿಶ್ವ ಹವಾಮಾನ ಸಂಸ್ಥೆ ಅಂತ ಕರೆಯಲಾಯ್ತು. ಪ್ರಸ್ತುತ ಇದರ ಸದಸ್ಯ ರಾಷ್ಟ್ರಗಳು ಎಷ್ಟದ ಅಂದ್ರ 193 ಸದಸ್ಯ ರಾಷ್ಟ್ರಗಳದ. ಎಷ್ಟದವ? 193 ರಾಷ್ಟ್ರದ. ಇದರ ಪ್ರಧಾನ ಕಚೇರಿ ಎಲ್ಲಿ ಇದಪ್ಪ ಅಂದ್ರ ಸ್ವಿಟ್ಜರ್ಲ್ಯಾಂಡಿನ ಜಿನಿವಾ ನಗರದಲ್ಲಿ ಅದ. ಯಾವ ನಗರದೊಳಗ? ಸ್ವಿಟ್ಜರ್ಲ್ಯಾಂಡಿನ ಜಿನಿವಾ ನಗರದಲ್ಲಿ ಏನಪ್ಪಾ ಅಂದ್ರ ಇದರ ಕೇಂದ್ರ ಕಚೇರಿ ಅದ. ನೆಕ್ಸ್ಟ್ ಇನ್ನ ವಿಶ್ವ ಹವಾಮಾನ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಮಾರ್ಚ್ 23ಕ್ಕೆ ಆಚರಣೆ ಮಾಡ್ತಾರೆ. ಯಾವಾಗ ಆಚರಣೆ ಮಾಡ್ತಾರ? ಮಾರ್ಚ್ 23ಕ್ಕೆ ಆಚರಣೆ ಮಾಡ್ತಾರ. ಯಾವ ದಿನವನ್ನ ಆಚರಣೆ ಮಾಡ್ತಾರ ಅಂತ ಹೇಳಿ ನಾವು ವಿಶ್ವ ಹವಾಮಾನ ದಿನವನ್ನು ಏನಪ್ಪಾ ಅಂದ್ರೆ ಆಚರಣೆ ಮಾಡ್ತಾರೆ. ಇಲ್ಲಿಗೆ ಏನಾಗ್ತದಪ್ಪ ಅಂದ್ರೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟದ್ದು ವಿಶ್ವಸಂಸ್ಥೆ ವಿಶೇಷ ಸಂಸ್ಥೆ ಮತ್ತು GPSR, HSR, PSR ಅಲ್ಲಿ ಬರುವಂತ GK ಪೇಪರ್ ಒಂದ್ ಮಿನಿಟ್ ಏನಾಗ್ತದ ಅಂದ್ರೆ ಕಂಪ್ಲೀಟ್ ಆಗಿ ಏನಾಗ್ತದಪ್ಪ ಅಂದ್ರೆ ಮುಗಿತದ. ವಿಶ್ವಸಂಸ್ಥೆಗೆ ಸಂಬಂಧಪಟ್ಟದ್ದು ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಮುಗಿತದ. ನೋಡ್ರಿ, ಇಲ್ಲಿ ಶಾರ್ಟ್ ಕಟ್ ಏನಪ್ಪಾ ಅಂದ್ರೆ ಒಂದ್ ಟ್ರಿಕ್ಸ್ ಅನ್ನ ಕೊಟ್ಟಿದೀವಿ. ಅಂದ್ರೆ ಹೌದು, ಅಷ್ಟೊಂದು ನಮ್ಮ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಏನಪ್ಪಾ ಅಂದ್ರೆ ಅದನ್ನ ಒಂದ್ ಕಡೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಅದನ್ನ ಏನ್ ಮಾಡ್ರಿ, ಇದನ್ನ ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ. ಒಂದ್ಸಲ ತಗೊಂಡ್ರೆ ಏನಪ್ಪ ಅಂದ್ರೆ ಆರಾಮಾಗಿ ನೀವು ಲಾಸ್ಟ್ ಟೈಮ್ ರಿವಿಷನ್ ಮಾಡೋದಕ್ಕೆ ಏನಾಗ್ತದಪ್ಪ ಅಂದ್ರೆ ನಿಮಗೆ ಅನುಕೂಲ ಆಗ್ತದ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ಈ ತರಗತಿನ ವೀಕ್ಷಣೆ ಮಾಡಿ ಇಲ್ಲಿರುವಂತ ಎಲ್ಲಾ ಮಾಹಿತಿ ತಿಳ್ಕೊಂಡು ತಮಗೆಲ್ಲರಿಗೂ ಏನಪ್ಪಾ ಅಂದ್ರೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.